ಹರಿ ಓಂ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವ್ಯಾಸಾಯ ಅಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನರಂ ಯತೋಯ ಸದೃಶಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂಬುಜೆ ಕೃತಾಲಯಂ ಕೃಪಾಲಯಂ ಹರೇಃ ಅಚ್ಯುತಾಲಯಂ. ಹರೇ ವಕ್ಷಸ್ಥಲೆ ದೃಷ್ಟ್ವಾ ಶ್ರಿಯಂ ವಿಸ್ಮಿತವಾನಹಂ ಪಾರ್ಶ್ವಯೋರ್ವಯೋರ್ದೇವೀಂ ಕರೆ ಚಾಮರಧಾರಿಣೀಂ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜಮನಂತಮಿತ್ಯಮಲಪಂಥಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣನಾಥಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧ ಗುರುಮಖಿಲಗುಣಘ್ನಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶಿವಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ. ಮಾಯೀಭವೈರಿಣೇ ಮಧ್ವರಾಧ್ವಂತವನಚಾರಿಣೇ ವಚೋ ನಕರಿಣೇ ವಾದಿರಾಜಕೇಸರಿಣೇ ನಮಃ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲವು ವಾದಿರಾಜಃ ಶ್ರೀಪಾದೋ ಬಿಟ್ಟದಸ್ಸತಾಂ. ಓಂ ನಮೋ ವಾದಿರಾಜಾಯ ದೀರ್ಘದಾರಿದ್ರ್ಯಘಾತಿನೇ ರಾಜಭೋಗವ್ರತಾತೆ ಚ ನಮೋಸ್ತು ಜಯದಾಯಿನೇ. ಕುಲವ್ಯಾಸ ಹಯಗ್ರೀವ ಪಾದಾಬ್ಧಿಪರಿಸೇವಕಃ ಭಾವಿ ವಾಯುಃ ವಾದಿರಾಜಃ ಕಲ್ಪದೃಕ್ ಕಾಮದೋಸ್ತು ನಃ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋಪ್ರಿಯ ವಿದ್ರಾವ್ಯ ಸರ್ವಬಾಧಾಂನಃ ಸದಾ ತ್ವಂ ರಕ್ಷಣಂ ಕುರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವಂದೇ ವೃಂದಾವನಾಚಾರ್ಯಂ ಹಯಗ್ರೀವ ಮುನಿಂ ಭಜೆ ರಾಜಪಾದಾಂಬುಜಾಸಕ್ತಂ ಆನಂದಗಿರಿಕಾನನೆ. ಭವತೋ ದಶವರ್ಷಾಣಿ ಪಾಪೋಹಂ ಮೇನ ಪಾಟಿತಃ ನಮಃ. ವಿಶ್ವೋತ್ತಮತೀರ್ಥಾಖ್ಯಃ ನಮಸ್ತೆ ಪ್ರಶಾಂತರೂಪಿಣೆ. ಮಧ್ವಮಾಧವ ಸೇವಾರ್ಥಂ ತ್ಯಕ್ತಂ ಸರ್ವಸ್ವಂ ಸದಾ ವಾದಿರಾಜ ರುಜುತ್ವಂಚ ಸಾಧ್ಯಾನ್ ಸಾಧಯಾನ್ಮುಹುಃ. ರಾಮಧ್ಯಾನ ಸಮಾಸಕ್ತಂ ಮಧ್ವಶಾಸ್ತ್ರ ಪ್ರವಕ್ತಾರಂ ಸುಬ್ಬರಾಯ ಶರ್ಮಣಂ ವಂದೇ ವಿದ್ಯಾಗುರುಂ ಮಮ. ನಮಸ್ತೆ ಗುರುವೇ ತುಭ್ಯಂ ಗುರುರಾಜಾಯ ತೇಜಸೇ ತಸ್ಯ ವಾಕಮೃತಂ ಹಂತಿ ವಿಷಂ ಸಂಸಾರ ಸಂನಕಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ. ತಾನ್ ನಮಸ್ಯೆ ಗುರುನ್ ಮಮ ಸಮಸ್ತ ಸನ್ಮಂಗಲಾನಿ ಭವಂತು. ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಃ ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಸ್ಮಿನ್ ಮಾಸೀನ ಸಂಕ್ರಾಂತಿಃ ಸಂಕ್ರಾಂತಿದ್ವಯಮೇವ ಚ. ಮಲಮಾಸಸ್ಸ ವಿಘ್ನೇಯಃ ಮಾಸಃ ಸ್ಯಾತ್ ತ್ರಯೋದಶಃ. ಯಸ್ಮಿನ್ ಮಾಸೇನ ಸಂಕ್ರಾಂತಿಃ ಸಂಕ್ರಾಂತಿದ್ವಯಮೇವ ವಾ. ಮಲಮಾಸಕ್ಷಯೋ ಜ್ಞೇಯೋ ಸರ್ವಧರ್ಮ ವಿವರ್ಜಿತೋ. ದ್ವಾತ್ರಿಂಶದ್ಭಿಃ ಗತೈರ್ಮಾಸೈಃ ದಿನೈಃ ಷೋಡಶಿಭಿರ್ತತಾ. ಘಟಿಕಾನಾಂ ಚತುಷ್ಟಯೇನ ಪತಿತ ಪತತಿ ಅಧಿಕಮಾಸಕಃ. ನಿಖಿಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವಶುದ್ಧವಾಕ್ಯ ಸರ್ವಜ್ಞ ಸರ್ವಾದಿವಂದ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತಾನಂತ ಕಲ್ಯಾಣ ಗುಣ ಗಣ ವಸ್ತುವನ್ನು ಪರಬ್ರಹ್ಮ ವಸ್ತುವನ್ನು ರಾಮ ಕೃಷ್ಣ ಗೋವಿಂದ ವಿಠ್ಠಲ ವೆಂಕಟೇಶ್ವರ ಪಾಂಡುರಂಗ ಮುಕುಂದ ಮುರಾರೆ ಮುರಮರ್ಧನ ಅಂತ ನಾನಾ ನಾಮಗಳಿಂದ ಜ್ಞಾನಿಗಳು ಉಪದೇಶ ಮಾಡಿದ್ದಾರೆ. ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹ ಎಲ್ಲ ಆಕರ ಗ್ರಂಥಗಳಲ್ಲಿಯೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ 3 ಗ್ರಂಥಗಳು, ಒಂದು ಮಹಾಭಾರತ, ಒಂದು ರಾಮಾಯಣ ಮತ್ತು ಭಾಗವತ. ಭಗವಂತನ ಕರುಣೆಗೆ ಪಾತ್ರರಾಗಿ ಭಗವಂತನ ಮಹಿಮೆಯನ್ನು ಯೋಗ್ಯತಾನುಸಾರವಾಗಿ ತಿಳಿದು ಉಪಾಸನೆ ಮಾಡಿ ತದನಂತರದಲ್ಲಿ ನಮ್ಮ ಜೀವನವನ್ನು ಉಜ್ಜೀವನ ಮಾಡಿಕೊಂಡು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಪಡೆದುಕೊಂಡು ಸಾಧನೆಯ ಹಾದಿಯಲ್ಲಿ
ನಾವು ಮುಂದೆ ಹೋಗಿ ನಮ್ಮ ಅಪರೋಕ್ಷ ಜ್ಞಾನಕ್ಕೆ ಆದಷ್ಟು ನಮ್ಮನ್ನು ಹತ್ತಿರಗೊಳಿಸಿಕೊಳ್ಳುವುದ ಸಾಧನೆಗೆ ಪರ್ವಕಾಲಗಳನ್ನು ಭಗವಂತ ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿರ್ತಕ್ಕಂತಹ ಸಮಯದಲ್ಲಿ ಮಾಡಿದಂತಹ ಸಾಧನೆಗಳಿಗೂ ಪರ್ವಕಾಲದಲ್ಲಿ ಮಾಡುವಂಥ ಸಾಧನೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಸಾಮಾನ್ಯವಾಗಿರ್ತಕ್ಕಂತಹ ಪರ್ವಕಾಲದಲ್ಲಿ ಸಾಧನೆ ಮಾಡುವುದರೆ ಏನು ಫಲವನ್ನು ದೇವರು ಕೊಡ್ತಾನೋ ಅದು ಮಹತ್ತರವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ಸಾಧನೆ ಮಾಡಿದರೆ ಅದಕ್ಕೆ ಯೋಗ್ಯತೆ ಇದ್ದವರಿಗೆ ಕೋಟ್ಯಾಂತರ ಪಟ್ಟು ಹೆಚ್ಚು ಪುಣ್ಯಗಳು ಲಭಿಸ್ತವೆ. ಹಾಗಾಗಿ ಪರ್ವಕಾಲಗಳನ್ನು ಕಾದುಕೊಂಡಿದ್ದು ಜ್ಞಾನಿಗಳಾದವರು ಸಾಧನೆ ಮಾಡಿಕೊಳ್ಳಲಿಕ್ಕೆ ತುಂಬ ಅಪೇಕ್ಷೆ ಪಡ್ತಾರೆ. ಮುಮುಕ್ಷುಗಳಾಗಿರ್ತಕ್ಕಂಥವರಿಗೆ ಸಾಧನೆ ಮಾಡಲಿಕ್ಕೆ ಅತ್ಯಂತ ಆಪ್ತವಾದ ಪರಮಾಪ್ತವಾಗಿರ್ತಕ್ಕಂತಹ ಪವಿತ್ರವಾದ ಕಾಲ ಅದು ಪರ್ವಕಾಲ. ಅಂಥ ಎಲ್ಲ ಪರ್ವಕಾಲಗಳಿಗೂ ಕೂಡ ಕಿರೀಟಪ್ರಾಯದಂತಿರುವಂಥದ್ದು ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಮಾಡುವಂತಹ ಎಲ್ಲ ಪುಣ್ಯಗಳು ಕೂಡ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದ ಹಾಗೆ ಲೋಕದಲ್ಲದನ್ನು ಮಲಮಾಸ ಅಂತ ಕರೆದರೂ ಕೂಡ ಮಲಮಾಸ ಅನ್ನುವುದು ಮಲವನ್ನು ಕಳೆಯುವಂತಹ ಮಾಸ ಅಂತ ಪದ್ಮಪುರಾಣ ಹೇಳುತ್ತದೆ. ಮಲಾಪಕರ್ಷಕೋ ಮಾಸೋ ಮಲಮಾಸ ತಥೋಬುಧೈ ನಿರ್ಧಾರಿತೋ ವಸಿಷ್ಠಾದ್ಯೈ ಪುರಾಣೈ ವೇದಚಿಂತಕೈ ಮಲಂತು ಪಾತಕಂ ನಾಮ ಪ್ರಸ ಸ್ನಾನದಾನಾದಿ ದೀಪಕೈ ಕ್ರಿಯತೆ ಭಸ್ಮಸಾ ಸರ್ವಂ ಪುರುಷೋತ್ತಮ ಪೂಜಕೈ ಅಂತ ನಮ್ಮ ದೇಹದಲ್ಲಿರುವ ಆತ್ಮಗತವಾಗಿರುವಂತಹ ರಕ್ತಗತವಾದ ಅಸ್ಥಿಗತವಾದ ಮಲಗಳನ್ನೆಲ್ಲ ಕಳೆಯುತ್ತೆ. ಆದ್ದರಿಂದ ಇದಕ್ಕೆ ಮಲಮಾಸ ಅಂತ ಕರೀತಾರೆ ಅಂತ ಪದ್ಮಪುರಾಣ ಹೇಳುತ್ತದೆ. ವಸಿಷ್ಠಾದಿ ಜ್ಞಾನಿಗಳೆಲ್ಲರೂ ಕೂಡ ಇದನ್ನು ನಿರ್ಣಯ ಮಾಡಿಕೊಟ್ಟು ಮಲ ಅಂದರೆ ಪಾತಕ, ಆ ಪಾತಕಗಳನ್ನು ಕಳೆದುಕೊಳ್ಳುವುದಕ್ಕೆ ಇದು ಅತ್ಯಂತ ಪರ್ವಕಾಲ ಅಧಿಕ ಮಾಸ. ನಾವು ಮಾಡುವಂತಹ ಸ್ನಾನ, ಮಾಡುವ ದಾನ, ದೀಪಗಳ ದಾನ ಇವೆಲ್ಲವೂ ಕೂಡ ಈ ಮಾಸದ ನಿಯಾಮಕನಾಗಿರ್ತಕ್ಕಂಥ ಆನಂದ ಪುರುಷೋತ್ತಮ ನಾಮಕನಾಗಿರ್ತಕ್ಕಂಥ ಸ್ವಾಮಿಗೆ ಇವೆಲ್ಲವೂ ಕೂಡ ತಲುಪ್ತದೆ. ಹಾಗಾಗಿ ಪುರುಷೋತ್ತಮ ನಾಮಕನಾಗಿರ್ತಕ್ಕಂಥ ಸ್ವಾಮಿ ಕೊಟ್ಟದ್ದನ್ನು ಅನಂತಮಣಿ ಮಾಡಿಕೊಡ್ತಾನೆ ಅಂತ ವಸಿಷ್ಠಾದಿಗಳು ಇದನ್ನು ತಿಳಿಸಿಕೊಡ್ತಾರೆ. ಪರ್ವತೇಶು ಯಥಾ ಮೇರು ಗ್ರಹಾಣಾಂಚ ಯಥಾ ರವಿ ಸರಿತ್ಸು ಚ ಯಥಾ ಗಂಗಾ ಗುರುತ್ಮಾಂಶ್ಚ ಪತತ್ರಿಷು ನಕ್ಷತ್ರಾಣಂ ಯಥಾ ಚಂದ್ರೋ ಗೌಹು ವರಿಷ್ಠ ಚತುಷ್ಪದಾಂ ಮಾಸಾನಂ ಮಲಮಾಸೋಯಂ ದ್ವಿಪದಾಂ ಬ್ರಾಹ್ಮಣೋ ಯಥಾ ಅಂತ ಪದ್ಮಪುರಾಣ. ಪರ್ವತಗಳಲ್ಲಿ ಹೇಗೆ ಮೇರು ಪರ್ವತ ಅನ್ನುವುದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿದೆಯೋ, ಗ್ರಹಗಳಲ್ಲಿ ಸೂರ್ಯಗ್ರಹ ಅನ್ನುವುದು ಹೇಗೆ ಶ್ರೇಷ್ಠವೋ, ನದಿಗಳಲ್ಲಿ ಗಂಗಾ ಅನ್ನುವುದು ಹೇಗೆ ಶ್ರೇಷ್ಠವೋ, ಪಕ್ಷಿಗಳಲ್ಲಿ ಗರುಡ ಹೇಗೆ ಶ್ರೇಷ್ಠನೋ, ನಕ್ಷತ್ರಗಳಲ್ಲಿ ಚಂದ್ರ ಹೇಗೆ ಶ್ರೇಷ್ಠನೋ, ಪಶುಗಳಲ್ಲಿ ಗೋವು ಹೇಗೆ ಶ್ರೇಷ್ಠವೋ, ಮನುಷ್ಯರಲ್ಲಿ ಜ್ಞಾನಿ ಬ್ರಹ್ಮಜ್ಞಾನಿಯಾದವ ಹೇಗೆ ಶ್ರೇಷ್ಠನೋ ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ಅತ್ಯಂತ ಶ್ರೇಷ್ಠವಾದದ್ದು ಅಂತ ತಿಳಿಸಿಕೊಡ್ತಾರೆ. ಯಾವ ಮಾಸದಲ್ಲಿ ಸಂಕ್ರಮಣ ಆಗುವುದಿಲ್ಲ ಆ ಮಾಸಕ್ಕೆ ಮಲಮಾಸ ಅಂತ ಕರೀತಾರೆ. ಕೆಲವೊಮ್ಮೆ ಒಂದೇ ಮಾಸದಲ್ಲಿ 2 ಬಾರಿ ಸಂಕ್ರಮಣವಾಗಿ ಬಿಡುತ್ತದೆ. ಆ 2 ಬಾರಿ ಸಂಕ್ರಮಣವಾಗುವಂಥ ಮಾಸವನ್ನು ಕ್ಷಯಮಾಸ ಅಂತ ಕರೀತಾರೆ. 140 ವರ್ಷಕ್ಕೆ ಒಮ್ಮೆ ಅದು ಮಲಮಾಸ ಕ್ಷಯಮಾಸವಾಗಿ ಬರ್ತದೆ. ಆ ಒಂದು ವರ್ಷದಲ್ಲಿ 2 ಅಧಿಕ ಮಾಸಗಳು ಬರುತ್ತೆ ಅಂತ ಇಲ್ಲಿ ಹೇಳುತ್ತಾರೆ. ಒಂದೇ ವರ್ಷದಲ್ಲಿ 2 ಅಧಿಕ ಮಾಸ. 93ರಲ್ಲೊಮ್ಮೆ ಕ್ಷಯಮಾಸ ಬಂದಿತ್ತು. ಅದಾದ ಮೇಲೆ ಸದ್ಯಕ್ಕಿಲ್ಲ. 135ರಿಂದ 140 ವರ್ಷಕ್ಕೊಮ್ಮೆ ಬರ್ತದೆ 2 ಸಂಕ್ರಮಣಗಳು ಒಂದೇ ಮಾಸದಲ್ಲಿ. ಅದನ್ನು ಕ್ಷಯಮಾಸ ಅಂತಲೂ, ಯಾವ ಮಾಸದಲ್ಲಿ ಸಂಕ್ರಮಣವೇ ಇಲ್ಲವೋ ಆ ಮಾಸವನ್ನು ಮಲಮಾಸ ಅಂತ ಇಲ್ಲಿ ಕರೀತಾರೆ. ಪದ್ಮಪುರಾಣದಲ್ಲಿ ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ದ್ವಾತ್ರಿಂಶದ್ಭಿಃ ಗತೈರ್ಮಾಸೈಃ ದಿನೈಃ ಷೋಡಶವಿರ್ತತ ಘಟಿಕಾನಾಂ ಚತುಷ್ಕೇಣ ಪತತಿ ಅಧಿಕ ಮಾಸಕಃ ಅಂತಾರೆ. ಚಾಂದ್ರಮಾಸದ ಪ್ರಕಾರ ಚಾಂದ್ರಮಾನ 354 ದಿನಕ್ಕೊಂದು ವರ್ಷ ಆಗ್ತದೆ. ಸೌರಮಾನದ ಪ್ರಕಾರ 365 ಕಾಲು ದಿನಕ್ಕೆ ಒಂದು ವರ್ಷವಾಗುತ್ತೆ. ಹೆಚ್ಚು ಕಮ್ಮಿ ವ್ಯತ್ಯಾಸವಿರುವುದು 11 ವರ್ಷ ಕಾಲು ದಿನ. ಹಾಗಾಗಿ ಮೊದಲನೇ ವರ್ಷದ 12 ತಿಂಗಳಿಗೆ 11 ದಿನ ವ್ಯತ್ಯಾಸ, ಎರಡನೇ ವರ್ಷದ 12 ತಿಂಗಳಿಗೆ 11 ದಿನ ವ್ಯತ್ಯಾಸ, 8 ತಿಂಗಳಿಗೆ 7.5 ದಿನ ವ್ಯತ್ಯಾಸ, 16 ದಿನ 4 ಘಳಿಗೆಗೆ ಅರ್ಧ ದಿನ ವ್ಯತ್ಯಾಸ. ಇವೆಲ್ಲವನ್ನು ಸೇರಿಸಿದರೆ ಸರಿಯಾಗಿ 30 ಆಗುತ್ತೆ. ಅದರಿಂದ ಅಧಿಕ ಮಾಸ ಬರುವುದು 32 ತಿಂಗಳು 16 ದಿನ 4 ಘಳಿಗೆಗೆ 30 ದಿನದ ಅಧಿಕ ಮಾಸ ಅನ್ನುವುದು ಬರ್ತದೆ ಅಂತ ಪದ್ಮಪುರಾಣ ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಅಧಿಕ ಮಾಸವನ್ನೇ ಕುರಿತು ಸುಮಾರು ಉಪನ್ಯಾಸಗಳು ಮಾಡಿದ್ದೇವೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ ಅಧಿಕ ಮಾಸದಲ್ಲಿರುವಂತಹ
ಪುಣ್ಯತಮವಾಗಿರ್ತಕ್ಕಂತಹ ಒಂದು ದಾನಗಳಲ್ಲಿ ಭಾಗವತದ ಶ್ರವಣ, ಭಾಗವತದ ದಾನಕ್ಕೆ ತುಂಬ ಅಧಿಕವಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತಂ ಭಕ್ತ್ಯಾ ಶ್ರೋತವ್ಯಂ ಪುರುಷೋತ್ತಮೆ ತತ್ಪುಣ್ಯಂ ವಚಸಾ ವಕ್ತುಂ ವಿದತಾಪಿ ನ ಶಕ್ನುಯಾತ್ ಅಂತ ಬೃಹನ್ನಾರದೀಯ ಪುರಾಣ. ಅಧಿಕ ಮಾಸದಲ್ಲಿ ಯಾರು ಭಕ್ತಿಯಿಂದ ಭಾಗವತವನ್ನು ಶ್ರವಣ ಮಾಡ್ತಾರೋ ಮಾಡಿಸ್ತಾರೋ ಅವರ ಪುಣ್ಯವನ್ನು ಬ್ರಹ್ಮದೇವರು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಬೃಹನ್ನಾರದೀಯ ಪುರಾಣ ಹೇಳುತ್ತದೆ. ಬ್ರಹ್ಮಾಪಿ ತನ್ನ ನಜಾನಾತಿ ಅಂತ ಪ್ರಮೇಯ ದೀಪಿಕಾದಲ್ಲಿ ಅಲ್ಲಿ ಟೀಕಾಕೃತ್ಪಾದರು ಹೇಳಿದ ಹಾಗೆ ಈ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗಾಗಿ ಬ್ರಹ್ಮದೇವರಿಗೂ ಕೂಡ ಅವರ ಪುಣ್ಯ ಎಣಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವುದು ತುಂಬ ಪುಣ್ಯ ಬರ್ತದೆ ಅಂತ ಹೇಳುವುದರ ಒಂದು ತಾತ್ಪರ್ಯ. ಮತ್ತು ಭಾಗವತದ ದಾನ ಅಂತ, ದಾನ ಅಂದರೆ ಗ್ರಂಥದಾನ ಅನ್ನುವುದು ಹೌದು, ಇಲ್ಲ ಅಂತಲ್ಲ, ಅದು ಎಲ್ಲರೂ ಗ್ರಂಥವನ್ನು ಓದಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಗ್ರಂಥದಾನ ಅನ್ನುವುದು ಕೇವಲ ನಿಮಿತ್ತಕವಾಗಿ ಮಾಡಿದರೂ ಕೂಡ ಶ್ರವಣಾದಿಗಳನ್ನು ಮಾಡುವುದಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮಾಡುವುದು, ಮಾಡಿಸುವುದು. ಶ್ರೀಮದ್ ಭಾಗವತಂ ದದ್ಯಾತ್ ವೈಷ್ಣವಾಯ ದ್ವಿಜನ್ಮನೆ ಶಕ್ತಿಶ್ಚೇನ್ನ ವಿಲಂಬೇತ ಚಲಮಾಯು ವಿಚಾರಯನ್ ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವದ್ ರೂಪಮದ್ಭುತಂ ಯೋ ದದ್ಯಾತ್ ವೈಷ್ಣವಾಯೈವ ಪಂಡಿತಾಯ ದ್ವಿಜನ್ಮನೆ ಅಂತ ಇಲ್ಲಿ ಬೃಹನ್ನಾರದೀಯ ಪುರಾಣದಲ್ಲಿ ಇದನ್ನು ತಿಳಿಸಿ ಹೇಳುತ್ತಾರೆ. ಮನುಷ್ಯನ ಆಯಸ್ಸು ಅನ್ನುವುದು ಅಸ್ಥಿರವಾದದ್ದು. ಆದ್ದರಿಂದ ಎಲ್ಲ ಮಾಸಗಳಲ್ಲಿ ಕೇಳುವುದು ತುಂಬ ಒಳ್ಳೆಯದು. ಭಗವಂತನ ಗುಣಗಾನ ಮಾಡುವುದೆಲ್ಲವೂ ಒಂದರ್ಥದಲ್ಲಿ ಭಾಗವತವೇ. ಆದರೆ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಬೋಧನೆ ಮಾಡಿದಂತಹ ಭಾಗವತಕ್ಕೆ ಸ್ವಲ್ಪ ಅತಿ ಹೆಚ್ಚಿನ ಮನ್ನಣೆ ನಮ್ಮಲ್ಲಿದೆ. ಆದ್ದರಿಂದ ಅದನ್ನು ಶ್ರವಣ ಮಾಡಿಸುವುದು ಮತ್ತು ಗ್ರಂಥವನ್ನು ಯಾರು ಯೋಗ್ಯರಿದ್ದಾರೆ ಅವರಿಗೆ ದಾನ ಮಾಡುವುದು, ಇವೆರಡನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಸ್ವಾಮಿ ಕೊಡ್ತಾನೆ ಅಂತ. ಒಂದು ಭಾಗವತ ಅನ್ನುವುದು ಸಾಕ್ಷಾತ್ ಭಗವಂತನ ರೂಪ. ಅದು ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವದ್ ರೂಪಮದ್ಭುತಂ ಅಂತ ಬೃಹನ್ನಾರದೀಯ ಪುರಾಣ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಭಾಗವತದ ರೂಪದಲ್ಲಿದ್ದಾನೆ, ಭಗವದ್ಗೀತೆಯ ರೂಪದಲ್ಲಿದ್ದಾನೆ ಅಂತ ಹೇಳುತ್ತಾರೆ. ಸಕೋಟಿ ಕುಲಂ ಉದ್ಧೃತ್ಯ ಹಿ ಅಪ್ಸರೋ ಗಣಸೇವಿತ ವಿಮಾನ ಮದಿರ್ಹ್ಯೇತಿ ಗೋಕುಲಂ ಯೋಗಿ ದುರ್ಲಭಂ. ಭಾಗವತ ಗ್ರಂಥವನ್ನು ದಾನ ಮಾಡಿದವರು, ಭಾಗವತವನ್ನು ಹೇಳಿಸಿದವರು ಅಪ್ಸರೆಯರ ಗುಂಪಿನಿಂದ ಸೇವಿತರಾಗಿ ವಿಮಾನವನ್ನೇರಿ ಯೋಗಿಗಳಿಗೂ ದುರ್ಲಭವಾಗಿರ್ತಕ್ಕಂಥ ಗೋಲೋಕದಲ್ಲಿರುವಂತಹ ಗೋಪಾಲಕೃಷ್ಣನಾದ ಭಗವಂತನನ್ನು ದರ್ಶನ ಮಾಡುತ್ತಾರೆ ಅಂತ ಪುರಾಣ ಹೇಳುತ್ತದೆ. ಕನ್ಯಾದಾನ ಸಹಸ್ರಾಣಿ ವಾಜಪೇಯ ಶತಾನಿ ಚ ಸಧಾನ್ಯ ಕ್ಷೇತ್ರದಾನಾನಿ ತುಲದಾನಾನಿ ಯಾನಿ ಚ ಮಹಾದಾನಾನಿ ಯಾನಿ ಅಷ್ಟೌ ಚಂದೋದಾನಾನಿ ಯಾನಿ ಚ ಶ್ರೀಮದ್ ಭಾಗವತ ದಾನಸ್ಯ ಕಲಾಂ ನಾರ್ಹಂತಿ ಷೋಡಶಿಂ ಅಂತ ಬೃಹನ್ನಾರದೀಯ ಪುರಾಣ. 100 ಕನ್ಯಾದಾನ ಮಾಡಿದವರಿಗೇನು ಫಲ ಬರ್ತದೆ, 100 ವಾಜಪೇಯಿ ಯಾಗಗಳನ್ನು ಮಾಡಿದವರಿಗೇನು ಫಲ, ಉತ್ತಮವಾಗಿರ್ತಕ್ಕಂಥ ಧಾನ್ಯಗಳನ್ನು ಬೆಳೆಯುವ ಕ್ಷೇತ್ರವನ್ನು ದಾನ ಮಾಡಿದರೆ, ಭೂಮಿಯನ್ನು ದಾನ ಮಾಡಿದವರಿಗೇನು ಫಲ ಬರುತ್ತೆ, ತುಲಾಪುರುಷಾದಿ 8 ಮಹಾದಾನಗಳನ್ನು ಏನು ಹೇಳಿದ್ದಾರೆ ಪುರಾಣದಲ್ಲಿ ಅದನ್ನು ಮಾಡಿದವರಿಗೇನು ಫಲ ಬರ್ತದೆ, ಮಹೋಪದೇಶಗಳು ಮೊದಲಾಗಿರ್ತಕ್ಕಂತಹ ಗ್ರಂಥಗಳ ದಾನವಾದಿಗಳನ್ನು ಮಾಡಿದವರಿಗೇನು ಫಲ ಬರ್ತದೆ, ಅದಕ್ಕೆ 16 ಪಟ್ಟು ಹೆಚ್ಚು ಫಲ ಅಧಿಕ ಮಾಸದಲ್ಲಿ ಭಾಗವತದ ಶ್ರವಣ ಮಾಡುವುದರಿಂದ ಬರುತ್ತೆ ಅಂತ ಇಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಅಧಿಕ ಮಾಸದಲ್ಲಿ ಹೇಳಿರುವಂಥದ್ದು ವಿಶೇಷವಾಗಿ 11 ದಾನಗಳನ್ನು ಹೇಳಿದ್ದಾರೆ. ಯಾರಿಗೆ ಯಾವುದಾಗ್ತದೆ ಅದನ್ನು ಮಾಡಬಹುದು. ಸುವರ್ಣ ದಾನ ಎಲ್ಲರಿಗಾಗ್ತದೋ ಬಿಡ್ತದೋ. ಸುವರ್ಣ ಅಂದರೆ ಭಾಗವತವೇ ದೊಡ್ಡ ಸುವರ್ಣ, ವರ್ಣಮಾಲಿಕೆ, ಅತ್ಯುತ್ತಮವಾಗಿರ್ತಕ್ಕಂಥ ಅಕ್ಷರಗಳು. ಸುವರ್ಣ ಅಂತಂದರೆ ಉತ್ಕೃಷ್ಟವಾದ ಸಮೀಚೀನವಾದಂತಹ ಮಾತುಗಳಿಂದ ಭಗವಂತನನ್ನು ಕೊಂಡಾಡುವಂಥದ್ದು ಅನ್ನುವ ಅರ್ಥದಲ್ಲಿ ಇದನ್ನು ದಾರಿದ್ರ್ಯವನ್ನು ನಾಶ ಮಾಡುತ್ತದೆ. ಜ್ಞಾನ ದಾರಿದ್ರ್ಯವನ್ನು ನಾಶ ಮಾಡುತ್ತೆ, ಭೌತಿಕವಾದ ದಾರಿದ್ರ್ಯವನ್ನು ನಾಶ ಮಾಡುತ್ತದೆ. ಗೋದಾನವನ್ನು ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿ ಅಂತಾರೆ ಯೋಗ್ಯರಾದವರಿಗೆ. ರಜತದಾನ ಪಿತೃಗಳಿಗೆ ಅತ್ಯಂತ ತೃಪ್ತಿ ಕೊಡುತ್ತದೆ. ತಾಮ್ರಪಾತ್ರ ದಾನ ಸರ್ವಾಭಿಷ್ಟ ಸಿದ್ಧಿಯನ್ನು, ರತ್ನದಾನ ಅನ್ನುವುದು ರಾಜಯೋಗವನ್ನು, ಮುತ್ತುಗಳ ದಾನ ಅನ್ನುವುದು ಭುಕ್ತಿ ಮುಕ್ತಿ ಪ್ರಾಪ್ತಿಯನ್ನು, ವಸ್ತ್ರದಾನ ಅನ್ನುವುದು ಚಂದ್ರಲೋಕ ಪ್ರಾಪ್ತಿಯನ್ನು, ಶಾಲು ದಾನ ಮಾಡುವುದು ಪಾಪ ಪರಿಹಾರವನ್ನು, ರೇಷ್ಮೆ ವಸ್ತ್ರದಾನ ಮಾಡುವುದು ಭಯ ಪರಿಹಾರವನ್ನು, ಧಾನ್ಯ ದಾನ ಮಾಡುವುದು ಸರ್ವಸಿದ್ಧಿ ದಾನವನ್ನು, ಪಾದರಕ್ಷೆಗಳ ದಾನ ಮಾಡುವುದು ಸುಖಕರವಾಗಿರ್ತಕ್ಕಂಥ ಪರಲೋಕ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ತಾ, ಇವೆಲ್ಲಕ್ಕೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು ಅಪೂಪದಾನ ಅಂತ ಅದಕ್ಕೆ ಹೇಳ್ತಾರೆ. ಅಪೂಪದಾನ ವಿಶೇಷವಾಗಿ ಅಪೂಪದಲ್ಲಿ ಎಷ್ಟು ಛಿದ್ರಗಳಿರ್ತವೋ ಅಷ್ಟು 1000 ವರ್ಷಗಳ ಕಾಲ ಅವ ಸ್ವರ್ಗಾದಿ ಲೋಕದಲ್ಲಿ ತಾನು ವಿಶೇಷವಾಗಿ ಅಲ್ಲಿ ವಿಹಾರ ಮಾಡ್ತಾನೆ, ಭಗವಂತನ ಮಹಿಮೆಯನ್ನು ತಿಳಿತಾ ಅನ್ನುವುದನ್ನು ಇಲ್ಲಿ ತಿಳಿಸಿ ಹೇಳ್ತಾರೆ. ಹಾಗಾಗಿ ಎಲ್ಲಕ್ಕಿನ್ನ ಕೂಡ ದೊಡ್ಡದಾಗಿರ್ತಕ್ಕಂಥದ್ದು
ಅಪೂಪ ಅಪೂಪ ಅನ್ನುವುದು ಎಷ್ಟು ತಿನ್ನುವುದು, ಒಂದು ತಿನ್ಬೋದು, ಎರಡು ತಿನ್ಬೋದು. ಆದರೆ ಭಾಗವತದಂತಹ ಅಪೂಪವಾದ ದಾನ, ಅಪರೂಪವಾಗಿರ್ತಕ್ಕಂಥ ದಾನ, ಅದು ಎಷ್ಟು ಕೇಳಿದರೂ ಕೂಡ ಅದು ತೃಪ್ತಿ ಆಗುವುದಿಲ್ಲ. ಆದ್ದರಿಂದಲೇ ತೃಪ್ತಿ ಆಗಬಾರದು ಅನ್ನುವುದಕ್ಕೆ ಹೇಳಿದ್ದಾರೆ. ಪರೀಕ್ಷಿತ ರಾಜ ಪದೇ ಪದೇ ಅದನ್ನು ಹೇಳ್ತಾನೆ, ನೀವು ಎಷ್ಟು ಹೇಳುತ್ತಿದ್ದೀರಿ, ನಾನು ಎಷ್ಟು ಕೇಳ್ತಾ ಇದ್ದೀನಿ, ನೀವು ಹೇಳಿದಷ್ಟು ಕೂಡ ನನಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗ್ತಾ ಇದೆ ಶುಕಾಚಾರ್ಯರೇ, ನನಗದು ತೃಪ್ತಿ ಎನ್ನುವುದಾಗ್ತಾ ಇಲ್ಲ, ಆದ್ದರಿಂದ ಇನ್ನಷ್ಟು ಹೇಳಿ ಅಂತ ಕೇಳ್ತಾನೆ. ಹಾಗಾಗಿ ಯಾರಿಗೆ ಭಾಗವತವನ್ನು ಕೇಳ್ತಾ ಇನ್ನಷ್ಟು ಕೇಳಬೇಕು ಅನ್ನುವ ಹಸಿವು ಪ್ರಾಪ್ತಿಯಾಗತ್ತೋ ಅಂಥವರು ಭಾಗವತವನ್ನು ಹೇಳಿಸಿದ್ದಕ್ಕೂ ಸಾರ್ಥಕ, ಕೇಳಿದ್ದಕ್ಕೂ ಸಾರ್ಥಕ ಅಂತಾರೆ. ಭಾಗವತವನ್ನು ಎಲ್ಲಿವರೆಗೆ ಕೇಳಬೇಕು ಅಂತ ಕೇಳಿದರೆ ಅದೇ ಭಾಗವತವನ್ನು ಕೇಳುವಾಗ ಎಲ್ಲಿವರೆಗೆ ಕೇಳುವುದು? ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರುಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಅದನ್ನು ತಿಳಿಸಿ ಹೇಳ್ತಾರೆ. ಹಾಗಾಗಿ ಸಜ್ಜನರ ಉದ್ಧಾರಕ್ಕಾಗಿ ವೇದವ್ಯಾಸ ದೇವರು ಈ ವೇದ ಅನ್ನುವಂತಹ ಕಲ್ಪವೃಕ್ಷದ ಪರಿಪಕ್ವವಾಗಿರ್ತಕ್ಕಂಥ ಹಣ್ಣನ್ನು ಉದುರಿಸಿದರು. ಆ ಹಣ್ಣೇ ಭಾಗವತ. ಗಿಣಿ ಕಚ್ಚಿದ ಹಣ್ಣು ಅಂದರೆ ಅತ್ಯಂತ ಸ್ವಾದವಾಗಿರ್ತದೆ ಅಂತಾರೆ. ಭಾಗವತ ಪರೀಕ್ಷಿತ ರಾಜನಿಗೆ ಹೇಳುವುದಕ್ಕಿಂತ ಮುಂಚೆ ಶುಕಮಹಾಮುನಿಗಳು ತಾವು ಸವಿದ ಹಣ್ಣು. ಆದ್ದರಿಂದ ಶುಕಾಚಾರ್ಯರ ಮುಖದಿಂದ ಆಸ್ವಾದಿಸಲ್ಪಟ್ಟಂತಹ ರಸಭರಿತವಾದ ಹಣ್ಣು ಅದು ಭಾಗವತ. ಪಿಬತ ಭಾಗವತಂ ರಸಂ ಆಲಯಂ. ಅಲ್ಲ, ಎಲ್ಲಿವರೆಗೆ ಕುಡಿಯಬೇಕು ಅಂತ ನೋಡಿ, ಅದು ಕುಡಿಯುವುದೋ ಕೇಳುವುದೋ? ಶ್ರವತ ಭಾಗವತಂ ರಸಮಾಲಯಂ ಅಂತ ಹೇಳ್ಬೋದಾಗಿತ್ತು, ಕೇಳ್ರಿ ಅಂತ. ಅದೇನು ಛಂದೋಭಂಗವಾಗ್ತಿರಲಿಲ್ಲ. ಶ್ರವತ ಅನ್ನುವುದಕ್ಕಿಂತ ಪಿಬತ ಅಂತಾರೆ, ಕುಡಿಯುವುದು ಅಂತ. ಅಂದರೆ ಅದನ್ನು ಆಸ್ವಾದಿಸುವುದು ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ಕಣ್ಣಿನಿಂದ, ಕಿವಿಯಿಂದ, ನಾಲಿಗೆಯಿಂದ, ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಭಾಗವತ ಗ್ರಂಥವನ್ನು ಆಸ್ವಾದನೆ ಮಾಡುವುದು. ಹೊಟ್ಟೆಗೆ ಹೋದಂಥ ಆಹಾರ ಹೇಗೆ ಎಲ್ಲ ಇಂದ್ರಿಯಗಳಿಗೂ ಕೂಡ ತೃಪ್ತಿ ಕೊಡ್ತದೋ ಹಾಗೆ ಭಾಗವತ 11 ಇಂದ್ರಿಯಗಳಿಗೂ ಕೂಡ ತೃಪ್ತಿ ಕೊಡುತ್ತೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ರಸಂ ಆಲಯಂ. ವಿಜಯಧ್ವಜ ತೀರ್ಥರು ಆಲಯಂ ಅನ್ನುವುದಕ್ಕೆ ಆಸಮಂತಾತ್ಲಯಂ, ಲಿಂಗದೇಹ ಭಂಗವಾಗುವವರೆಗೂ ಕೇಳಬೇಕಂತೆ ಭಾಗವತವನ್ನು. ಅಷ್ಟೇ ಅಲ್ಲ, ಲಿಂಗದೇಹ ಭಂಗವಾಗಿ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ನಮಗಿಂತ ದೊಡ್ಡವರಾದವರು ಭಾಗವತ ಹೇಳ್ತಿರ್ತಾರೆ. ಮೋಕ್ಷದಲ್ಲಿಯೂ ಇವನು ಭಾಗವತವನ್ನು ಕೇಳ್ತಲೇ ಇರ್ತಾನೆ. ಇವನಿಗಿಂತ ಚಿಕ್ಕವನಾದವರಿಗೆ ಹೇಳ್ತಾ ಇರ್ತಾನೆ. ಹಾಗಾಗಿ ಭಾಗವತದ ಶ್ರವಣ ಅನ್ನುವುದು ಮೋಕ್ಷದಲ್ಲಿಯೂ ನಡೆಯುವಂತಹ ಅಪೂರ್ವವಾಗಿರ್ತಕ್ಕಂಥ ಕ್ರಿಯೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಮುಹುರುಹೋ ರಸಿಕಾಹ ಭುವಿ ಭಾವುಕಾಹ. ಅದರಿಂದ ಎಲ್ಲ ರಸಿಕರಾದವರು ಕೂಡ ಭಾಗವತವನ್ನು ಸೇವನೆ ಮಾಡಿರಿ, ಸೇವನೆ ಮಾಡಿರಿ ಎನ್ನುವ ಅರ್ಥದಲ್ಲಿ ಇದನ್ನು ತಿಳಿಸಿ ಹೇಳ್ತಾ, ಭಾಗವತವನ್ನು ಪ್ರಾರಂಭ ಮಾಡುವಾಗಲೇ ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಃ ಚಾರ್ಥೇಶ್ವವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಯಾರು, ಏನನ್ನ ಭಗವದ್ಗೀತೆ ಭಾಗವತ ಹೇಳಲಿಕ್ಕೆ ಹೊರಟಿದೆ ಎನ್ನುವುದನ್ನು ಇಲ್ಲಿ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಮೊದಲು ಪ್ರಾರಂಭ ಮಾಡುವಾಗಲೇ ಜನ್ಮಾದ್ಯಸ್ಯ ಯತಃ, ಬ್ರಹ್ಮಸೂತ್ರದಲ್ಲಿ ಬಂದಿರುವಂತಹ 2ನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಮೊದಲನೇದು, ಓಂ ಜನ್ಮಾದ್ಯಸ್ಯ ಯತಃ ಓಂ ಅನ್ನುವುದು 2ನೇದು. ಭಗವಂತ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಾದಿವಂದ್ಯನಾಗಿದ್ದಾನೆ ಅನ್ನುವುದನ್ನು ತಿಳಿಯಲಿಕ್ಕೆ ಏನು ಅಂತ ಕೇಳಿದರೆ, ಅವ ಜನ್ಮಾದಿಗಳನ್ನು ಮಾಡ್ತಾನೆ ಅಂತ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಬಹಳ ಸುಲಭವಾಗಿ ಭ್ರೂಭಂಗ ಮಾತ್ರದಿಂದಲೇ ಸ್ವಾಮಿ ಮಾಡಿಬಿಡ್ತಾನೆ ಅಂತ. ಅಂತಹ ಅಪ್ರತಿಮನಾಗಿರ್ತಕ್ಕಂತಹ ಮಹಿಮಾವಂತ ನಮ್ಮಪ್ಪ ಅಂತ. ವಿಶ್ವಸ್ತುತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಆಚಾರ್ಯರು ಹೇಳಿದ ಹಾಗೆ, ಲಕ್ಷ್ಮೀದೇವಿಯ ಎಲ್ಲವನ್ನ ಕೂಡ ಬೃಹಸನ್ನೆಯಿಂದ ಮಾಡ್ತಾಳಂತೆ. ಅಂಥ ಲಕ್ಷ್ಮೀದೇವಿಯನ್ನು ಬೃಹಸನ್ನೆಯಿಂದ ನಿಯಂತ್ರಣ ಮಾಡ್ತಾನೆ. ಆದ್ದರಿಂದ ಸ್ವಾಮಿ ಸರ್ವೋತ್ತಮ, ಅಂಥದ್ದನ್ನು ಮಾಡುತ್ತಾನೆ. ಅದಕ್ಕೆ ಯಾವ ಭಗವಂತ ಈ ಸತ್ಯವಾದ ಜಗತ್ತಿನ ಉತ್ಪತ್ತಿಯನ್ನು, ಸ್ಥಿತಿಯನ್ನು, ಸಂಹಾರವನ್ನು, ನಿಯಮನವನ್ನು, ಜ್ಞಾನ ಅಜ್ಞಾನ ಬಂಧ ಹಾಗೂ ಮೋಕ್ಷಗಳನ್ನು ಪ್ರತ್ಯಕ್ಷ ಮತ್ತು ಆಗಮ ಪ್ರಮಾಣುಸಾರವಾಗಿ ಅನುಮಾನದಿಂದ ನಾವು ತಿಳಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೋ ಅಂತಹ ಸ್ವಾಮಿ ಈ ಭಾಗವತದಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಯಾವ ಭಗವಂತ ಪ್ರಕೃತಿ ಮತ್ತು ಜೀವರ ವಿಷಯದಲ್ಲಿ ಸರ್ವ ರೀತಿಯಲ್ಲಿ ಸರ್ವಜ್ಞನಾಗಿದ್ದಾನೆ. ಸ್ವರಾಟ್ ಅರ್ಥೇಶು ಅಭಿಘ್ನ ಸ್ವರಾಟ್ ಅಂತ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಪಿ ಸಮರ್ಥಃ ಅಂತ.
ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಡೀತದೆ, ಅದೇನು ದೊಡ್ಡದಲ್ಲ. ನಾವು ಅಂದ್ಕೊಳ್ಳದೆ ಇರುವುದೂ ನಡೆಯುತ್ತೆ, ಅದು ದೊಡ್ಡದಲ್ಲ. ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥದ್ದನ್ನೆಲ್ಲವನ್ನು ಭಗವಂತ ಮಾಡ್ತಾನಲ್ಲ, ಅದು ಅವನನ್ನು ಸ್ವರಾಟ್ ಅನ್ನುವಂತಹ ಪದವಿಗೆ ಏರಿಸ್ತದೆ ಅಂತ. ಅರ್ಥೇಶು ಅಭಿಘ್ನ ಸ್ವರಾಟ್. ಎಲ್ಲವನ್ನ ತಿಳಿದಿರುವವ ಅವನೊಬ್ಬನೇ. ಏನಕ್ಕೆ ಎಲ್ಲವನ್ನ ಮಾಡ್ತಿದ್ದಾನೆ, ಯಾವ ಕಾಲಕ್ಕೆ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಯಾವ ರೀತಿಯಲ್ಲಿ ಮಾಡ್ತಾನೆ, ಯಾರನ್ನು ಬಳಸಿಕೊಂಡು ಮಾಡ್ತಾನೆ, ಇವೆಲ್ಲ ಸ್ವಾಮಿಗೆ ಮಾತ್ರ ಗೊತ್ತಿರ್ತದಾದ್ದರಿಂದ ಅರ್ಥೇಶು ಅಭಿಘ್ನ. ಎಲ್ಲಿ ಧರ್ಮರಾಜನನ್ನು ಬಳಸಿಕೊಂಡ, ಎಲ್ಲಿ ಭೀಮಸೇನ ದೇವರನ್ನು ಬಳಸಿಕೊಂಡ, ಎಲ್ಲಿ ಅರ್ಜುನನನ್ನು ಬಳಸಿಕೊಂಡ, ಎಲ್ಲಿ ದ್ರೌಪದಾದೇವಿಯರ ಪ್ರತಿಜ್ಞೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ಅಂತ ಸ್ವಾಮಿ ತಾನೇ ಭೀಷ್ಮಾಚಾರ್ಯರ ಎದುರುಗಡೆ ಚಕ್ರವನ್ನು ಹಿಡಿದಂತೆ ನಾಟಕ ಮಾಡಿದ, ಇವೆಲ್ಲ ಇದೆಯಲ್ಲ, ಇದು ದೇವರಿಗೆ ಮಾತ್ರ ಗೊತ್ತಿರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅವನ ಆಟ ಗೊತ್ತಾಗೋದಿಲ್ಲ. ಅದಕ್ಕೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತಾರೆ ದಾಸರು. ಹಾಗಾಗಿ ಅರ್ಥೇಶ್ವಭಿಘ್ನ, ಅವನು ಎಲ್ಲ ರೀತಿಯಿಂದ ಸರ್ವಜ್ಞನಾಗಿದ್ದಾನೆ. ಅಷ್ಟೇ ಅಲ್ಲ, ತನಗೆ ತಾನೇ ರಾಜನಾಗಿದ್ದಾನೆ. ಅವನನ್ನು ನಿಯಂತ್ರಣ ಮಾಡುವವರು ಯಾರೂ ಇಲ್ಲ. ತನಗೆ ತಾನೇ ಸ್ವರಾಟ್ ಸ್ವಾಮಿ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಸರ್ವರಿಗೂ ಗುರುವಾದ ಆದಿಕವಿ ಎನ್ನಿಸಿದಂಥ ಚತುರ್ಮುಖ ಬ್ರಹ್ಮದೇವರಿಗೆ ಹಯಗ್ರೀವ ದೇವರ ರೂಪದಿಂದ ಸೃಷ್ಟಿಯ ಆದಿಯಲ್ಲಿ ಸರ್ವಶಾಸ್ತ್ರವನ್ನು ಪ್ರೀತಿಯಿಂದ ಉಪದೇಶ ಮಾಡಿದಂತಹ ಪ್ರಭು ಅವ. ಆದಿಕವಿ ಅಂತ ಕರೆಸಿಕೊಳ್ಳುವಂತಹ ಬ್ರಹ್ಮದೇವರಿಗೆ ಎಲ್ಲವನ್ನ ಉಪದೇಶ ಮಾಡಿದಂತಹ ಪ್ರಭು ಅವ. ಅವರ ಯೋಗ್ಯತಾನುಸಾರವಾಗಿ ಅವರು ಸರ್ವಜ್ಞ ಶಿಖಾಮಣಿಗಳು. ಕವಿ ಅಂದರೆ ವಿಜಯಧ್ವಜ ತೀರ್ಥರು ಕೊಟ್ಟಂಥ ಅರ್ಥ ಏನು ಅಂತ ಕೇಳಿದರೆ ಶಬ್ದ ಮಾಡುವವ ಅಂತ ಅರ್ಥ. ಆದರೆ ಶಬ್ದ ಮಾಡುವವರೆಲ್ಲ ಕವಿಗಳು ಅಂತಾಗಿಬಿಟ್ರೆ ನಗಾರಿ ಎಲ್ಲರಿಗಿಂತ ಜಾಸ್ತಿ ಶಬ್ದ ಮಾಡುತ್ತದೆ, ಅದಕ್ಕೆ ಕವಿ ಅಂತ ಕರೆಯೋದಿಲ್ಲ. ಶಬ್ದ ಮಾಡುವುದು ಅಂದರೆ ಏನು ಅಂದರೆ ನಮ್ಮಲ್ಲಿ ಉತ್ಪನ್ನವಾಗುವಂಥ ಪ್ರತಿ ಶಬ್ದವೂ ಕೂಡ ಭಗವಂತನನ್ನು ಕೊಂಡಾಡುವಂತಹ ರೀತಿಯಲ್ಲಿ ಅದು ಪ್ರಕಟವಾಗ್ತದೆ ಅಂದರೆ ಅವಕವಿ ಅಂತ. ಅದಕ್ಕೆ ನಮ್ಮ ಯಾದವಾರ್ಯರು ಸರಸ್ವತೀ ದೇವಿಯನ್ನು ಸ್ಮರಣೆ ಮಾಡುವಾಗ ಒಂದು ಮಾತು ಹೇಳುತ್ತಾರೆ, ವಾಣಿತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದ್ ಆಚಾರ್ಯ ಭಾವಗ ಅಂತ. ತಾಯಿ, ನನ್ನ ಈ ದೇಹವನ್ನು ವೀಣೆ ಅಂತ ನೀನು ಅದನ್ನು ಪರಿಪಾಲನೆ ಮಾಡಿಕೋ, ನನ್ನ ದೇಹವನ್ನು ವೀಣೆ ಅಂತ ತಿಳಿ. ವೀಣೆಗೂ ಹೇಗೆ ಬುರುಡೆ ಇದೆ, ನನಗೂ ಹಾಗೆ ಬುರುಡೆ ಇದೆ. ವೀಣೆಗೆ ತಂತಿ ಇದೆ, ನನಗೆ ನಾಲಿಗೆ ಇದೆ. ವೀಣೆಯನ್ನು ಹೇಗೆ ನಿನ್ನ ತೊಡೆ ಮೇಲೆ ಇಟ್ಟುಕೊಳ್ತೀಯೋ, ನನ್ನನ್ನು ನಿನ್ನ ತೊಡೆ ಮೇಲೆ ಹಾಗೆ ಇಟ್ಟುಕೊಂಡು ನೀನು ನನ್ನಿಂದ ಭಗವಂತನ ನಾಮವನ್ನು ನುಡಿಸು. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಎಂ ಸೂರ್ಯ. ಹೇಗೆ ನುಡಿಸಬೇಕು ಅಂದರೆ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದ್ ಆಚಾರ್ಯ ಭಾವಗ. ನನ್ನ ಬಾಯಿಂದ ಬರುವಂತಹ ಒಂದೊಂದು ನುಡಿಮುತ್ತುಗಳು ಕೂಡ ಅದು ಆಚಾರ್ಯರ ತತ್ವಕ್ಕೆ ಅನುಗುಣವಾಗಿರುವಂತೆ ನುಡಿಸು. ಆಚಾರ್ಯರ ತತ್ವಕ್ಕೆ ವಿರುದ್ಧವಾದ ಮಾತುಗಳು ನನ್ನ ಬಾಯಲ್ಲಿ ಬರದೇ ಹೋಗಲಿ ಅಂತ ಅವರು ಕೇಳ್ತಾರೆ. ಇದು ಅದೇ ಮಾತೆ. ಯಾರ ಬಾಯಿಂದ ಬರುವಂಥ ಸಮಸ್ತವಾಗಿರ್ತಕ್ಕಂಥ ಶಬ್ದಗಳು ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ನಿರೂಪಣೆ ಮಾಡುತ್ತವೋ, ಭಗವಂತನ ಗುಣಗಳನ್ನು ಅದು ಸ್ತೋತ್ರ ಮಾಡುತ್ತೋ ಅಂಥವರು ಆದಿಕವಿಗಳು, ಬ್ರಹ್ಮದೇವರು. ಅಂಥವರಿಗೆ ಭಗವಂತ ಪ್ರೀತಿಯಿಂದ ಸರ್ವಶಾಸ್ತ್ರಗಳನ್ನು ಉಪದೇಶ ಮಾಡಿದ ಅನ್ನುವುದು ಮುಹ್ಯಂತಿ ಎಂ ಸೂರ್ಯ. ಭಗವಂತನನ್ನು ಯಾರೂ ಸರಿಯಾಗಿ ತಿಳಿದವರಿಲ್ಲ, ಲಕ್ಷ್ಮೀದೇವಿಯೂ ಇಲ್ಲ. ರಮಾಪಿ ತನ್ನ ಜಾನಾತಿ ಅಂತಲೇ ಹೇಳೋದು. ಭಗವಂತನ ಎಡಗಾಲಿನ ಕಿರುಬೆರಳಿನ ಉಗುರಿನ ತುದಿಯನ್ನು, ಅದರಲ್ಲಿ ಉತ್ಪನ್ನವಾಗುವ ಗುಣವನ್ನು ಲಕ್ಷ್ಮೀದೇವಿ ಅವತ್ತಿನಿಂದ ಇವತ್ತಿನವರೆಗೆ ಎಣಿಸ್ತಾ ಇದ್ದಾಳೆ. ಇವತ್ತಿಗದು ಮುಗಿಲಿಲ್ಲ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಮೇದಿನಿ ಪರಮ ನಂಬು ಕಣಂಗಳ ಮೈದಬಹುದು ಪರಿಗಣತಿಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ. ಮೇದಿನಿ ಪರಮಾಣು ಅಂಬು ಕಣಂಗಳು, ಭೂಮಿ ಮೇಲಿರುವಂತಹ ಪರಮಾಣುಗಳು, ಮತ್ತು ಅಂಬು ಕಣಂಗಳು ಅಂದರೆ ನೀರಿನ ಹನಿಗಳು. ಭೂಮಿಯ ಮೇಲಿರುವಂತಹ ಪರಮಾಣುಗಳನ್ನು, ಧೂಳಿನ ಕಣಗಳನ್ನು, ನೀರಿನ ಹನಿಗಳನ್ನು ಎಣಿಸಿಬಿಡ್ಬೋದಂತೆ. ದೇವತೆಗಳ ಅನುಗ್ರಹ ಇದ್ದರೆ, ಬ್ರಹ್ಮದೇವರ ಅನುಗ್ರಹ ಇದ್ದರೆ ಎಣಿಸಬಹುದು. ಆದರೆ ಯಾವುದನ್ನು ಎಣಿಸ್ಲಿಕ್ಕಾಗಲ್ಲ ಜಗತ್ತಿನಲ್ಲಿ ಅಂದರೆ ಭಗವಂತನ ಗುಣಗಳಿದೆಯಲ್ಲ, ಅನಾದಿ ಕಾಲದಿಂದ ಗಣಿತವೆಂಬುದೇ ಮಾಧವನ ಆನಂದಾದಿ ಗುಣಗಳು. ದೇವರ ಗುಣಗಳು ಅನಾದಿ ಕಾಲದಿಂದ ಎಣಿಸ್ಲಿಕ್ಕಾಗದೇ ಇರುವಂಥದ್ದು. ಅವನ ಗುಣಗಳು ಎಣಿಸ್ಲಿಕ್ಕಾಗಲ್ಲ ಅನ್ನುವುದೇ ದೊಡ್ಡ ಗುಣ. ಅದಕ್ಕೆ ಮುಖ್ಯಂತಿ ಎಂ ಸೂರ್ಯ. ಭಗವಂತನ ಅನುಗ್ರಹವಿದ್ದರೆ ಭಗವಂತನ ಗುಣಗಳು ನಮಗೆ ತಿಳಿಯುತ್ತವೆ. ಭಗವಂತನ ಗುಣಗಳು ನಮಗೆ ತಿಳಿಯಬೇಕಾದ್ರೆ ಅವನ ಅನುಗ್ರಹ ಇರಬೇಕು ಅನ್ನುವುದು ಎಷ್ಟು ಸತ್ಯವೋ, ಭಗವಂತನ ಅನುಗ್ರಹ ಇಲ್ಲ ಅಂದರೆ ಎಂತೆಂಥವರೂ ಮೋಹ ಒಳಗಾಗಿ ಬಿಡ್ತಾರೆ.
ಅರ್ಜುನನಂತ ಅರ್ಜುನ ಮೋಹಕ್ಕೊಳಗಾದ, ರುದ್ರದೇವರು ಮೋಹಕ್ಕೊಳಗಾದರು, ಗರುಡದೇವರು ಮೋಹಕ್ಕೊಳಗಾದರು, ಶೇಷದೇವರು ಮೋಹಕ್ಕೊಳಗಾದರು. ಋಜುದೇವತೆಗಳನ್ನು ಬಿಟ್ಟು ಇನ್ನೆಲ್ಲರೂ ಭಗವಂತನ ವಿಚಾರದಲ್ಲಿ ಮೋಹಕ್ಕೊಳಗಾದವರೇ. ಭಗವಂತನ ವಿಚಾರದಲ್ಲಿ ಯಾರೂ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಎಲ್ಲ ಕಾಲದಲ್ಲೂ ಕೂಡ ತಿಳಿದವರಲ್ಲ ಋಜುದೇವತೆಗಳನ್ನು ಬಿಟ್ಟರೆ. ಅದಕ್ಕೆ ಮುಹ್ಯಂತಿ ಯಂ ಸೂರಯ, ಭಗವಂತನ ಅನುಗ್ರಹವಿದ್ದರೆ ಅವನ ಗುಣಗಳು ನಮಗೆ ಸ್ವಲ್ಪವಾದರೂ ತಿಳಿಯುತ್ತದೆ. ಅವ ಅನುಗ್ರಹ ಮಾಡಲಿಲ್ಲ ಅಂದರೆ ಅವನ ಗುಣಗಳಲ್ಲಿ ಮೋಹವನ್ನು ಉಂಟು ಮಾಡಿಬಿಡ್ತಾನೆ ಸ್ವಾಮಿ. ಕಲಿಯ ಆವೇಶವಾಗಿ ಬಿಟ್ಟರೆ ಭಗವಂತನ ಗುಣಗಳಲ್ಲಿಯೂ ಮೋಹ ಉಂಟಾಗಿ ಬಿಡ್ತದೆ ಅಂತ ಒಂದು. ಮತ್ತು ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ, ಯಾವ ಭಗವಂತ ಬೆಂಕಿಯಿಂದ, ನೀರಿನಿಂದ, ಮಣ್ಣಿನಿಂದ, ಈ ಮೂರು ಕಣ್ಣಿಗೆ ಕಾಣುವಂಥದ್ದು. ಪಂಚಭೂತಗಳಲ್ಲಿ ಕಣ್ಣಿಗೆ ಕಾಣುವಂಥದ್ದು ಮೂರು ಯಾವುದು ಅಂತ ಕೇಳಿದರೆ ಬೆಂಕಿ, ಮಣ್ಣು ಮತ್ತು ನೀರು. ಆ ಮೂರನ್ನು ಇಟ್ಟುಕೊಂಡು ಕಣ್ಣಿಗೆ ಕಾಣುವಂಥ ಮೂರು, ಕಣ್ಣಿಗೆ ಕಾಣದೇ ಇರುವ ಎರಡು, ಆಕಾಶ ಮತ್ತು ವಾಯು, ಅವನ್ನು ಉಪಯೋಗಿಸಿಕೊಂಡು ಸ್ವಾಮಿ ಜೀವ ಸೃಷ್ಟಿ ಜಡ ಸೃಷ್ಟಿಯನ್ನು ಮಾಡಿದನೋ. ಯತ್ರ ತ್ರಿಸರ್ಗೋ ಮೃಷ, ಮೃಷ ಅಂದರೆ ಸುಳ್ಳು ಅಂತಲ್ಲ. ಅದಕ್ಕೆ ಆಚಾರ್ಯರು ಮೃಷ ಅನ್ನುವ ಶಬ್ದಕ್ಕೆ ಬರೆಯುವಾಗ ಅವನಿಗೆ ಉಪಯೋಗವಿಲ್ಲದೆ ಇರುವಂಥದ್ದು ಅಂತ ಬರೀತಾರೆ. ಅದಕ್ಕೆ ತನಗೆ ಪ್ರಯೋಜನವಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಈಗ ಯಾಕೆಂದರೆ ಪ್ರಯೋಜನವಿಲ್ಲದೆ ಕೆಲಸ ಮಾಡಿದವನನ್ನು ಹುಚ್ಚ ಅಂತ ಕರೀತಾರೆ ಲೋಕದಲ್ಲಿ. ಪ್ರಯೋಜನಂ ಅನುದ್ದೇಶ್ಯ ಮಂದೋಪಿನ ಪ್ರವರ್ತತೆ ಅಂತ ಒಂದು ಮಾತಿದೆ. ಪ್ರಯೋಜನವಿಲ್ಲದೆ ಇದ್ದರೆ ಹುಚ್ಚನೂ ಕೆಲಸ ಮಾಡುವುದಿಲ್ಲ ಅಂತ. ಭಗವಂತನಿಗೇನು ಪ್ರಯೋಜನ ಇಲ್ಲ ಅಂತಂದರೆ ಭಗವಂತ ಹುಚ್ಚನಿಗಿಂತ ಹತ್ತತ್ತಾಗಿ ಬಿಡುತ್ತಲ್ಲ ಅಂತ ಅನ್ನಿಸಿದ್ರೆ ಅದಕ್ಕೆ ಇಲ್ಲಿ ಮಾತು ಹೇಳ್ತಿರುವುದು. ಭಗವಂತನಿಗೆ ಪ್ರಯೋಜನ ಇಲ್ಲ ಅಂದರೆ ತನಗೆ ಪ್ರಯೋಜನ ಇಲ್ಲ ಅಂತ ಅರ್ಥ. ಸೃಷ್ಟಿಯಾಗಿರ್ತಕ್ಕಂಥ ಜೀವಿಗಳಿಗೆ ಪ್ರಯೋಜನ ಇದ್ದೇ ಇದೆ. ತನಗೆ ಪ್ರಯೋಜನವಿಲ್ಲದೆ ತನ್ನಿಂದ ಸೃಷ್ಟರಾದವರಿಗೆ ಪ್ರಯೋಜನವನ್ನು ಉಂಟು ಮಾಡುತ್ತಾನೆ. ಆದ್ದರಿಂದ ಯತ್ರ ತ್ರಿಸರ್ಗೋ ಮೃಷ, ಅವನ ಪ್ರಕಾರ ಅವನಿಗೆ ಪ್ರಯೋಜನವಿಲ್ಲದೆ ಇರತಕ್ಕಂಥದ್ದು ಜಗತ್ತಿಗೆ ಪ್ರಯೋಜನವಾದಂತಹ ಸೃಷ್ಟಿಯನ್ನು, ಜಡ ಸೃಷ್ಟಿ ಜೀವ ಸೃಷ್ಟಿಯಾದಿಗಳನ್ನು ಸ್ವಾಮಿ ಮಾಡುತ್ತಾನೆ. ಮತ್ತು ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ, ತನ್ನ ಸ್ವರೂಪದ ಮಹಿಮೆಯಿಂದ ಯಾವ ಇಂದ್ರಜಾಲದಂಥ ಮಾಯದ ಸೃಷ್ಟಿಯನ್ನು ಮಾಡದೆ ಸತ್ಯಭೂತವಾದ ಸೃಷ್ಟಿಯನ್ನು ಮಾಡಿ ದುಃಖರಹಿತನಾಗಿ ನಿತ್ಯವೂ ನಿರತಿಶಯವಾದಂಥ ಆನಂದಾನುಭವದ ಸ್ವರೂಪಿಯಾಗಿ ಸಕಲ ಗುಣಗಣಗಳ ಸ್ವರೂಪಿಯಾಗಿ ಸಕಲ ಗುಣಗಳ ನಿಧಿಯಾಗಿ ಭಗವಂತ ಏನಿದ್ದಾನಲ್ಲ ಸ್ವಾಮಿ ಪರಬ್ರಹ್ಮ ವಸ್ತು, ಅವನನ್ನು ನಾವು ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಉಪಾಸನೆ ಮಾಡೋಣ ಅಂತ ಭಾಗವತದ ಪ್ರಾರಂಭದಲ್ಲಿ ಶ್ಲೋಕವನ್ನು ಹೇಳ್ತಾರೆ. ಭಾಗವತ ಹೊರಟದ್ದೇ ಕೃಷ್ಣ ಪರಮಾತ್ಮನ ಕಥೆ ಹೇಳಲಿಕ್ಕೆ. ಆದ್ದರಿಂದ ಇದೊಂದು ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ಕಥೆಯನ್ನು ಕೂಡ ನೀವು ತಿಳ್ಕೊಂಡು ಬಿಡ್ರಿ ಅಂತ ವಿಜಯಧ್ವಜ ತೀರ್ಥರು ಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳಿಬಿಡ್ತಾರೆ. ಆದ್ಯಸ್ಯ ಜನ್ಮ ಅನ್ವಯಾತ್ ಇತರತಃ ಇತಿ ಅರ್ಥೇಶ್ವ ವಿಘ್ನಸ್ವರಾಟ್ ಅಂತ ಮಾಡಿಕೊಳ್ಳ್ರಿ. ಆದ್ಯಸ್ಯ ಮುಖ್ಯಪ್ರಾಣದೇವರ ಅವತಾರಭೂತನಾದ ಭೀಮಸೇನನ ಯಸ್ಮೈ ಪ್ರೀತ್ಯರ್ಥಂ ಜನ್ಮ, ಆ ಭೀಮಸೇನ ದೇವರು ಯಾರ ಸೇವೆ ಮಾಡಬೇಕು ಅಂತ ಜನ್ಮವೆತ್ತಿದರೋ ಅಂತಹ ನಾರಾಯಣ. ಅನ್ವಯಾತ್ ಅಯಾತ್ ಅಂತ ಬಿಡಿಸ್ಕೊಳ್ರಿ. ಹುಟ್ಟಿದ ಕೂಡಲೇ ತಾನು ಮಥುರಾ ಪಟ್ಟಣವನ್ನು ಬಿಟ್ಟು ಅಯಾತ್ ತಾನು ನಂದಗೋಕುಲಕ್ಕೆ ಹೋದ. ಯಾಕೆ? ಇತರತಃ ವಿಚಿತ್ರವಾಗಿರ್ತಕ್ಕಂಥ ಲೀಲೆಯನ್ನು ತೋರಿಸಬೇಕು ಅಂತ ಸ್ವಾಮಿ ಅಲ್ಲಿಗೆ ಹೋದ. ಈತ ಅವನಲ್ಲಿ ರತರಾಗಿರ್ತಕ್ಕಂಥ ಯಶೋಧ ಮತ್ತು ನಂದಗೋಪರ ಪ್ರೀತಿಗೋಸ್ಕರವಾಗಿ ಸ್ವಾಮಿ ಹೋದ. ಯಾಕೆಂದರೆ ಅವರು ವರ ಕೊಟ್ಟಿದ್ದ, ನನ್ನ ಬಾಲ್ಯ ಲೀಲೆಗಳನ್ನು ನೋಡುವಂತಹ ಭಾಗ್ಯ ನಿಮಗೆ ಒದಗಲಿ ಅಂತ. ದ್ರೋಣವಸು ಆ ವಸು ಮತ್ತು ಅವನ ಪತ್ನಿಗೆ ಅವರೇ ಯಶೋಧ ಮತ್ತು ನಂದಗೋಪರಾಗಿ ಅವತಾರ ಮಾಡಿದ್ರು. ಆದ್ದರಿಂದ ಇತರತಃ ಭಗವಂತ ವಿಚಿತ್ರವಾದಂತಹ ತನ್ನ ಲೀಲೆಗಳನ್ನು ತೋರಿಸಲಿಕ್ಕೆ ಅಂತ ಅಲ್ಲಿಗೆ ಹೋದನಂತೆ. ಅರ್ಥೇಶು ಅಭಿಘ್ನ ಸ್ವರಾಟ್, ಯಾರಿಗೂ ಅರ್ಥವಾಗದೇ ಇರುವ ರೀತಿಯಲ್ಲಿ ಸ್ವಾಮಿ ತಾನು ಲೀಲೆಗಳನ್ನು ತೋರಿಸಿಬಿಟ್ಟ. ಗೋಪಿ ಜನಜಾರ ಅನ್ನಿಸಿಕೊಂಡ, ನವನೀತ ಚೋರ ಅನ್ನಿಸಿಕೊಂಡ, ಗೋವರ್ಧನ ಗಿರಿಧಾರಿ ಅನ್ನಿಸಿಕೊಂಡ, ಹೇ ದೇವದೇವ ಸಪ್ತಗಿರೀಶ ಮುಕ್ತ ಸೇವಿತ ಅನಂತ ಕಲ್ಯಾಣ ಗುಣಗಣಭರಿತ ಶುಭಚರಿತ ಕಮಲಾಲಯ ಕಮಲ ಭವ ಶರ್ವಾದಿ ಗಿರ್ವಾಣಿ ಗಣಾರಾಧ್ಯ ಅಭೇದ್ಯ ವೇದವೇದ್ಯ ನಿರ್ವೇದ್ಯ ಭಕ್ತರಕ್ಷ ಸುಜನಪಕ್ಷ ಲಕ್ಷ್ಮೀವಕ್ಷ ಲತಪಾಲಕ್ಷ ಭಾಗವತ ಜನರಕ್ಷ ವಭ್ಯುದೀಕ್ಷ ಪೂರ್ಣಕಾಮ ಆಪ್ತಕಾಮ ಅನಂತ ಕಲ್ಯಾಣ ಗುಣಗಣಧಾಮ ತ್ರಿಧಾಮ ವೈಕುಂಠಧಾಮ ಭಕ್ತ ವಿಶ್ರಾಮಧಾಮ ಎಲ್ಲವೂ ಆಗಿಬಿಟ್ಟ ಸ್ವಾಮಿ. ಯಾರಿಗೂ ಕೃಷ್ಣ ಏನು ಅಂತಲೇ ಅರ್ಥವಾಗಲಿಲ್ಲ. ಅರ್ಥ ಮಾಡಿಕೊಂಡವರು ಇಬ್ಬರೇ, ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಭೀಮಸೇನ ದೇವರು, ಒಂದು ದ್ರೌಪದಿ ದೇವಿ. ಅದು ಬಿಟ್ಟರೆ ಭಗವಂತ ಯಾರಿಗೂ ಕೂಡ ಅರ್ಥೇಶ್ವ ವಿಘ್ನ, ಎಲ್ಲರೂ ನನ್ನ ಕೃಷ್ಣ ನನ್ನ ಕೃಷ್ಣ ನನ್ನ ಕೃಷ್ಣ ಅಂತ ಎಲ್ಲರೂ ಕೃಷ್ಣನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದರು. ಭಗವಂತ ಯಾರ ಕೃಷ್ಣನಾಗಿ ಉಳಿಯಲಿಲ್ಲ.
ಅವ ಸರ್ವೋತ್ತಮನಾಗಿ ಸ್ವರಾಟ್ ಆಗಿ ಉಳಿದು ಬಿಟ್ಟ. ಅದಕ್ಕೋಸ್ಕರ ಸ್ವರಾಟ್ ತಾನು ಯಾರ್ಯಾರು ತನ್ನವರು ಅಂತಿದ್ರು ಅವರಿಗೆಲ್ಲರಿಗೂ ಕೂಡ ನಾನು ನಿಮ್ಮವನಲ್ಲ ಅಂತ ತೋರಿಸಿಬಿಟ್ಟ. ಭಕ್ತರಾಗಿದ್ದಕ್ಕೆ ನಾನು ನಿಮ್ಮವನಂತಿದ್ದೇನೆ, ಯಾರ ವಶದಲ್ಲಿಯೂ ನಾನಿಲ್ಲ, ನನ್ನ ವಶದಲ್ಲಿ ಎಲ್ಲರೂ ಇದ್ದಾರೆ, ಯಾರ ವಶದಲ್ಲೂ ನಾನಿಲ್ಲ ಅಂತ ಉಗ್ರಸೇನನಿಗಾಗಲಿ, ಜರಾಸಂಧನ ಮಗನಾದಂಥ ಸಹದೇವನಿಗಾಗಲಿ, ಧರ್ಮರಾಜಾದಿಗಳಿಗಾಗಲಿ ನಾನು ರಾಜನಾಗಲಿಕ್ಕೆ ಬಂದವನಲ್ಲ, ನಿಮ್ಮನ್ನೇ ರಾಜನನ್ನಾಗಿ ಮಾಡುತ್ತೇನೆ, ನಾನು ಕಿಂಗ್ ಅಲ್ಲ ಕಿಂಗ್ ಮೇಕರ್ ಅಂತ ತೋರಿಸಿಬಿಟ್ಟ ಸ್ವಾಮಿ. ರಾಮದೇವರು ರಾಜನಾಗಿ 11,700 ವರ್ಷಗಳ ಕಾಲ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡಿದರೆ, ಕೃಷ್ಣ ಸಿಂಹಾಸನದ ಮೇಲೆ ಕೂಡದೆ ಸಾವಿರಾರು ರಾಜರನ್ನು ಸಿಂಹಾಸನದ ಮೇಲೆ ಕೊಡಿಸಿಬಿಟ್ಟ. ಅದು ವ್ಯಕ್ತವಾಗಿ ಅವ್ಯಕ್ತವಾಗಿ ಸ್ವರಾಟ್ ಸ್ವಕೀಯ ರಾಟ್ ಏನ ಸಹ ಅಂತ ಅರ್ಥ ಮಾಡುತ್ತಾರೆ. ತೇನೇ ಬ್ರಹ್ಮಹೃದಯ ಆದಿಕವಯೇ, ತೇನೇ ಬ್ರಹ್ಮಹೃದ ಆದಿಕವಿ ಎನ್ನಿಸಿಕೊಂಡಂಥ ಭೀಮಸೇನ ದೇವರಿಗೆ ಪ್ರೀತಿಯಿಂದ 3 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿಸಿದನಂತೆ ಸ್ವಾಮಿ. ಅವರು ಎಲ್ಲ ವಿದ್ಯೆಯನ್ನು ಹೇಳಿದಂತೆ ಮಾಡಿದ, ಅವರು ಕಲ್ತಂತೆ ಮಾಡಿದರು. ಭಗವಂತನಲ್ಲಿ ಯಾವ ಕಾಲಕ್ಕೂ ಶಿಷ್ಯತ್ವವನ್ನು ವಹಿಸುವವರವರು. ಉದ್ಧವಾದಿಗಳಿಗೆ ಭಗವಂತ ಉಪದೇಶ ಮಾಡಿದ. ಕವಿ ಎಂದರೆ ಬೃಹಸ್ಪತ್ಯಾಚಾರ್ಯರು ಅಂತಲೂ ಆಗ್ತದೆ. ಕವಿ ಬೃಹಸ್ಪತಿ ಆದಿಹಿ ಮೂಲ ಕಾರಣಂ ಯಸ್ಯ ಸಹ ಆದಿಕವಿ ಅಂತ ಅರ್ಥ ಬರೀತಾರೆ. ಬೃಹಸ್ಪತ್ಯಾಚಾರ್ಯರ ಅವತಾರಭೂತನಾದಂಥ ಉದ್ಧವನಿಗೆ ಉದ್ಧವ ಗೀತೆಯನ್ನು ಉಪದೇಶ ಮಾಡಿದ. ಇಂದ್ರದೇವರ ಅವತಾರಭೂತನಾಗಿರ್ತಕ್ಕಂಥ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಕೃಷ್ಣಾವತಾರದಲ್ಲಿ ಕೃಷ್ಣ ಉಪದೇಶ ಮಾಡಿದಷ್ಟು ಇನ್ಯಾರೂ ಉಪದೇಶ ಮಾಡಲಿಲ್ಲ, ಅಷ್ಟು ಉಪದೇಶ ಮಾಡಿಬಿಟ್ಟ. ಭಗವದ್ಗೀತೆ ಮಾತ್ರ ಅಲ್ಲ, ಅಣುಗೀತೆಯನ್ನು ಉಪದೇಶ ಮಾಡಿದ ಪ್ರಭು. ಮುಖ್ಯಂತಿ ಯಂ ಸೂರಯ, ಬಲರಾಮ ದೇವರಂತಹ ಜ್ಞಾನಿಗಳಿಗೂ ಕೂಡ ಕೃಷ್ಣ ಯಾರು ಅಂತ ಪೂರ್ತಿಯಾಗಿ ಅರ್ಥವೇ ಆಗಲಿಲ್ಲ. ಸ್ಯಮಂತಕಮಣಿಯ ಪ್ರಸಂಗದಲ್ಲಿ ಬಲರಾಮನು ಕೃಷ್ಣನನ್ನು ತೊರೆದು ಅವ ತಾನು ವಿದೇಹ ರಾಜ್ಯಕ್ಕೆ ಹೋಗಿಬಿಟ್ಟ ಅನ್ನುವುದನ್ನು ನೋಡುತ್ತೇವೆ. ಜರಾಸಂಧ ಅವರೆಲ್ಲ ಅಯೋಗ್ಯರು, ಕೃಷ್ಣನನ್ನು ತಿಳಿದೇ ಹೋದರೆ ಹಾಳಾಗಿ ಹೋಗಲಿ. ಧರ್ಮರಾಜನಂತಹ ಮಹಾನುಭಾವರು, ಬಲರಾಮದೇವರಂತಹ ಮಹಾನುಭಾವರು ಯಾರೂ ಕೃಷ್ಣನನ್ನು ಸರಿಯಾಗಿ ತಿಳಿಯಲೇ ಇಲ್ಲ. ಎಲ್ಲರಿಗೂ ಕೃಷ್ಣ ತಿಳಿದಂತೆ ಗೋಚರ ಮಾಡಿದ, ಯಾರನ್ನೂ ಕೃಷ್ಣ ಪರಮಾತ್ಮ ಸಂಪೂರ್ಣವಾಗಿ ಅವರಿಗೆ ಅರ್ಥವೇ ಆಗಲಿಲ್ಲ. ಮುಖ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ, ಭಗವಂತ ಅಗ್ನಿಯನ್ನು ಪಾನ ಮಾಡಿದ 2 ಬಾರಿ. ವಾರಿ ನೀರಿನಲ್ಲಿ ಕಾಲಿಯನನ್ನು ಮರ್ದಿಸಿದ ಸ್ವಾಮಿ. ಮೃದಾಂ ಬಾಯಲ್ಲಿ ಮಣ್ಣನ್ನು ತಿಂದಂತೆ ಮಾಡಿ, ಇದು ವ್ಯರ್ಥ ಅಂತ ಇಡೀ ಮಣ್ಣು ಅನಂತ ಮಡಿ ಮಾಡಿ ಬ್ರಹ್ಮಾಂಡವನ್ನು ಯಶೋಧಾದೇವಿಗೆ ಬಾಯಲ್ಲಿ ತೋರಿಸಿಬಿಟ್ಟ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಯಾವುದೂ ಕೂಡ ನನ್ನಲ್ಲಿಲ್ಲ ಅನ್ನುವುದನ್ನು ಸ್ವಾಮಿ ತೋರಿಸಿದ. 16,108 ಸ್ತ್ರೀಯರ ಜೊತೆಯಲ್ಲಿ ವಿವಾಹವಾದರೂ ತಾನು ಬ್ರಹ್ಮಚಾರಿ ಅಂತ ಲೋಕಕ್ಕೆ ಪ್ರಚಾರಪಡಿಸಿದ. ಅನಾದ ಬ್ರಹ್ಮಚಾರಿ ಚ ಅನಾದಿ. ಆಮೇಲೆ ಕ್ರೋಧ, ಭೀಷ್ಮಾಚಾರ್ಯರ ಮೇಲೆ ಕ್ರೋಧ ಮಾಡಿದಂತೆ ನಾಟಕ ಮಾಡಿದ. ಕ್ರೋಧ ಮಾಡಲಿಲ್ಲ ಪ್ರಭು, ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಉಳಿಸುವುದಕ್ಕೋಸ್ಕರವಾಗಿ ನಾಟಕವಾಡಿದ. ಲೋಭ, ನರಕಾಸುರನನ್ನು ಸಂಹಾರ ಮಾಡಿದಾಗ ಅವನ ಬಳಿಯಲ್ಲಿದ್ದಂಥ ಸಂಪತ್ತನ್ನೆಲ್ಲ ದ್ವಾರಕೆಗೆ ಕಳಿಸಿಕೊಟ್ಟ, ತನಗೋಸ್ಕರ ಅಲ್ಲ, ತನ್ನನ್ನು ಅರಸಿ ಬಂದ ಭಕ್ತರಿಗೆಲ್ಲರಿಗೂ ಕೂಡ ಕೈ ತುಂಬಿ ಎಲ್ಲವನ್ನ ದಾನ ಮಾಡಿಬಿಟ್ಟ ಪ್ರಭು. ಇವೆಲ್ಲವೂ ಕೂಡ ಭಕ್ತರಿಗಾಗಿ ಮಾಡಿದ್ದು. ಅಮೃಷ, ಅದಕ್ಕೆ ಧಾಮ್ನಾಸ್ವೇನ ನಿರಸ್ತ ಕುಹಕಂ, ತನ್ನ ಸ್ವರೂಪ ಜ್ಞಾನದ ಬಲದಿಂದಲೇ ಕುಹಕ ಅಂತ ಅನ್ನಿಸಿಕೊಂಡಂಥ ದುರ್ಯೋಧನಾದಿಗಳನ್ನು ನಿರಸನ ಮಾಡಿ ಪಾಂಡವರಿಗೆ ರಾಜ್ಯ ಪ್ರದಾನವನ್ನು ಮಾಡಿ, ಕುಹಕ ವಂಶದಲ್ಲಿ ಬಂದ ತಕ್ಷಕ ಅನ್ನುವ ಸರ್ಪದಿಂದ ಪರೀಕ್ಷಿತ ಮಹಾರಾಜನಿಗೆ ಸಾವು ಬರುವಂತೆಯೂ ಮಾಡಿ, ಪರೀಕ್ಷಿತ ರಾಜ ಭಾಗವತವನ್ನು ಕೇಳಿ ಲೋಕ ಎಲ್ಲ ಜನರನ್ನು ಉದ್ಧರಿಸುವಂಥ ನಿಟ್ಟಿನಲ್ಲಿ ಮಹತ್ತರವಾದ ಸಾಧನೆ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ಸ್ವೇನ ಧಾಮ್ನ, ಆ ಭಾಗವತದಿಂದ ಭಗವಂತ ಲೋಕವನ್ನು ಉದ್ಧಾರ ಮಾಡಿದ. ಸತ್ಯಂ ಪರಂ ಧೀಮಹಿ, ಸತ್ಯಂ ಸತ್ಯಯಾಹ ಅಯಂ ಸತ್ಯ. ಒಂದು ಸತ್ಯಭಾಮಾದೇವಿಯ ಗಂಡ ಅನ್ನುವುದೊಂದು, ಸತ್ಯಭಾಮಾದೇವಿಯನ್ನು ವಿವಾಹವಾದವ ಅನ್ನುವುದು ಸತ್ಯ ಪದಕ್ಕರ್ಥ. ಇನ್ನೊಂದು ಸತ್ ಅಂದರೆ ಅಮುಕ್ತರು, ತಿ ಅಂದರೆ ಮುಕ್ತಿ, ಯಾ ಅಂದರೆ ನಿಯಾಮಕ ಅಂತ ಅರ್ಥ. ಅಮುಕ್ತರಿಗೂ ಮುಕ್ತರಿಗೂ ನಿಯಾಮಕನಾದವನಿಗೆ ಸತ್ಯ ಅಂತ, ಅದಕ್ಕೆ ಸತ್ಯನಾರಾಯಣ ಅಂತ ಕರೆಯೋದು. ಸತ್ಯನಾರಾಯಣ ಅನ್ನುವ ಹೆಸರು ಯಾಕೆ ಭಗವಂತನಿಗೆ ಅಂದರೆ ಮುಕ್ತರಿಗೂ ಅಮುಕ್ತರಿಗೂ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ಸತ್ಯ ಅನ್ನುವ ಪದಕ್ಕೆ ಅರ್ಥವನ್ನು ಬರೆಯುವಾಗ ಗೀತಾಭಿವೃತ್ತಿಯಲ್ಲಿ ಸರ್ವೋತ್ತಮತ್ವಂ ಪೂರ್ಣತ್ವಂ ಸರ್ವಸಮರ್ಥತ್ವಂ ತಥೈವಚ ಅಂತ ಬರೀತಾರೆ. ಭಗವಂತ ಪೂರ್ಣನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಆದ್ದರಿಂದ ಅವನಿಗೆ ಸತ್ಯ ಅಂತ ಕರೀತಾರೆ. ಪ್ರಪಂಚದಲ್ಲಿ ಯಾರಿಗೂ ಸತ್ಯ ಅನ್ನುವ ಹೆಸರಿಲ್ಲ, ನಾರಾಯಣನಿಗೆ ಮಾತ್ರ ಸತ್ಯನಾರಾಯಣ. ಸತ್ಯ ಶಿವ ಅಂತಿಲ್ಲ, ಸತ್ಯ ಬ್ರಹ್ಮದೇವರು ಅಂತಿಲ್ಲ, ಸತ್ಯನಾರಾಯಣ ಮಾತ್ರ.
ಅದಕ್ಕೆ ಅಂತಹ ಸತ್ಯನಾಮಕನಾದ ಅಮುಕ್ತರಿಗೂ ಮುಕ್ತರಿಗೂ ನಿಯಾಮಕನಾದಂಥ ಪರಂ ಧೀಮಹಿ ಅಂತ ಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೃಷ್ಣಾವತಾರದ ಪರಿಪೂರ್ಣವಾದ ಅರ್ಥವನ್ನು ಕೂಡ ಅದರಲ್ಲಿ ತಿಳಿಸಿಬಿಡ್ತಾರೆ. ನಮ್ಮ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ರಚನೆ ಮಾಡುವಾಗ ಅವರು ಮಂಗಳಾಶಾಸನ ಮಂಗಳ ಶ್ಲೋಕವನ್ನು ಮಂಗಳಾಚರಣೆ ಮಾಡುವಾಗ ಸೃಷ್ಟಿ ಸ್ಥಿತಿ ಅಪಿ ಏಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುಹು ಅಪಿ ಪರಮಃ ಚಿಂತೆಯೇ ತಮ್ಮ ಮಹಾಂತಂ ಅಂತ ಭಾಗವತದ ಶ್ಲೋಕವನ್ನೇ ಇನ್ನಷ್ಟು ಸರಳೀಕರಿಸ್ತಾರೆ. ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವ ಮಾನವ ದಾನವ ಜಡರೂಪವಾದ ಈ ಸಕಲ ಪ್ರಪಂಚವನ್ನು ಕೂಡ ಯಾರು ಸೃಷ್ಟಿ ಮಾಡಿದ, ಸ್ಥಿತಿ ಮಾಡ್ತಾ ಇದ್ದಾನೆ, ಸಂಹಾರ ಮಾಡುತ್ತಾನೆ, ಪ್ರವೃತ್ತಿ ಮಾಡ್ತಾನೆ, ಜ್ಞಾನ ಅಜ್ಞಾನವನ್ನು ಕೊಡ್ತಾನೆ, ಕಟ್ಟ ಕಡೆಗೆ ನಮ್ಮ ಲಿಂಗದೇಹ ಭಂಗವನ್ನು ಮಾಡಿಸಿ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷವನ್ನು ಕೊಡಿಸ್ತಾನೆ, ಸ್ವಾಮಿ ಕೊಡ್ತಾನೆ. ಎಲ್ಲ ಕಡೆಯೂ ಕೂಡ ಪೂರ್ತಿಯಾಗಿ ಕೆಲವು ಕಡೆಯಾಗಿ ಸ್ವಲ್ಪ ಸ್ವಾಮಿ ತನ್ನನ್ನು ತಾನು ತೆರೆದುಕೊಳ್ತಾನೆ, ಜ್ಞಾನಿಗಳಿಗೆ ತನ್ನ ಜ್ಞಾನವನ್ನು ಕೊಡ್ತಾನೆ. ಅಂತಹ ಸಮಸ್ತ ಗುಣನಿಧಿಯಾದ, ಸಮಸ್ತ ದೋಷದೂರನಾದ, ಪೂರ್ಣಾನಂದನಾದ, ನಾಶರಹಿತನಾದ, ಲೋಕಗುರುವಾದ, ಪರಮಗುರುವಾದ, ಜಗದ್ಗುರುವಾಗಿರ್ತಕ್ಕಂತಹ ಸ್ವಾಮಿ ಯಾರಿದ್ದಾನೆ ಭಗವಂತ, ಅಂಥವನನ್ನು ಪರಂ ಚಿಂತೆಯೇ ತಮ್ಮ ಹಂತಂ, ಅಂಥವನನ್ನು ನಾವು ಚಿಂತನೆ ಮಾಡೋಣ. ಚಿಂತನೆಗೆ ನಮ್ಮನ್ನು ತೊಡಗಿಸುವುದೇ ಭಾಗವತ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಭಾಗವತವನ್ನು ಕೇಳಬೇಕಾದ್ರೆ ಒಂದಷ್ಟು ಅರ್ಹತೆ ಬೇಕು ಅಂತ. ಎಲ್ಲರಿಗೂ ಎಲ್ಲ ಗ್ರಂಥಗಳನ್ನು ಕೇಳಲಿಕ್ಕಾಗಲ್ಲ. ನಮಗೆ ಕೇಳುವುದಕ್ಕೆ ಅರ್ಹತೆ ಬೇಕು ಅನ್ನುವುದೇ ಗೊತ್ತಿಲ್ಲ. ಮೊದಲನೇದು ಕೇಳುವುದಕ್ಕೆ ಅರ್ಹತೆ ಬೇಕು ಅನ್ನುವುದನ್ನು ಭಾಗವತ ಹೇಳುತ್ತದೆ. ಅಧಿಕಾರಿ ಯಾರು, ವಿಷಯ ಏನು, ಸಂಬಂಧ ಏನು, ಪ್ರಯೋಜನ ಏನು, ಯಾರು ಕೇಳಬೇಕು, ಏನನ್ನ ಕೇಳಬೇಕು, ನಮಗೂ ಅದಕ್ಕೂ ಏನು ಸಂಬಂಧ, ಕೇಳಿದ್ರಿಂದ ಏನು ಪ್ರಯೋಜನ, ಇವಿಷ್ಟು ತಿಳಿದ್ರೆ ಮಾತ್ರ ಒಂದು ವಿಚಾರವನ್ನು ಕೇಳಲಿಕ್ಕೆ ಅನುಕೂಲವಾಗ್ತದೆ. ಈ ಲೋಕದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡಿದರೂ ಕೂಡ, ಓದಕ್ಕೆ ಹೋದರೂ ಕೂಡ ಹುಡುಗರಿಗೆ ಅದನ್ನೇ ತಿಳಿಯೋದು. ಇದು ಏನಕ್ಕೆ ಓದಬೇಕು, ಏನನ್ನು ಓದಬೇಕು, ಇದು ಓದುವುದರಿಂದ ನನಗಾಗುವ ಪ್ರಯೋಜನ ಏನು, ಮತ್ತು ಇದರಿಂದ ಜೀವನ ನಡೆಸಲಿಕ್ಕೆ ಎಷ್ಟು ಸಂಪಾದನೆ ಆಗ್ತದೆ, ಇವಿಷ್ಟನ್ನು ನೋಡೋದಲ್ಲ. ಹಾಗೆಯೇ ಭಾಗವತದಲ್ಲೂ ಕೂಡ ಧರ್ಮೋಪ್ರೋಚಿತ ಕೈತವೋತ್ರ ಪರಮೋ ನಿರ್ವತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುಧ್ಯತೆ ಅತ್ರ ಕೃತಿಭಿಃ ಶುಶ್ರೂಷಭಿಃ ತಕ್ಷಣಾತ್. ಇದು ಮೊದಲನೆಯದು. ಭಾಗವತ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಮೊದಲನೇ ಗುಣ ಏನು ಅಂದರೆ ನಿರ್ವತ್ಸರಾಣಾಂ ಸತಾಂ, ಧರ್ಮ ಪ್ರೋಚಿತ ಕೈತವತ್ರ ಪರಮೋ ನಿರ್ವತ್ಸರಾಣಾಂ ಸತಾಂ ಅಂತ. ಅದಕ್ಕೆ ಆಚಾರ್ಯರು ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ. ತುಂಬ ದೊಡ್ಡದು ಭಾಗವತ, 12 ವರ್ಷ ಬೇಕು ಸರಿಯಾಗಿ ಭಾಗವತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ. ಉಪನ್ಯಾಸ ಮಾಡಬೇಕಾದ್ರೆ ಅರ್ಥ ಮಾಡಿಕೊಳ್ಳೋದು ಬಿಡ್ರಿ, ಜೀವನ ಬೇಕಾಗ್ತದೆ. ಒಂದೆರಡು ಜೀವನದಲ್ಲಿ ಅರ್ಥವೇ ಆಗುವುದಿಲ್ಲ, ಸಾವಿರಾರು ಜನ್ಮಗಳು ಬೇಕಾಗತ್ತೆ. ಭಾಗವತದ 18,000 ಶ್ಲೋಕವನ್ನು ಆಚಾರ್ಯರ ಭಾಗವತ ತಾತ್ಪರ್ಯ ಇಟ್ಟುಕೊಂಡು, ವಿಜಯಧ್ವಜ ತೀರ್ಥರ ಟೀಕೆ ಇಟ್ಟುಕೊಂಡು, ವಾದಿರಾಜಗುರು ಸಾರ್ವಭೌಮರು, ಸತ್ಯಧರ್ಮ ತೀರ್ಥರು, ಶ್ರೀನಿವಾಸ ತೀರ್ಥರು, ಆಮೇಲೆ ಯಾದವಾರಿಯರು, ಇಂಥ ಮಹಾನುಭಾವರು ಬರೆದಂತಹ ವ್ಯಾಖ್ಯಾನಗಳನ್ನಿಟ್ಟುಕೊಂಡು ಸರಿಯಾಗಿ ನೋಡಬೇಕಾದರೆ ಮಿನಿಮಮ್ 12 ವರ್ಷ ಬೇಕು. 12 ವರ್ಷಕ್ಕಿಂತ ಕಮ್ಮಿ ಭಾಗವತ ನೋಡಲಿಕ್ಕೆ ಆಗುವುದಿಲ್ಲ. ಭಗವಂತ 2 ಬಾರಿ ಮಾಡಿಸಿಬಿಟ್ಟಿದ್ದಾನೆ. ಅವನ ಅನುಗ್ರಹದಿಂದ ಮಾಡುವ ಯೋಗ್ಯತೆ ಸ್ವಾಮಿ ಕೊಟ್ಟಿದ್ದ. ಹಾಗಾಗಿ ಇವೆಲ್ಲವನ್ನು ಭಾಗವತ ತಾತ್ಪರ್ಯ ಇಟ್ಟುಕೊಂಡು ನೋಡುವುದು ಅಂತ. ಏನು ಅಂದರೆ 7 ದಿನದಲ್ಲಿ ಏನು ಸಂಗ್ರಹವಾಗಿ ಭಾಗವತದಲ್ಲಿ ಏನಿದೆ ಅಂತ ತಿಳಿಯಬಹುದೇ ಹೊರತು ವಿಶೇಷವಾಗಿ ತಿಳಿಯಬೇಕಾದ್ರೆ ಅದಕ್ಕೆ 100 ವರ್ಷಗಳ ಕಾಲದ ಸಾಧನೆ ಬೇಕಾಗತ್ತೆ. ಮಿನಿಮಮ್ 12 ವರ್ಷ. 12 ಸ್ಕಂದಗಳಿಗೆ, ಒಂದೊಂದು ಸ್ಕಂದಕ್ಕೆ 1 ವರ್ಷ ಅಂತ ಇಟ್ಟುಕೊಂಡ್ರು ಕೂಡ ಅದಕ್ಕೆ ಅಂತ. ಇಲ್ಲಿ ನಿರ್ವತ್ಸರಾಣಾಂ ಸತಾಂ ಅಂತ ಒಂದು ಮಾತಿದೆ. ಆಚಾರ್ಯರು ಇಲ್ಲಿ ಪ್ರಶ್ನೆ ಹಾಕ್ಕೊಳ್ತಾರೆ. ಸತಾಂ ಅಂದರೆ ಸಜ್ಜನರು, ನಿರ್ವತ್ಸರಾಣಾಂ ಸತಾಂ ಅಂದರೆ ಏನರ್ಥ? ಸಜ್ಜನರು ಅಂದ ಮೇಲೆ ಅವನಿಗೆ ಮಾತ್ಸರ್ಯ ಇರಬಾರದು ಅಂತಲೇ ಅರ್ಥ. ಮಾತ್ಸರ್ಯ ಇರುವವನು ಸಜ್ಜನನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರಿ ವಿಷಯೇ ಫಲಾನ್ ಉಚ್ಯಂತೆ ಧರ್ಮ ಇತಿ ಪ್ರೋಚಿತ ಕೈತವಃ ಫಲಾನುಪೇಕ್ಷೆಯ ಈಶ್ವರಾರ್ಪಣೇನ ಪರಮಃ ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರುವಃ ಶಾಂತಾಃ ಸಾಧುವಃ ಸಾಧುಭೂಷಣಾಃ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಇತಿಯಾದಿ ಸತಾಂ ಲಕ್ಷಣಂ. ಸತಾಂ ಮಾತ್ಸರ್ಯಂ ಅರ್ಜುನಸ್ಯ ಏಕಲವ್ಯ ಇವ ಕುತ್ರಚಿತ್ ದೃಶ್ಯತೆ ತದ್ವರ್ಜನೀಯಂ. ಉತ್ತಮೇಷು ಜ್ಞಾನಾರ್ಥಿನ ಮಹಾ ಸಂಹಿತಾಯಾಂ ಚ ಉತ್ತಮೇಷು ಆತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ ತಸ್ಯೈವ ವಿಹೀಯತೆ ಇತಿ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಅರ್ಥ ಬರೆಯುತ್ತಾರೆ.
ಸಹನೆ ಉಳ್ಳವರು, ಕರುಣಾಳುಗಳು, ಎಲ್ಲರನ್ನ ಪ್ರೀತಿಸುವವರು, ಯಾರಲ್ಲಿಯೂ ಶತ್ರುತ್ವ ಉಳ್ಳದವರು, ಒಳ್ಳೆಯ ರೀತಿಯಲ್ಲಿ ದೃಷ್ಟಿ ಉಳ್ಳವರು, ಒಳ್ಳೆಯ ರೀತಿಯ ದೃಷ್ಟಿ ಉಳ್ಳವರು, ಭಗವಂತನಲ್ಲಿ ಮನಸ್ಸಿಟ್ಟವರು, ಒಳ್ಳೆಯ ಸ್ವಭಾವವನ್ನು ಪಡೆದವರು, ಸತ್ಕರ್ಮದಲ್ಲಿ ನಿರತರಾಗಿರುವವರು, ಸತ್ಕರ್ಮದಲ್ಲಿ ನಿರತರಾಗಿರುವವರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡಿರುವವರು, ಭಗವಂತನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಮಾಡುವವರನ್ನು ಸಜ್ಜನರು ಅಂತ ಕರೀತಾರೆ ಅಂತ ಕಪಿಲಗೀತೆಯಲ್ಲಿ ಭಗವಂತ ದೇವಹೂತಿಗೆ ಹೇಳಿದ್ದಾನೆ. ಅದರಲ್ಲಿ ನಿರ್ವತ್ಸರಾಣಂ ಸತಂ ಅಂತ 2 ಬಾರಿ ಹೇಳ್ತಾರಲ್ಲ, ಯಾಕೆ? ಮಾತ್ಸರ್ಯವಿಲ್ಲದ ಸಜ್ಜನರು ಅಂದರೆ ಏನಾಗಿದೆ? ಮಾತ್ಸರ್ಯ ಇರುವ ಸಜ್ಜನರು, ಮಾತ್ಸರ್ಯ ಇಲ್ಲದ ಸಜ್ಜನರು ಅಂತಾರೇನೋ. ಮಾತ್ಸರ್ಯವಿಲ್ಲದೆ ಹೋದರೆ ಅವನನ್ನು ಸಜ್ಜನ ಅನ್ನುವುದಕ್ಕೆ ಸಹನೆ ಉಳ್ಳವ ಅಂತ ತಿತಿಕ್ಷವ ಅನ್ನುವುದಕ್ಕೆ ಅರ್ಥ ಬರೆಯುವಾಗ ವಿಜಯಧ್ವಜ ತೀರ್ಥರು ಹೇಳಿದರು, ಕೋಪಗೊಳ್ಳಬೇಕಾದಂಥ ಸಂದರ್ಭದಲ್ಲಿಯೂ ಕೋಪಗೊಳ್ಳದೇ ಇರುವುದು, ಇದು ತಿತಿಕ್ಷವ ಅಂತ. 2 ಸಂದರ್ಭದಲ್ಲಿ ನಾವು ಅದನ್ನು ನೋಡ್ತೇವೆ. ನಾಳೆ ಬೆಳಗ್ಗೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕಾಗಿದೆ. ಕೈಕೇಯಿ ಹೇಳ್ತಾ ಇದ್ದಾಳೆ ರಾಮದೇವರಿಗೆ, ನಿಮ್ಮ ತಂದೆ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ರಾಮ, ನಾನದಕ್ಕೆ ನಿಮ್ಮ ತಂದೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಯಾವ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತೋ ಅದೇ ಮುಹೂರ್ತದಲ್ಲಿ ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತೆ ಅಂತ ಹೇಳಿದರೆ, ವಾಲ್ಮೀಕಿಗಳು ಹೇಳ್ತಾರೆ ರಾಮನ ಮುಖದ ಮೇಲಿದ್ದ ಒಂದು ಗೆರೆ ವ್ಯತ್ಯಾಸವಾಗಲಿಲ್ಲ. ಸ್ಮಿತಪೂರ್ವಾಭಿಭಾಷೀಚ ನಗತಾ ಇದ್ದ ರಾಮ. ಕೈಕೇಯಿಗೆ ಡೌಟ್ ಆಗಿಬಿಡುತ್ತಂತೆ, ನಾನೇನಾದ್ರು ಕೇಳುವಾಗ ರಾಮನಿಗೆ ಪಟ್ಟಾಭಿಷೇಕ ಭರತನಿಗೆ ವನವಾಸ ಅಂತ ಕೇಳಿಬಿಟ್ನೋ ಏನೋ ಗೊತ್ತಾಗ್ಲಿಲ್ವಲ್ಲ ಅಂತ ಇನ್ನೊಂದು ಸತಿ ಹೇಳ್ತಾಳೆ. ಮುಖದ ಮೇಲೆ ಒಂದು ಗೆರೆ ವ್ಯತ್ಯಾಸ ಆಗಲಿಲ್ಲ. ಎಂಥ ಪ್ರೀತಿಯಮ್ಮ ಕೈಕೇಯಿ, ನನ್ನನ್ನು ಕಂಡರೆ ನಿಮಗೆ ಎಂದ ರಾಮ. ಈ ಮಹತ್ತರವಾದ ಜವಾಬ್ದಾರಿ ಉಳ್ಳಂತಹ, ದಿನದಿನಕ್ಕೂ ಕೂಡ ಒತ್ತಡವನ್ನು ಹೆಚ್ಚು ಮಾಡುವಂತಹ ಸಾಕೇತ ಸಾಮ್ರಾಜ್ಯದ ಜವಾಬ್ದಾರಿಯಿಂದ ನನ್ನನ್ನು ತಪ್ಪಿಸಿ ಅತ್ಯಂತ ಪ್ರಶಾಂತವಾದ ಯೋಗಿಗಳು ಬದುಕುವುದಕ್ಕೆ ಯೋಗ್ಯವಾದಂತಹ ತಪೋ ವೃದ್ಧಿಯನ್ನು ಪರಿಕಲ್ಪಿಸುವಂಥ ಅರಣ್ಯಕ್ಕೆ ಕಳಿಸ್ತಾ ಇದ್ದಿ, ಗೊಂಡಾರಣ್ಯಕ್ಕೆ ನನ್ನನ್ನು. ಎಷ್ಟು ಪ್ರೀತಿಯಮ್ಮ ನನ್ನ ಮೇಲೆ ನಿನ್ನ ಕಂಡ್ರೆ ಅಂದುಬಿಟ್ಟ ರಾಮ. ಇದು ತಿತಿಕ್ಷವ. 2ನೇದು ಕೃಷ್ಣಾವತಾರದಲ್ಲಿ ಗಾಂಧಾರಿ ಶಾಪ ಹಾಕಿದ್ಲು ಕೃಷ್ಣನಿಗೆ. ಕೃಷ್ಣ, ನೀನು ಮನಸ್ಸು ಮಾಡಿದರೆ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಯುದ್ಧ ತಪ್ಪಿಸ್ಬೋದಾಗಿತ್ತು, ಅದು ಬಿಡು, ನನಗೆ ಪಿಂಡ ಪ್ರದಾನ ಮಾಡಲಿಕ್ಕಾದರೂ ಒಬ್ಬ ಮಗನನ್ನು ಉಳಿಸ್ಬೋದಾಗಿತ್ತು. ಪಾಂಡವರೊಬ್ಬರನ್ನು ಅಳಿಸಲಿಲ್ಲ, ಕೌರವರನ್ನೊಬ್ಬರನ್ನು ಉಳಿಸಲಿಲ್ಲ. 100 ಜನರನ್ನು ಸಂಹಾರ ಮಾಡಿಬಿಟ್ಟೆ. ನಾನು ಪಾಂಡವರನ್ನು ಬೈಯಲ್ಲ, ನಿಜವಾಗಿ ನನ್ನ ಮಕ್ಕಳನ್ನು ಸಂಹಾರ ಮಾಡಿದವ ನೀನು. ತಮ್ಮಲ್ಲೇ ಅಣ್ಣ ತಮ್ಮಂದರು ಹೊಡೆದಾಡಿ ಸಾಯುವಂತೆ ಮಾಡಿದೆ, ಅದರಿಂದ ಶಾಪ ಹಾಕ್ತಾ ಇದ್ದೇನೆ. ಹೇಗೆ ಕುರುವಂಶದವರು ತಮ್ಮಲ್ಲೇ ಹೊಡೆದಾಡಿ ಸತ್ರೋ, ಯದುವಂಶದವರು ತಮ್ಮಲ್ಲಿ ಹೊಡೆದಾಡಿ ಸಾಯಿಲಿ ಅಂತ ಶಾಪ ಹಾಕಿದ್ಲು. ಕೃಷ್ಣನ ಮುಖದ ಮೇಲೆ ಒಂದು ಗೆರೆ ವ್ಯತ್ಯಾಸವಾಗಲಿಲ್ಲ. ಕೃಷ್ಣ ನಕ್ಕುಬಿಟ್ನಂತೆ. ಎಷ್ಟು ನಕ್ಕಿ ಹೇಳಿದಂತೆ, ಗಾಂಧಾರಿ ಎಂಥ ಒಳ್ಳೆ ಕೆಲಸ ಮಾಡಿಬಿಟ್ಟೆ, ಯಾದವರು ಬಂದದ್ದಾಯಿತು, ಯಾದವರು ಮಾಡಬೇಕಾದ ಸಾಧನೆ ಮಾಡಿಕೊಂಡಾಯಿತು, ಯಾದವರು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ನನ್ನ ಇಚ್ಛೆಯಂತೆ ಎಲ್ಲ ಮುಗಿಸಿದ್ದಾರೆ, ಅವರನ್ನು ವಾಪಸ್ ಕರ್ಕೊಂಡು ಹೋಗಬೇಕು, ಬೇರೆ ಯಾರಿಂದಲೋ ಯಾದವರು ಸಾಯೋ ಹಾಗಿಲ್ಲ, ನನ್ನ ವರ ಇದೆ. ಯಾರನ್ನು ಹೆಂಗೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದಮ್ಮ, ಶಾಪ ಕೊಟ್ಬಿಟ್ಟೆ, ಒಳ್ಳೆ ಕೆಲಸ ಮಾಡಿದೆ. ಯಾದವರು ತಮ್ಮಲ್ಲಿ ಹೊಡೆದಾಡಿಕೊಂಡು ಅವರು ಸತ್ತರೆ ಅವರನ್ನು ತಿರುಗ ಮತ್ತೆ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟೆ ಗಾಂಧಾರಿ, ನಿನ್ನ ನಮಸ್ಕಾರ ಅಂದುಬಿಟ್ಟ ಸ್ವಾಮಿ. ಇದು ತಿತಿಕ್ಷವ. ಅದಕ್ಕೆ ಅಂಥವರನ್ನ ತಿತಿಕ್ಷವರು ಅಂತ ಕರೀತಾರೆ ಅಂತ. ಯಾಕೆ ಅಂತ ಕೇಳಿದರೆ, ಆ ರೀತಿಯಲ್ಲಿ ಭಗವಂತ ಮಾಡಬಹುದು, ಜ್ಞಾನಿಗಳು ಮಾಡುತ್ತಾರೆ, ರುಜುದೇವತೆಗಳು ಮಾಡುತ್ತಾರೆ, ಆದರೆ ನಮಗೆ ಹಂಗಾಗುವುದಿಲ್ವಲ್ಲ. ಹಾಗಾದರೆ ನಾವು ಭಾಗವತ ಕೇಳಲಿಕ್ಕೆ ಆಗುವುದೇ ಇಲ್ಲವೇ ಅನ್ನುವುದಕ್ಕೆ ಆಚಾರ್ಯರು ಅದಕ್ಕೆ ಬೆಂತಟ್ಟಿ ನಮಗೆಲ್ಲರಿಗೂ ಒಂದು ಬೆಂಬಲ ಕೊಡ್ತಾರೆ. ಸತಾಂ ಮಾತ್ಸರ್ಯಂ ಅರ್ಜುನಸ್ಯ ಏಕಲವ್ಯ ಇವ ಕುತ್ರಚಿತ್. ಏಕಲವ್ಯನ ಮೇಲೆ ಅರ್ಜುನ ಮಾತ್ಸರ್ಯವನ್ನು ಮಾಡಿದ್ದಾನೆ, ಮಹಾಭಾರತದಲ್ಲದಿದೆ. ಯಾಕೆ ಮಾಡಿದ್ದಾನೆ ಅಂದರೆ ಅಯೋಗ್ಯ ಅಂತ. ಮಣಿವಂಥನ ಅವತಾರನಾಗಿ ಬಂದವ, ಅವ ಅಯೋಗ್ಯನಾಗಿದ್ದಾನೆ, ಆದ್ದರಿಂದ ಅವನ ಮೇಲೆ ಮಾತ್ಸರ್ಯ ಮಾಡಿದ. ಅದು ಸರಿಯಾಗಿರ್ತಕ್ಕಂಥ ಮಾತ್ಸರ್ಯ ಅಂತ. ಯೋಗ್ಯರಾದವರಿಗೆ ಸಿಗುವ ವಿದ್ಯೆ ಅಯೋಗ್ಯರಿಗೆ ಸಿಕ್ಕರೆ ಮಾತ್ಸರ್ಯ ಮಾಡಬೇಕಾದದ್ದು ಸರಿ. ಅದು ಒಂದು ರೀತಿಯ ಅರ್ಥದಲ್ಲಿ ಸಜ್ಜನ ಲಕ್ಷಣವೇ. ಈಗ ಮಿಲಿಟರಿ ಕೈಯಲ್ಲಿ ಸಿಗಬೇಕಾದಂತಹ ಗನ್ನು ಬಾಂಬುಗಳು ಭಯೋತ್ಪಾದಕರ ಕೈಯಲ್ಲಿ ಸಿಕ್ಕರೆ ಏನಾಗ್ತದೆ? ದೇಶದ ರಕ್ಷಣೆ ಆಗಬೇಕಾದ ಕಡೆ ದೇಶ ಧ್ವಂಸವಾಗ್ತದೆ. ಅರ್ಜುನನ ಬಳಿಯಲ್ಲಿ ಶಬ್ದವೇದಿ ವಿದ್ಯೆ ಇದ್ದರೆ ಅದು ಲೋಕದ ರಕ್ಷಣೆಗೆ ಕಾರಣವಾಗ್ತದೆ. ಏಕಲವ್ಯನಂಥವನ ಕೈಯಲ್ಲಿದ್ದರೆ ಅದು ಲೋಕದ ಹಾನಿಗೆ ಕಾರಣವಾಗತ್ತೆ. ಏಕಲವ್ಯನಿಗೆ ಇಂಥ ವಿದ್ಯೆ ಬಂದುಬಿಟ್ಟಿದೆಯಲ್ಲ ಗುರುಗಳೇ ಅಂತ ಅವ ಮಾತ್ಸರ್ಯ ಮಾಡಿದ. ಸರಿ, ಅಂಥ ಮಾತ್ಸರ್ಯ ಅನ್ನುವುದು ಗುಣವನ್ನೇ ಹೇಳುತ್ತದೆ ಅಂತ ಆಚಾರ್ಯರು ಹೇಳಿದರು. ಅಯೋಗ್ಯರಾದವರಲ್ಲಿ ಮಾತ್ಸರ್ಯ ಮಾಡಲೇಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಯೋಗ್ಯರಲ್ಲಿ ಹೇಗೆ ನಾವು ಪ್ರೀತಿ ಮಾಡಬೇಕು ಅನ್ನುವುದು ವಿಹಿತವೋ, ಅಯೋಗ್ಯರಲ್ಲಿ ಮಾತ್ಸರ್ಯ ಮಾಡಲೇಬೇಕು. ಮಾತ್ಸರ್ಯ ಮಾಡಬೇಕು ಅಂದರೆ ನಾವು ಹೊಡೆದು ಬಡದು ಮಾಡುವಂತಲ್ಲ, ಅವರನ್ನು ದೂರ ಇಡು ಅಂತ ಅಷ್ಟೇ, ದುಷ್ಟರಿಂದ ದೂರ ಇರುವುದು.
ಹತ್ತಿರ ಹೋಗದೇ ಇದ್ದರೆ ಅದು ದೊಡ್ಡ ಮಾತ್ಸರ್ಯ ಅಂತ. ಅವನಲ್ಲಿರುವಂತಹ ಕುತ್ಸಿತವಾದ ಗುಣವನ್ನು ತಿಳಿಯುವುದು, ಆ ಗುಣಗಳನ್ನು ನಾವು ಅನುಸರಿಸದಂತೆ ನೋಡಿಕೊಳ್ಳುವುದು, ಅಂಥ ಅಯೋಗ್ಯರಿಂದ ಆದಷ್ಟು ದೂರ ಇರುವುದು, ಇದೇ ನಿರ್ಮತ್ಸರಾಣಾಂ ಸತಾಂ. ಅಂಥವರಿಗೆ ಭಾಗವತವನ್ನು ಕೇಳುವಂಥ ಯೋಗ್ಯತೆ ಇದೆ. ನಾನು ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಆಚಾರ್ಯ, ನಾನು ಭಾಗವತವನ್ನು ಕೇಳ್ತೇನೆ, ಸಾಯಂಕಾಲ ಹೋಗಿ ಕ್ಲಬ್ಬಲ್ಲೂ ಕೂತ್ಕೋತೇನೆ, ನಾನು ಆ ಪಾನವನ್ನು ಮಾಡುತ್ತೇನೆ ಈ ಪಾನವನ್ನು ಮಾಡುತ್ತೇನೆ, ನಾನು ಕಾಫಿನೂ ಕುಡಿತೇನೆ ಸುರಾಪಾನವನ್ನು ಮಾಡುತ್ತೇನೆ, ಹಾಗೆಲ್ಲ ಮಾಡಿದವರಿಗೆ ಭಾಗವತ ಅಲ್ಲ. ಭಾಗವತ ಕೇಳಬೇಕಾದ್ರೆ ಮೊದಲನೇದಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ನಿರ್ಮತ್ಸರಾಣಾಂ ಸತಾಂ. ಅಯೋಗ್ಯರಲ್ಲಿ ದ್ವೇಷ ಮಾಡುತ್ತೇನೆ, ಯೋಗ್ಯರಲ್ಲಿ ನಾನು ಸಹನೆ ಮಾಡುತ್ತೇನೆ, ಪ್ರೀತಿ ಮಾಡುತ್ತೇನೆ ಅನ್ನುವುದಿದೆಯಲ್ಲ, ಇದು ಯೋಗ್ಯರಲ್ಲಿ ಪ್ರೀತಿಪಾತ್ರನಾಗಿರುವಂತಹ ವ್ಯಕ್ತಿಗೆ ಭಾಗವತ ಅನ್ನುವುದು ಅವನ ಮುಕ್ತಿಗೆ ಕಾರಣೀಭೂತವಾಗ್ತದೆ ಮೊದಲನೇದು. ಇದು ಅಧಿಕಾರಿ ಹೇಳಿದರು. ವಿಷಯ ಏನು ವಿಷಯವನ್ನು ಭಾಗವತ ಹೇಳಲಿಕ್ಕೆ ಹೊರಟಿದೆ 18,000 ಶ್ಲೋಕದಲ್ಲಿ. ಭಗವಂತನನ್ನು ಪಡೆಯಬೇಕಾದ ಮಾರ್ಗ, ಈಶ್ವರ ಮತ್ತು ಭಕ್ತಿಯೋಗದ ಸ್ವರೂಪದ ಧರ್ಮ. ಎಲ್ಲರಿಗಿಂತ ಸರ್ವೋತ್ತಮ ದೇವತೆಯಾಗಿರ್ತಕ್ಕಂಥವನು ಯಾರು? ಅವನು ಸರ್ವೋತ್ತಮ ಯಾಕೆ? ಬೇರೆ ಯಾರೂ ಸರ್ವೋತ್ತಮರಲ್ಲ, ನಾರಾಯಣ ಮಾತ್ರ ಸರ್ವೋತ್ತಮ ಯಾಕೆ ಅನ್ನುವುದನ್ನು ತಿಳಿಸಿಕೊಡುತ್ತದೆ. ಅಂಥ ಸರ್ವೋತ್ತಮನನ್ನು ಪಡೆಯಬೇಕು ಯಾಕೆ? ಯಾಕೆಂದರೆ ಅವ ಬಿಂಬ, ನಾವು ಪ್ರತಿಬಿಂಬರು. ನಮ್ಮ ಸ್ವರೂಪಾನಂದದ ಆವಿರ್ಭಾವವಾಗಬೇಕು. ಸ್ವರೂಪ ಆನಂದದ ಆವಿರ್ಭಾವವಾಗುವುದೇ ಮೋಕ್ಷ. ಸ್ವರೂಪಾನಂದದ ಆವಿರ್ಭಾವವಾಗಬೇಕಾದ್ರೆ ಬಿಂಬಾಪರೋಕ್ಷವಾಗಬೇಕು. ನಾವು ಯಾರು ಅಂತ ನಮಗೆ ಅರಿವಾಗಬೇಕು. ನಾವ್ಯಾರು ಅಂದರೆ ಭಗವಂತನ ಪ್ರತಿಬಿಂಬ ಅನ್ನುವ ಅರಿವಾಗಬೇಕಲ್ಲ. ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಭಾಗವತ. ವಿಚಾರ ಅದೇ, ಭಗವಂತನ ಸರ್ವೋತ್ತಮತ್ವ, ನಮ್ಮ ನಿಕೃಷ್ಟತ್ವ. ಹೀಗೆ ಕನಕದಾಸರು ವಿಷಯ ಅನ್ನುವುದಕ್ಕೆ ನೋಡಿ ಇಲ್ಲಿ ಏನು ಹೇಳಿದ್ದಾರೆ, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿ, ಜೀವನ ನಿಕೃಷ್ಟತ್ವವನ್ನು ತಿಳಿ ಅಂತ ಏನು ಹೇಳ್ತಾರೆ ವಿಜಯಧ್ವಜರು. ಕನಕದಾಸರು ಕನ್ನಡೀಕರಿಸ್ತಾರೆ ಅದನ್ನು. ಹರಿಮುಕುಂದನು ನೀನು, ನರ ಜನ್ಮ ಹುಳು ನಾನು, ಪರಮ ಪಾವನ ನೀನು, ಪಾಪಿ ನಾನು, ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು, ತನು ನಿತ್ಯವಲ್ಲದ ನರಬೊಂಬೆ ನಾನು, ಏನೆಂದು ಕೊಂಡಾಡಿ ಸ್ತುತಿಸಲು ರಂಗ, ಏನಬಲ್ಲೆನು ನಿನ್ನ ಮಹಿಮೆಗಳದು. ಯಶೋಧಾದೇವಿ ಕೈಲಿ ಈ ಮಾತನ್ನು ಹೇಳಿಸಿದ್ದಾರೆ. ಹರಿಮುಕುಂದನು ನೀನು, ಜಗತ್ತಿಗೆ ಮೋಕ್ಷವನ್ನು ಕೊಡುವಂತಹ ಸ್ವಾಮಿ ನೀನು. ನರಜನ್ಮ ಹುಳು ನಾನು, ನರಜನ್ಮದಲ್ಲಿ ಹುಟ್ಟಿದ ಯಾವುದೋ ಒಂದು ಹುಳು. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಜೀವರಾಶಿಗಳಲ್ಲಿ 100 ಕೋಟಿ ಜನ್ಮ ತಳೆದಿದ್ದೇವೆ ನಾವು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಪುಕ್ಕಟ್ಟೆ ಈ ಮನುಷ್ಯ ಜನ್ಮ ಬಂದಿಲ್ಲ. ನಮಗೆ ಈ ಮನುಷ್ಯ ಜನ್ಮ ಬರಬೇಕಾದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ, ಯೋನಿಗಳಲ್ಲಿ, ಒಂದೊಂದು ಯೋನಿಗಳಲ್ಲಿ ಕೋಟಿ 100 ಕೋಟಿ ಜನ್ಮ ಎತ್ತಿದ್ದೇವೆ. ಅದಾದ ಮೇಲೆ ಬಂದಿರುವುದು ಒಂದು ಮನುಷ್ಯ ಜನ್ಮ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಮನುಷ್ಯರಾಗಿ 100 ಕೋಟಿ ಜನ್ಮ ಎತ್ತಿದ ಮೇಲೆ ಒಂದು ಬ್ರಾಹ್ಮಣ ಜನ್ಮ ಬರ್ತದೆ. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ ಆಗುವ ಯೋಗ್ಯತೆ ಉಳ್ಳವ ಅಂತ ಅರ್ಥ. ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ. ಹರಿಯೇ ಸರ್ವೋತ್ತಮ ಅನ್ನುವ ಜ್ಞಾನ ಬರಬೇಕಾದ್ರೆ 100 ಕೋಟಿ ವಿಪ್ರಜನ್ಮ ದಾಟಿ ಬಂದವನಿಗೆ ಆ ಒಂದು ಜ್ಞಾನ ಬರ್ತದೆ. ಅದಕ್ಕೆ ಲಕ್ಷ್ಮೀದೇವಿ ಪದ್ಮಪುರಾಣದಲ್ಲಿ ಭಗವಂತನನ್ನು ಕೇಳುತ್ತಾಳೆ, ಒಬ್ಬ ಒಳ್ಳೆ ಗುರು, ಒಂದು ಒಳ್ಳೆ ಜ್ಞಾನ ಬರಬೇಕಾದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಜನ್ಮಗಳ ಪುಣ್ಯ ಇರಬೇಕು ಅಂತ ಕೇಳುತ್ತಾಳೆ. ಭಗವಂತ ಒಂದೇ ಮಾತು ಹೇಳಿದ, ಏನು ಅಂದರೆ ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನೈವ ಹಿ ಲಭ್ಯತೆ ಅಂತ ಪ್ರಭು. ಕೋಟ್ಯಾಂತರ ಜನ್ಮದ ಪುಣ್ಯ ಫಲ ಕೊಟ್ಟಲ್ಲದೆ ಹರಿಯ ಸರ್ವೋತ್ತಮ ಜ್ಞಾನವಾಗಲಿ ಒಳ್ಳೆ ಗುರುಗಳ ಸಂದರ್ಶನವಾಗಲಿ ಆಗುವುದಿಲ್ಲ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಚಿತೇನ ಸತ್ಸಂಗವಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತು ಕೃತಮೋಹ ಮದಾಂಧಕಾರ ನಷ್ಟೋ ವಿದಾಯ ತದೋ ಉದಯಿತೆ ವಿವೇಕ. ಪುರಾಣದ ಮಾತು. ಭಾಗ್ಯೋದಯೇನ, ಭಾಗ್ಯದ ಉದಯವಾಗಬೇಕು. ಒಂದು ಸಜ್ಜನರ ಸಂಘ ಸಿಗಬೇಕಾದರೆ ನಮಗೇನೋ ಅಪ್ಪಿತಪ್ಪಿ ಸಿಕ್ಕಿಬಿಟ್ಟಿದೆ, ಅದರಿಂದ ಅದರ ಬೆಲೆ ಗೊತ್ತಾಗ್ತಿಲ್ಲ. ಅದಕ್ಕೆ ನೋಡ್ರಿ, ಸಜ್ಜನರ ಸಂಘದಲ್ಲಿ ಜಾಸ್ತಿ ಜನ ಇರುವುದಿಲ್ಲ. ನೀವು ಆರ್ಕೆಸ್ಟ್ರಾ ಮಾಡ್ತೇವೆ, ಹಾಸ್ಯ ಸಂಜೆ ಮಾಡ್ತೇವೆ ಅಂದಾಗ ಏನು ಜನ ಸೇರ್ತಾರೆ, ಭಾಗವತಾದಿ ಪುರಾಣಗಳಲ್ಲಿ ಅಷ್ಟು ಜನ ಸೇರುವುದಿಲ್ಲ. ಸೇರಲೂಬಾರದು. ಯಾಕೆ ಅಂದರೆ ವಜ್ರದ ಅಂಗಡಿಯಲ್ಲಿ ಯಾವತ್ತೂ ಜನ ಕಮ್ಮಿ ಇರ್ತಾರೆ, ಗೊಬ್ಬರದ ಅಂಗಡಿಯಲ್ಲಿ ಜಾಸ್ತಿ ಜನ ಇರ್ತಾರೆ. ಇದು ವಜ್ರದ ಅಂಗಡಿ. ಮೋಕ್ಷವನ್ನು ಕೊಡಿಸುವ ವಜ್ರದ ಅಂಗಡಿಯಲ್ಲಿ ಎಲ್ಲರೂ ಬರಲಿಕ್ಕೆ ಆಗುವುದಿಲ್ಲ. ಯೋಗ್ಯತೆ ಇದ್ದವ ಮಾತ್ರ ವಜ್ರದ ಅಂಗಡಿಗೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳಿದರು, ಭಾಗ್ಯೋದಯೇನ ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನೈವ ಹಿ ಲಭ್ಯತೆ.
1,000 ಕೋಟಿ ಜನ್ಮದಲ್ಲಿ ಮಾಡಿದ ಪುಣ್ಯ ಭಾಗ್ಯದ ಉದಯವಾದರೆ ಒಂದು ಸಜ್ಜನರ ಸಂಘ ಸಿಗ್ತದಂತೆ. ಸತ್ಸಂಗ ವಂಚಲಭತೆ ಪುರುಷೋ ಯದಾವೈ. ಸಜ್ಜನರ ಸಂಘ ಸಿಕ್ಕರೆ ಏನಾಗ್ತದೆ ಆಚಾರ್ಯ? ವಾಟ್ ಆಫ್ಟರ್ ಆಲ್ ಏನಾಗತ್ತೆ ಅಂತ ನಮ್ಮಲ್ಲಿ ಕೇಳ್ತಾರೆ. ಅಜ್ಞಾನ ಹೇತು ಕೃತ ಮೋಹ ಮದಾಂಧಕಾರ. ಅಜ್ಞಾನದಿಂದ ಬಂದಂಥ 8 ಮದ 8 ಮೋಹ ಹೋಗ್ತದೆ. ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, 8 ಮೋಹ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನಪ್ರಾಯದ ಮದವು, ರೂಪಮದವು, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆ ಎದುರು ಇಲ್ಲೆಂಬ ಮದದಿಂದ 8 ಮದ. 8 ಮೋಹ 8 ಮದ ಹೋದ ಮೇಲೆ ನಮ್ಮಲ್ಲಿರುವ ವಿವೇಕ ಅನ್ನುವುದು ಜಾಗೃತವಾಗ್ತದಂತೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದೇನ ಮಯಾಚ್ಯುತ. ಅರ್ಜುನನ ಮಾತಿದು. ನಿನ್ನ ಅನುಗ್ರಹದಿಂದ ನನ್ನಲ್ಲಿದ್ದ ಮೋಹ ಹೋಯಿತು, ಸ್ಮೃತಿರ್ಲಬ್ಧ್ವಾ, ಒಳಗಿದ್ದಂಥ ಸ್ಮೃತಿಜ್ಞಾನ ಅನ್ನುವುದು ಲಭಿಸಿತು ಅಂತಾನೆ. ಅದಕ್ಕೆ ನಮ್ಮಲ್ಲಿ ಮೋಹ ಮತ್ತು ಮದ ಇವೆರಡು ಹೋಗದೆ ಹೋದರೆ ಗತೋ ವಿದಾಯ ಗತೋ. ಅದಕ್ಕೆ ಅಜ್ಞಾನ ಹೇತು ಕೃತ ಮೋಹ ಮದಾಂಧಕಾರ. ಅಜ್ಞಾನದ ಕಾರಣದಿಂದ ಬಂದಂಥ ಮೋಹ ಮತ್ತು ಮದ ಅನ್ನುವ ಅಂಧಕಾರ ಇದೆಯಲ್ಲ, ನಷ್ಟೋ ವಿದಾಯತದೋ, ಅದು ಒಂದು ಸ್ವರಲ್ಲಿ ಹೋಗಿಬಿಡ್ತದಂತೆ. ಹೋದರೆ ಉದಯಿತೇ ವಿವೇಕ, ವಿವೇಕ ಅನ್ನುವುದು ಉದಯಿಸ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, 2 ಕಣ್ಣಿದ್ದವ ಮಾತ್ರ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಅಂತೆ. ಗರುಡ ಪುರಾಣ ಹೇಳ್ತದೆ. ಯಾವುದು 2 ಕಣ್ಣು? ಈ 2 ಕಣ್ಣು ಅಲ್ಲವೇ ಅಲ್ಲ. ಈ 2 ಕಣ್ಣು ಎಲ್ರಿಗೂ ಇರ್ತದೆ. ಸತ್ಸಂಗಂಚ ವಿವೇಕಂಚ ನಯನದ್ವಯಂ ಅಂತ ಗರುಡ ಪುರಾಣ ಹೇಳ್ತದೆ. ಒಂದು ಸಜ್ಜನರ ಸಂಘ ಅನ್ನುವುದು 1 ಕಣ್ಣು, ವಿವೇಕ ಅನ್ನುವುದು 1 ಕಣ್ಣು. ಇಲ್ಲ ಅಂದರೆ ನರೋಪಿ ಅಂಧಃ. ಇವೆರಡು ಕಣ್ಣಿಲ್ಲ ಅಂದರೆ ಅವನನ್ನು ಕುರುಡ ಅಂತಲೇ ಕರೆಯೋದು. ಅಂತರಂಗದ ಕದವು ತೆರೆಯುತ್ತಿಂದು ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಹೇಳಿದ್ರಲ್ಲ. ಹುಟ್ಟು ಕುರುಡ ಅಂದರೆ ಸಜ್ಜನರ ಸಂಘ ಅನ್ನುವ 1 ಕಣ್ಣು, ಮತ್ತೆ 2ನೇ ಕಣ್ಣು ವಿವೇಕ ಅನ್ನುವ 2ನೇ ಕಣ್ಣಿಲ್ಲ ಅಂತ ಅರ್ಥ. ಹಾಗಾಗಿ ಅವೆರಡು ಯಾರಿಗೆ ದೊರೆಯುತ್ತದೆ ಅವನಿಗೆ ಭಾಗವತ ಕಾಣಿಸ್ತದೆ. ಕಂಡವರಿಗೆಲ್ಲ ಭಾಗವತ ಕಾಣಿಸುವುದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಇದು ವಿಷಯ. ನಮಗೆ ಸಜ್ಜನರ ಸಂಘ ಒದಗಿಸಿಕೊಡುತ್ತದೆ, ವಿವೇಕ ಅನ್ನುವ ಕಣ್ಣನ್ನು ತೆರೆಸುತ್ತೆ. ಭಗವಂತನ ಅಪೂರ್ವವಾಗಿರ್ತಕ್ಕಂಥ ಮಹಿಮೆ ನಮಗೆ ಅನುಭವಕ್ಕೆ ಬರ್ತದೆ. ಕೇಳಿದ್ರಲ್ಲ, ಅನುಭವಕ್ಕೆ ಬರಬೇಕಲ್ಲ. ಸಾವಿರಾರು ಕೇಳಿರ್ತೇವೆ, ಕೇಳಿದ್ರಿಂದ ಅಂಥ ಪ್ರಯೋಜನ ಆಗೋದಿಲ್ಲ. ಅನುಭವಕ್ಕೆ ಬಂದಾಗ ಅದರ ಮಹತ್ವ, ಸತ್ವ, ಸ್ವಾರಸ್ಯ, ರಹಸ್ಯ ಎಲ್ಲವೂ ಕೂಡ ತಿಳಿಯುತ್ತದೆ. ಅಂತ ಸಂಬಂಧ ಏನು? ಇದಕ್ಕೇನು ಸಂಬಂಧ ಅಂದರೆ ಜ್ಞಾತೃ ಜ್ಞೇಯ. ತಿಳಿದವರು ತಿಳಿಯದೇ ಇದ್ದವರಿಗೆ ಕೊಡುವ ಜ್ಞಾನ ಅಷ್ಟೇ. ಯಾರು ತಿಳಿದವರು? ನಿಜವಾಗಿ ತಿಳಿದವರು ಬ್ರಹ್ಮದೇವರು. ಬ್ರಹ್ಮದೇವರು ತಿಳಿದು ಬ್ರಹ್ಮದೇವರಿಂದ ಹರಿದು ಬಂದಂತಹ ಜ್ಞಾನ ಅದು. ಬ್ರಹ್ಮದೇವರಿಂದ ಹರಿದು ಬಂದಂಥ ಜ್ಞಾನ ಹೇಗೆ ಭಾಗವತವಾಗಿ ನಮ್ಮವರೆಗೂ ಬಂತು ಅನ್ನುವುದನ್ನು ಇಲ್ಲಿ ತಿಳಿಸಿ ಹೇಳ್ತಾರೆ. ಹೆಂಗೆ ಬಂತು ಬ್ರಹ್ಮದೇವರಿಂದ ಹರಿದು ಬಂದಂಥ ಜ್ಞಾನ ನಮ್ಮವರೆಗೂ ಕೂಡ? ಅದಕ್ಕೆ ಇಲ್ಲಿ ಹೇಳಿದರು, ಬ್ರಹ್ಮದೇವರಿಂದ ಹರಿದು ಬಂದ ಜ್ಞಾನ. ಮೊದಲನೆಯದು ನಾರಾಯಣ ಬ್ರಹ್ಮದೇವರಿಗೆ ಮೊದಲು ಜ್ಞಾನವನ್ನು ಕೊಟ್ಟ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ನಾರದರು ಅದನ್ನು ತಿಳಿಯಬೇಕು ಅಂದರೆ ಬದ್ರಿನಾರಾಯಣನ ಬಳಿಯಲ್ಲಿ ಹೋಗಿ ಬದ್ರಿನಾರಾಯಣನಿಂದ ಮತ್ತು ಉಪದೇಶ ಮಾಡಿಕೊಂಡರು. ಚತುಶ್ಲೋಕಿ ಭಾಗವತವಾಯ್ತದು. ಅದನ್ನು ಬಂದು ನಾರದರು ಗಂಗಾ ಸರಸ್ವತಿ ಸಂಗಮದಲ್ಲಿ ನಾನೇನೋ ಕಳ್ಕೊಂಡು ಬಿಟ್ಟಿದ್ದೇನೆ ಎನ್ನುವಂತೆ ಲೋಕದ ದೃಷ್ಟಿಯಿಂದ ನಾಟಕವಾಡುತ್ತಾ ನನಗೆ ಸಮಾಧಾನ ಆಗಿಲ್ಲ ಅಂತ ಲೋಕವನ್ನು ಭ್ರಮೆಗೊಳಿಸ್ತಿದ್ದಂಥ ವೇದವ್ಯಾಸ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ತಮ್ಮ ಚತುಶ್ಲೋಕಿ ಭಾಗವತವನ್ನು ಅವರಿಗೆ ಅರ್ಪಣೆ ಮಾಡಿದರು. ಕೊಟ್ಟದ್ದನ್ನು ಅನಂತಮಣಿ ಮಾಡಿಕೊಡ್ತಾನೆ ಸ್ವಾಮಿ. ಆ ಚತುಶ್ಲೋಕಿ ಭಾಗವತವನ್ನೇ ಭಗವಂತ 18,000 ಶ್ಲೋಕಾತ್ಮಕವಾದ ಭಾಗವತವನ್ನಾಗಿ ಮಾಡಿಕೊಟ್ಟ. ಅದನ್ನು ಶುಕಮಹಾಮುನಿಗಳಿಗೆ ವೇದವ್ಯಾಸ ದೇವರು ಉಪದೇಶ ಮಾಡಿದರು. ಶುಕಮಹಾಮುನಿಗಳು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದರು. ಪರೀಕ್ಷಿತ ರಾಜನಿಗೆ ಶುಕಮಹಾಮುನಿಗಳು ಉಪದೇಶ ಮಾಡಿದಾಗ ಪಕ್ಕದಲ್ಲಿ ಸೂತಾಚಾರ್ಯರಿದ್ದರು. ಆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಉಪದೇಶ ಮಾಡಿದರು. ನಮ್ಮವರೆಗೂ ಅದು ಬಂತು. ಇದು ಜ್ಞಾತೃಜ್ಞೇಯ. ಇನ್ನೊಂದು ಕಡೆ ಹೆಂಗೆ ಬಂತು? ಭಗವಂತನ ಬ್ರಹ್ಮದೇವರಿಗೆ ಉಪದೇಶ ಮಾಡುವಾಗ ಅಲ್ಲಿ ಶೇಷದೇವರು ಕೇಳಿಸ್ಕೊಂಡ್ರು. ಶೇಷದೇವರಿಂದ ಸನಕಾದಿಗಳಿಗೆ ಅದು ಹೋಯಿತು. ಸನಕಾದಿಗಳಿಂದ ಸಾಂಖ್ಯಾನರು ಅದನ್ನು ತೆಗೆದುಕೊಂಡರು. ಸಾಂಖ್ಯಾನರು ಇಬ್ಬರಿಗೆ ಭಾಗವತವನ್ನು ಉಪದೇಶ ಮಾಡಿದರು. ಒಬ್ಬರು ಪರಾಶರರು, ಒಬ್ಬರು ಮೈತ್ರೇಯರು. ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡಿದರು. ವಿದುರನಿಂದ ಲೋಕಕ್ಕೆ ಅದು ಬಂತು ಅಂತ ನಾವು ನೋಡ್ತೇವೆ. ಹಾಗಾಗಿ ಭಾಗವತ ಆಗತಿ ಪ್ರಕರಣ ಅಂತಲೇ ವಿಷ್ಣು ತೀರ್ಥರು ಇದನ್ನು ಒಂದು ಪ್ರಕರಣವನ್ನಾಗೇ ಇಟ್ಟಿದ್ದಾರೆ. ಹಾಗಾಗಿ ಇದು ಜ್ಞೇಯ ಮತ್ತು ಜ್ಞಾತೃ ಇವೆರಡನ್ನು ಇಲ್ಲೇ ಹೇಳ್ತಾರೆ. ಏನು ತಿಳಿಯಬೇಕು, ಹೇಗೆ ತಿಳಿಯಬೇಕು, ತಿಳಿದವರು ಯಾರು, ತಿಳಿಸಿಕೊಡುವವರು ಯಾರು ಅನ್ನುವುದನ್ನು ಇಲ್ಲಿ ತೋರಿಸಿದರು. ಇದರ ಪ್ರಯೋಜನ ಏನು ಅಂತ ಬೇಕಾಗಿರೋದು ಅದೇ ಕೊನೆಯದೇ. ಏನು ಮಾಡಿದರೂ ಪ್ರಯೋಜನ ಏನು ಅಂತ ಬೇಕಲ್ಲ. ನಾವಿನ್ನೂ ಏನು ಅಪರೋಕ್ಷ ಜ್ಞಾನವನ್ನು ಹೊಂದಿಲ್ಲ.
ಅಪರೋಕ್ಷ ಜ್ಞಾನ ಹೊಂದಿದ ಮೇಲೆ ಅವನ ಪ್ರಯೋಜನದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅಪರೋಕ್ಷ ಜ್ಞಾನ ಹೊಂದುವವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಪ್ರಯೋಜನದ ಬಗ್ಗೆ ತಲೆಕೆಡಿಸಿಕೊಳ್ಳಲೇಬೇಕು. ಅಂದರೆ ಲೌಕಿಕವಾದ ಪ್ರಯೋಜನ ಆಗ್ತದೋ ಬಿಡ್ತದೋ ಸೆಕೆಂಡರಿ, ಪಾರಮಾರ್ಥಿಕವಾಗಿರ್ತಕ್ಕಂಥ ಪ್ರಯೋಜನ ಆಗದೇ ಇರುವಂಥ ಕೆಲಸವನ್ನು ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಏನು ಪ್ರಯೋಜನ ಅಂತ ಕೇಳಿದರೆ ಭಗವಂತನ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಸಹಕಾರಿಯಾಗ್ತದೆ ಭಾಗವತ. ಸಾವಿರಾರು ಜನ್ಮದಲ್ಲಿ, ಕೋಟ್ಯಾಂತರ ಜನ್ಮದಲ್ಲಿ ಕೇಳಿದಂತಹ ಭಾಗವತ ಕೇಳಿ 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 ಅದು ಮಡುಗಟ್ಟಿ ಒಂದಲ್ಲೊಮ್ಮೆ ನಮ್ಮ ಅಪರೋಕ್ಷ ಜ್ಞಾನ ಆಗುವುದಕ್ಕೆ ಬೇಕಾದಂತಹ ನಿಯತ ಗುರುಗಳ ಒಂದು ಸಂಗಮಕ್ಕೆ ಕಾರಣವಾಗಿ ನಿಯತ ಗುರುಗಳು ಬಂದು ಅದನ್ನು ಉಪದೇಶ ಮಾಡಿದ ಮೇಲೆ ನಮ್ಮ ಬಿಂಬರೂಪಿಯಾದ ಭಗವಂತ ಯಾರು ಅನ್ನುವುದು ನಮಗೆ ಅರ್ಥವಾಗ್ತದೆ. ನಮ್ಮ ಬಿಂಬರೂಪಿಯಾದ ಭಗವಂತ ಯಾರು ಅಂತ ಅರ್ಥ ಆದ ಮೇಲೆ ನಾವು ಏನಕ್ಕೆ ಬಂದಿದ್ದೇವೆ ಅಂತ ಅರ್ಥವಾಗ್ತದೆ. ಇಲ್ಲಿವರೆಗೂ ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ, ನಮ್ಮ ಬಿಂಬರೂಪಿಯಾದ ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಇರುವುದರಿಂದ ಏನೆಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಾವು ಯಾರು ಅಂತ ಗೊತ್ತಿಲ್ಲ. ನಾವೇನು ಸ್ವರೂಪತಃ ಬ್ರಾಹ್ಮಣರೋ, ಸ್ವರೂಪತಃ ಕ್ಷತ್ರಿಯರೋ, ವೈಶ್ಯರೋ, ಶೂದ್ರರೋ ಅದು ನಮಗೆ ಗೊತ್ತಿಲ್ಲ. ನಮ್ಮ ವರ್ಣ ಗೊತ್ತಿಲ್ಲ. ನಾವು ಏನಕ್ಕೆ ಬಂದಿದ್ದೇವೆ ಭೂಮಿ ಮೇಲೆ ಅದು ಗೊತ್ತಿಲ್ಲ. ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಪ್ರಕ್ಷೀಣ ಕರ್ಮಾಂತರಃ, ಪ್ರಾರಬ್ಧವನ್ನು ಭೋಗಿಸುವುದಕ್ಕೆ ಬಂದಿದ್ದೇವೆ. ಸಂಚಿತ ಆಗಾಮಿಗಳನ್ನು ಭೋಗಿಸ್ತಾ ಯಾಕೆ ಗೊತ್ತಿಲ್ಲ. ನಿಜವಾಗಿ ನಮಗೆ ತಂದೆ ತಾಯಿಗಳಾಗಬೇಕಾದವರು ಯಾರು ಗೊತ್ತಿಲ್ಲ. ನಮ್ಮ ನಿಯತ ಗುರುಗಳು ಯಾರು ಗೊತ್ತಿಲ್ಲ. ಏನು ವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಬಂದಿದ್ದೇನೆ ಭೂಮಿ ಮೇಲೆ ಗೊತ್ತಿಲ್ಲ. ನಾವು ಕಲೀಲಿಕ್ಕೆ ಬಂದಿರುವ ವಿದ್ಯೆ ಒಂದು, ಕಲಿತಿರೋದೊಂದು. ಡಾಕ್ಟರ್ ಆಗಲಿಕ್ಕೆ ಬಂದವ ಕಾರ್ಪೆಂಟ್ರಿ ಕಲ್ತಂಗೆ, ಅವನು ಡಾಕ್ಟ್ರು ಆಗೋದಿಲ್ಲ, ಕಾರ್ಪೆಂಟ್ರು ಆಗೋದಿಲ್ಲ. ಅದಕ್ಕೆ ನಮಗೆಲ್ಲವೂ ಗೊತ್ತಾಗಬೇಕಲ್ಲ. ಎಲ್ಲ ಗೊತ್ತಾಗಬೇಕಾದರೆ ಅದಕ್ಕೆ ದಾರಿದೀಪದಂತ ಕೆಲಸ ಮಾಡುವುದು ಭಾಗವತ ಗ್ರಂಥ. ಅದಕ್ಕೆ ಹರಿಸ್ಮರಣೆ ಮಾಡೋ ಅಲ್ಲಿಗೆ ನಿಲ್ಲಿಸಲಿಲ್ಲ, ನಿರಂತರ ಅಂತಾರೆ ವಾದಿರಾಜರು. ವಾದಿ ಸಮೀರರು ಹರಿಗೆ ಹರಿಕಥಾಶ್ರವಣ ಮಾಡೋ ನಿರಂತರವಾಗಿ ಮಾಡ್ತಿರ್ಬೇಕು. ಎಲ್ಲಿವರೆಗೆ ಅಂದರೆ ಮಾಡ್ತಲೇ ಇರು. ಎಲ್ಲಿವರೆಗೆ ಮಾಡ್ತಾ ಇರಬೇಕು ಅಂದರೆ ಅದಕ್ಕೋಸ್ಕರ ಪಿಬತ ಭಾಗವತಂ, ಅದಕ್ಕೆ ಎಲ್ಲಿವರೆಗೆ ಶುಕಂ, ಅದಕ್ಕೆ ರಸಂ ಆಲಯಂ. ರಸ ಅಂದರೆ ಭಗವಂತ ಅಂತರ್ಥ. ರಸೋ ವೈ ಸಹ ರಸಗಹ್ಯೇವಾಯಂ ಲಬ್ಧ್ವಾ ಆನಂದೋ ಭವತಿ. ಭಗವಂತನಿಗೆ ರಸ ಅಂತ ಕರೀತಾರೆ. ಆ ರಸರೂಪಿಯಾಗಿರ್ತಕ್ಕಂಥ ಭಗವಂತ ನಮ್ಮ ಲಿಂಗದೇಹವನ್ನು ಭಂಗ ಮಾಡುವವರೆಗೂ ಕೂಡ ಅವನ ಅನುಗ್ರಹದಿಂದ ಭಾಗವತವನ್ನು ಕೇಳ್ತಾ ಇರು, ಭಗವತ್ ಸಂಬಂಧಿಯಾದ ಕಥೆಯನ್ನು ಕೇಳ್ತಾ ಇರು. ಅದಕ್ಕೆ ಯಾರು ಕೇಳಿದ್ರು ಮುಂಚೆ ಅಂದರೆ ಮುಹುರುಹು ರಸಿಕಾಹ ಭುವಿ ಭಾವುಕಾಹ. ಎಂಥೆಂಥ ಜ್ಞಾನಿಗಳಾಗಿರ್ತಕ್ಕಂಥವ್ರು ಕೇಳಿ ಉದ್ಧತರಾದರೂ ಗೊತ್ತೇನೋ, ಅಂಥ ಜ್ಞಾನಿಗಳೆಲ್ಲ ಉದ್ಧತರಾಗಿದ್ದಾರೆ. ಇದು ನಮಗೆ ಯಾರು ಉದ್ಧತರಾಗಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ನಮಗದು ಧೈರ್ಯ ಕೊಡ್ತದೆ. ಇದನ್ನು ಕೇಳಿದವರು ಏನು ಪ್ರಯೋಜನ ಅಂತ. ಇವಾಗ ಸಾಫ್ಟ್ವೇರ್ ಓದಬೇಕು, ಅದನ್ನು ಓದಬೇಕು, ಇದನ್ನು ಓದಬೇಕು ಅಂತಾರಲ್ಲ ಜನ. ಏನಕ್ಕೆ ಓದಬೇಕು ಅಂದರೆ ಓದ್ದವರೆಲ್ಲ ಇಂಥ ಸಂಪಾದನೆ ಮಾಡ್ತಿದ್ದಾರೆ, ಇಂಥ ಕೆಲಸದಲ್ಲಿದ್ದಾರೆ ಅಂತ ಅವರನ್ನು ತೋರಿಸಿಬಿಟ್ರೆ, ನಾವು ಓದಿದರೆ ನಾವು ಅವರಂತೆ ಸಂಪಾದನೆ ಮಾಡ್ತೇವೆ, ಅವರಷ್ಟು ನಮಗೆ ಧನಧಾನ್ಯಗಳ ಸಮೃದ್ಧಿ ಆಗ್ತದೆ ಅಂತ ಗೊತ್ತಾದರೆ ಅವನಿಗೆ ಓದಲಿಕ್ಕೆ ಅವನಿಗೆ ಆಸಕ್ತಿ ಬರ್ತದೆ. ಯಾರೋ ಓದಿದ್ದಾರಂತೆ, ಏನೋ ಪಡೆದಿದ್ದಾರಂತೆ, ಏನೋ ಆಗಿದೆಯಂತೆ, ನೀನು ಓದು ಅಂದರೆ ಯಾರು ಓದುವುದಿಲ್ಲ. ಅದಕ್ಕೆ ಕಣ್ಣೆದುರುಗಡೆ ನಡೆದಂಥ ಘಟನಾವಳಿಗಳನ್ನು ಅಲ್ಲಿ ನಾವು ದೃಷ್ಟಾಂತದಂತೆ ತೋರಿಸ್ಬೇಕು. ಭಾಗವತ ಓದಿದವರೆಲ್ಲ ಹೇಗಿದ್ದಾರೆ ನೋಡು ಅಂತ ತೋರಿಸ್ಲಿಕ್ಕೆ ಅಂತ. ಅವರನ್ನೆಲ್ಲರನ್ನು ನೋಡಿಬಿಟ್ರೆ ಓಹೋ ಭಗವಂತ ನಮ್ಮನ್ನು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಹೀಗೆ ಉದ್ಧಾರ ಮಾಡ್ತಾನೆ ಅನ್ನುವ ಜ್ಞಾನ ಬರ್ತದೆ. ಅದೇ ಅದರಿಂದ ಪ್ರಯೋಜನ ಅಂತ ಇಲ್ಲಿ ತಿಳಿಸಿ ಹೇಳ್ತಾರೆ. ನಮ್ಮ ವಿಜಯಧ್ವಜ ತೀರ್ಥರು ಹೇಳುವಾಗಲೇ ಅದಕ್ಕೆ ಅರ್ಥ ಬರೆಯುವಾಗ ಅರ್ಥೋಯಂ ಬ್ರಹ್ಮಸೂತ್ರಾಣ, ಒಂದು ಭಾಗವತ ಎಷ್ಟೆಲ್ಲ ಗ್ರಂಥಗಳ ಅರ್ಥಾನುಸಂಧಾನಕ್ಕೆ ನಮಗೆ ಅನುಕೂಲವಾಗಿದೆ ಅಂತ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರಗಳು 564 ಸೂತ್ರಗಳೇನು ರಚನೆ ಮಾಡಿದರು ವೇದವ್ಯಾಸ ದೇವರು. ಅವೆಲ್ಲ ಸೂತ್ರಗಳನ್ನು ನಮಗೆ ಚೆನ್ನಾಗಿ ವ್ಯಾಖ್ಯಾನ ರೂಪದಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಅಂತ ಹೊರಟದ್ದೇ ಭಾಗವತ. ಅದು ನಮಗೆ ಅರ್ಥವಾಗಲಿ ಅಂತಲೇ ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಃ ಅಂತ ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ 2ನೇ ಸೂತ್ರದಿಂದಲೇ ಭಾಗವತ ಪ್ರಾರಂಭ ಮಾಡಿದ್ದಾರೆ. ಮೊದಲನೇದು. 2ನೇದು ಭಾರತಾರ್ಥ ವಿನಿರ್ಣಯ, ಮಹಾಭಾರತದಲ್ಲಿ ಬಂದಿರುವ ಪ್ರಮೇಯಗಳು ಯಾವುದು ಮಹಾಭಾರತದಲ್ಲಿ ಸೂಚ್ಯವಾಗಿ ಹೇಳಲ್ಪಟ್ಟಿದೆಯೋ ಅದು ವಿಸ್ತಾರವಾಗಿ ಹೇಳಲ್ಪಟ್ಟ ಗ್ರಂಥ ಅದು ಭಾಗವತ. ಅಲ್ಲಿ ಯಾವುದನ್ನು ಸೂಚ್ಯ ಮಾಡಿದ್ದಾರೆ ಇಲ್ಲಿ ವಿಸ್ತಾರ ಮಾಡಿದ್ದಾರೆ, ಇಲ್ಲಿ ಸೂಚ್ಯ ಮಾಡಿದ್ದನ್ನು ಅಲ್ಲಿ ವಿಸ್ತಾರ ಮಾಡಿದ್ದಾರೆ, ಎರಡೂ ಕೂಡ. ಆಮೇಲೆ ಗಾಯತ್ರಿ ಭಾಷ್ಯರೂಪೋಸೌ, ಗಾಯತ್ರಿ ಮಂತ್ರದ ಭಾಷ್ಯರೂಪವಾಗಿ ಗಾಯತ್ರಿ ಮಂತ್ರ ಏನನ್ನ ಹೇಳಲಿಕ್ಕೆ ಹೊರಟಿದೆ, ಗಾಯತ್ರಿ ಮಂತ್ರದ ಉಪಾಸನೆ ಮಾಡುವುದರಿಂದ ಒಬ್ಬ ಮನುಷ್ಯನಿಗೆ ಏನೆಲ್ಲ ಸಾಧನೆ ಆಗತ್ತೆ ಅಂತ ತಿಳಿಸಿಕೊಡ್ಲಿಕ್ಕೆ ಅಂತ ಹೊರಟಂಥ ಗ್ರಂಥ ಅನ್ನುವುದಕ್ಕೆ ಸತ್ಯಂ ಪರಂ ಧೀಮಹಿ, ಧೀಮಹಿ ಎನ್ನುವುದು ಗಾಯತ್ರಿ ಮಂತ್ರದ ಪದ. ಅದಕ್ಕೋಸ್ಕರವಾಗಿ ಧೀಮಹಿ ಎನ್ನುವುದನ್ನೇ ಅಲ್ಲಿಟ್ಟಿದ್ದಾರೆ ಅಂತ ಹೇಳಿದರು. ಅದನ್ನು ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬೃಂಹಿತ,
ವೇದಾರ್ಥಗಳನ್ನು ಚೆನ್ನಾಗಿ ತಿಳಿಯಬೇಕಾದರೆ ದೃಷ್ಟಾಂತ ರೂಪದಲ್ಲಿ ಅದಕ್ಕೆ ಇರುವ ಗ್ರಂಥ ಅದು ಭಾಗವತ. ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಾಗವತೋದಿತ. 18 ಪುರಾಣಗಳು, 18 ಉಪಪುರಾಣಗಳಿವೆ. ಒಂದೊಂದು ಪುರಾಣ ಒಂದೊಂದು ರೀತಿಯಲ್ಲಿ ಹೇಳ್ತವೆ ಕಥೆಗಳನ್ನು. ಅದಕ್ಕೋಸ್ಕರವಾಗಿ ಇದಕ್ಕೆ ಏನಾದರೂ ಒಂದು ನಿರ್ಣಯ ಮಾಡಲಿಕ್ಕೆ ಅಂತ ಒಂದು ಗ್ರಂಥ ಬೇಕಲ್ಲ. ಅದಕ್ಕೆ ಅಂತಲೇ ಆಚಾರ್ಯರು ಇನ್ಯಾವ ಪುರಾಣಕ್ಕೂ ಕೂಡ ವ್ಯಾಖ್ಯಾನವನ್ನು ಬರೆಯದೆ, ತಾತ್ಪರ್ಯವನ್ನು ಬರೆಯದೆ, ಕೇವಲ ಭಾಗವತಕ್ಕೆ ಮಾತ್ರ ಬರೆದು ಭಾಗವತ ತಾತ್ಪರ್ಯವನ್ನಿಟ್ಟುಕೊಂಡು ಎಲ್ಲ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳ್ರಿ ಪುರಾಣಗಳನ್ನು ಅಂತ ಹೇಳಿದರು. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ, ಅರ್ಥವಾಗುತ್ತೆ. ಎಲ್ಲಿ ನೋಡ್ರಿ, ಉತ್ತಾನಪಾದರಾಜನ ಮಗ ಧ್ರುವ ಅಂತ ಭಾಗವತ ಹೇಳುತ್ತದೆ, ಹೌದಾ? ನೀವು ಬೇರೆ ಗ್ರಂಥಗಳನ್ನು ತೆಗೀರಿ, ಬೇರೆ ಪುರಾಣಗಳಲ್ಲಿ ಉತ್ತಾನಪಾದರಾಜನ ಮಗ ಅಂತ ಹೇಳುವುದಕ್ಕಿಂತಲೂ ಕೂಡ ಅವನು ಉತ್ತಾನಪಾದರಾಜನ ಅಣ್ಣನ ಮಗ ಅಂತ ಹೇಳಿದೆ ಅಲ್ಲಿ, ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಅಂತ. ಈಗ ಉತ್ತಾನಪಾದರಾಜನ ಮಗನೋ ಉತ್ತಾನಪಾದರಾಜನ ಅಣ್ಣನ ಮಗನೋ ಅವ ಅಂತ ನಮಗೆ ಪ್ರಶ್ನೆ ಬಂದಾಗ, ಆವಾಗ ವಾದಿರಾಜ ಗುರು ಸಾರ್ವಭೌಮರು ತಿಳಿಸಿ ಹೇಳ್ತಾರೆ, ಮಹಾಭಾರತದಲ್ಲಿ ಏನು ಹೇಳಿದೆ ಅದೇ ನಿಜವಾಗಿರ್ತಕ್ಕಂಥದ್ದು, ಅದರಂತೆಯೇ ಪ್ರಪಂಚದಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನೋಡಿದರೆ ಎರಡೂ ಹೇಳಿರುವುದು ವೇದವ್ಯಾಸ ದೇವರೇ. ಒಂದು ವೇದವ್ಯಾಸ ದೇವರು ಹೇಳಿ, ಬೇರೆಯವರು ಯಾರು ಇನ್ನೊಂದು ಹೇಳಿದರೆ, ಹೌದಪ್ಪ ನೀವು ಹೇಳ್ತಾ ಇದ್ದೀರಿ, ಆದ್ದರಿಂದ ನಾನು ಹಾಗೆ ತೆಗೆದುಕೊಳ್ಳಲ್ಲ, ಹಿಂಗೆ ತೆಗೆದುಕೊಳ್ತೇನೆ ಅಂತ ನೀವೇನೋ ಒಂದು ಅರ್ಥವನ್ನು ಮಾಡಬಹುದು. ಎರಡನ್ನ ಹೇಳಿದ್ದು ಕೂಡ ವೇದವ್ಯಾಸ ದೇವರೇ. ಆದ್ದರಿಂದಲೇ ಈಗ ವೇದವ್ಯಾಸ ದೇವರು ಹೇಳಿದ ಅರ್ಥವನ್ನು ಹಂಗು ಹಿಂಗು ಮಾಡೋದು ಹೇಗೆ ಅಂತ, ಪ್ರಿಯವ್ರತ ರಾಜನ ಮಗ ಅಂತ ಒಂದು ಕಡೆ ಹೇಳ್ತದೆ, ಒಂದು ಕಡೆ ಉತ್ತಾನಪಾದ ರಾಜನ ಮಗ ಅಂತ ಹೇಳುತ್ತೆ. ಇದನ್ನು ಹಿಂಗೆ ಅರ್ಥ ಮಾಡಿಕೊಳ್ಳೋದು ಅಂದರೆ, ವಾದಿರಾಜರು ಹೇಳಿದರು ಮಹಾಭಾರತದಲ್ಲಿ ಏನು ಹೇಳಿದೆಯೋ ಅದೇ ಫೈನಲ್ಲು, ಅದರಂತೆಯೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಸಂವಾದಿಯಾಗಿ ಭಾಗವತ ಇದೆ. ಅದು ಹೆಂಗೆ ಅಂದರೆ, ಉತ್ತಾನಪಾದರಾಜನ ಮಗನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಹೇಳಿದೆಯಲ್ಲ ಅಂದರೆ, ತಮ್ಮನ ಮಗನನ್ನು ಮಗ ಅಂತ ಕರೀತಾರೆ, ಅದಕ್ಕೆ ಅದು ಹೇಳಿದೆ. ಅದರಲ್ಲಿ ತಮ್ಮನ ಮಗ ಅಂತ ತೆಗೆದುಕೋ, ಇಲ್ಲಿ ಔರಸ ಪುತ್ರ ಅಂತ ತೆಗೆದುಕೋ, ಸಾಲವಾಗೋಯ್ತು ಪ್ರಾಬ್ಲಮ್ ಅಷ್ಟೇ. ಇದಕ್ಕೋಸ್ಕರವಾಗಿ ಇಲ್ಲಿ ಹೇಳಿದ್ದು ನೋಡಿ. ಎಷ್ಟೋ ಕಡೆ ಇದೆ. ಈಗ ವಾಮನ ಅವತಾರದಲ್ಲಿ ಭಗವಂತ ಬಲಗಾಲನ್ನೆತ್ತಿದನೋ ಎಡಗಾಲನ್ನೆತ್ತಿದನೋ ಅಂತ ಪ್ರಶ್ನೆ. ಭಗವಂತ ಮೇಲಿನ ಲೋಕಗಳನ್ನು ಅಳಿಯಲಿಕ್ಕೆ ಬಲಗಾಲನ್ನೆತ್ತಿದನೋ ಎಡಗಾಲನ್ನೆತ್ತಿದನೋ? ಅದಕ್ಕೆ ಅಲ್ಲಿ ಅರ್ಥ ಮಾಡುವಾಗ ವಾದಿರಾಜರು ತುಂಬ ಸುಲಭವಾಗಿ ಅರ್ಥ ಮಾಡಿಬಿಡ್ತಾರೆ. ಶ್ವೇತವರಹ ಕಲ್ಪದಲ್ಲಿ ಬಲಗಾಲೆತ್ತಿದ್ದು, ಮಿಕ್ಕಿ ಕಲ್ಪದಲ್ಲಿ ಎಡಗಾಲೆತ್ತಿದ್ದು. ಇದು ವ್ಯಾಖ್ಯಾನ ಇಲ್ಲ ಅಂದರೆ ಅರ್ಥವೇ ಆಗುವುದಿಲ್ಲ ಭಾಗವತ ಅಂತ. ಭಾಗವತ ಎಷ್ಟು ಸುಲಭ ಸಾಧ್ಯವಾದ ಗ್ರಂಥ ಅಂತ ಮೇಲ್ನೋಟಕ್ಕೆ ತೋರುತ್ತೆ, ಅಷ್ಟು ಸುಲಭ ಸಾಧ್ಯವಾದ ಗ್ರಂಥ ಅಲ್ಲ ಅಂತಲೇ ಧನಂಜಯೇ ಹಾಟಕ ಸಂಪರೀಕ್ಷಾ, ಯುದ್ಧಕಾಲೇ ಯೋದ್ಧಾನಂ ಪರೀಕ್ಷಾ ಭವತಿ, ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತಾರೆ. ಧನಂಜಯ ಅಂದರೆ ಚಿನ್ನ ಅಂತ ಅರ್ಥ. ಚಿನ್ನವನ್ನು ಪರೀಕ್ಷೆ ಮಾಡಬೇಕಾದ್ರೆ ನೀವೇನು ಪರೀಕ್ಷೆ ಮಾಡಿದರೂ ಚಿನ್ನದ ಅಸಲಿಯತ್ತು ಗೊತ್ತಾಗುವುದಿಲ್ಲ, ಬೆಂಕಿಗೆ ಹಾಕಬೇಕು ಅದನ್ನು. ಹಾಟಕ ಸಂಪರೀಕ್ಷಾ, ಹಟಕ ಅಂದರೆ ಬೆಂಕಿ, ಹಾಟಕ ಅಂದರೆ ಬಂಗಾರ, ಧನಂಜಯ ಅಂದರೆ ಬೆಂಕಿ ಅಂತ ಅರ್ಥ. ಬೆಂಕಿಗೊಂದ್ಸತಿ ಚಿನ್ನವನ್ನು ಹಾಕಿಬಿಟ್ರೆ ಗೊತ್ತಾಗಿಬಿಡ್ತದೆ ಅದು ಚಿನ್ನವೋ ಅಲ್ಲವೋ ಅಂತ. ಪುಟಕ್ಕಿಟ್ಟ ಚಿನ್ನ ಅಂತೀವಲ್ಲ ಅದು. ಎರಡನೇದು ಯುದ್ಧ ಕಾಲೇ ಯೋದ್ಧಾನಂ ಪರೀಕ್ಷಾ ಭವತಿ. ಒಬ್ಬ ಯೋಧನ ಪರೀಕ್ಷೆ ಆಗುವುದು ಯುದ್ಧ ಕಾಲದಲ್ಲಿ. ಇಲ್ಲಾಂದರೆ ಉತ್ತರ ಕುಮಾರ್ ಅಂತಾರೆ, ಮಾತಾಡ್ತಾ ಇರ್ತಾರೆ. ಯುದ್ಧ ಕಾಲದಲ್ಲೇ ಒಬ್ಬ ಯೋಧ ಯಾರು ಅಂತ ಗೊತ್ತಾಗುವುದು. ಅದಕ್ಕೆ ಯುದ್ಧ ಕಾಲದಲ್ಲಿ ಯೋಧನ ಪರೀಕ್ಷೆಯನ್ನು ಮಾಡಬೇಕು, ಬೆಂಕಿಗೆ ಹಾಕಿ ಚಿನ್ನದ ಪರೀಕ್ಷೆ ಮಾಡಬೇಕು. ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ಒಂದು ಗೃಹಿಣಿ ಪತಿವ್ರತೆಯೋ ಅಲ್ಲವೋ ಅಂತ ಗೊತ್ತಾಗುವುದು ಗಂಡನಿಗೆ ವಿಪತ್ತು ಬಂದಾಗ. ಸತ್ಯವಾನ್ ಸಾವಿತ್ರಿಯ ಕಥೆ, ಸುಕನ್ಯಾ ಮತ್ತು ಚವನರ ಕಥೆಯನ್ನು ಕೇಳುತ್ತೇವೆ. ಎಲ್ಲ ಚೆನ್ನಾಗಿದ್ದರೆ ಗಂಡನೂ ಚೆನ್ನಾಗಿರ್ತಾನೆ, ಹೆಂಡತಿಯೂ ಚೆನ್ನಾಗಿರ್ತಾಳೆ. ಗಂಡನಿಗೆ ಸ್ವಲ್ಪ ಎಡವಟ್ಟಾಗಿ ಅವನಿಗೆ ಲಾಸ್ ಆಗಿ ಅವನು ಬೀದಿಗೆ ಬರುವಂಥ ಪರಿಸ್ಥಿತಿ ಇದ್ದಾಗ ಅವನ ಜೊತೆಗೆ ನಿಲ್ತಾಳಲ್ಲ, ಆವಾಗ ಗೃಹಿಣಿ ಪರೀಕ್ಷಾ ಬಂದು, ಯಾಕೆ ಅಂಥ ಗಂಡನನ್ನು ಕಟ್ಟಿಕೊಂಡಿದ್ದಿ, ಬಿಟ್ಟುಬಿಡು, ಬೇರೆ ಗಂಡನನ್ನು ಮದುವೆ ಆಗುವಂತೆ ಅಂತ ಇವತ್ತು ಹೇಳ್ತಾರಲ್ಲ, ಹಾಗೆಲ್ಲ ಹೇಳಿದಾಗ ಹಾಗೆಲ್ಲ ಬಿಡುವುದಲ್ಲ. ಅದು ಜನ್ಮ ಜನ್ಮಾಂತರಕ್ಕೆ ಹತ್ತಿ ಬಂದಿರುವಂತಹ ಸಂಬಂಧ ಅದು. ಅವ ಏನೇ ಆಗಿರಲಿ, ಅವ ದುಷ್ಟನಾಗಿದ್ದಾನೋ ಶಿಷ್ಟನಾಗಿದ್ದಾನೋ, ಅವನು ಯಾವ ಸ್ಥಿತಿಗತಿಯಲ್ಲಿದ್ದಾನೋ, ಏನಿದ್ರೂ ಕೂಡ ಅವ ನನ್ನ ಗಂಡನೇ ಅಂತ ಸತ್ಯವಾನ್ಗೆ ಸಾವಿತ್ರಿ ಹೇಳಿದ್ಲಲ್ಲ. ನಾರದರು ಹೇಳಿದರು ಸಾವಿತ್ರಿಗೆ, ಅವನಿಗೆ ಇನ್ನು ಒಂದೇ ವರ್ಷ ಅಮ್ಮ ಆಯಸ್ಸಿರೋದು, ಸದ್ಯ ಮುಂಚೆ ಗೊತ್ತಾಯ್ತಲ್ಲ ಪುಣ್ಯಕ್ಕೆ, ಮದುವೆ ಆದಮೇಲೆ ಗೊತ್ತಾಗಿದ್ದರೆ ಪ್ರಾಬ್ಲಮ್ ಆಗಿರೋದು, ಮುಂಚೆ ಗೊತ್ತಾಗಿದೆ, ಬಿಟ್ಬಿಡು, ಬೇರೆಯವರನ್ನು ನೋಡಿಕೋ ಅಂತ ಅವ್ರು ಹೇಳಿದರೆ, ಸಾವಿತ್ರಿ ಹೇಳಿದ್ಲು, ಅವನು 1 ವರ್ಷ ಬದುಕಿರ್ತಾನೋ, 1 ದಿನ ಬದುಕಿರ್ತಾನೋ, 1 ಗಂಟೆ ಬದುಕಿರ್ತಾನೋ, ಮಾನಸಿಕವಾಗಿ ನನ್ನ ಗಂಡ ಅಂತ ಸ್ವೀಕಾರ ಮಾಡಿ ಆಗಿದೆ, ಅವನು ನನ್ನ ಗಂಡ ಅಷ್ಟೇ ಅಂತ. ಇದು ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಚವನ ಮಹರ್ಷಿಗಳನ್ನು ಮದುವೆ ಆದಲ್ಲ ಸುಕನ್ಯೆ. ಚವನ ಮಹರ್ಷಿಗಳನ್ನು ಮದುವೆ ಆದಾಗ ಸುಕನ್ಯೆಗೆ 16 ಇನ್ನೂ ತುಂಬಿರಲಿಲ್ಲ. ಈಗಲೋ ಇನ್ನೊಂದು 5 ನಿಮಿಷಕ್ಕೋ ಪ್ರಾಣ ಬಿಡುತ್ತಾರೆ ಅನ್ನುವಂತಿದ್ರು ಚವನ ಋಷಿಗಳು. ಅಂಥವರನ್ನು ಮದುವೆಯಾಗಿ ನೋಡಿ, ಅಲ್ಲಿ ಗಂಡನನ್ನು ಬದುಕಿಸಿಕೊಂಡವಳು ಸಾವಿತ್ರಿ ಆದರೆ
ಮುಪ್ಪಿನಲ್ಲಿ ಸಾಯುವಂತಿದ್ದ ಗಂಡನಿಗೆ ಯೌವನ ಕೊಡಿಸಿದವಳು ಸುಕನ್ಯಾದೇವಿ. ಅಂಥ ಮಹಾನುಭಾವರು. ಅದು ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಮತ್ತೆ ಅವನು ವಿದ್ಯಾವಂತನು ಅಲ್ಲವೋ ಅಂತ ನೋಡಬೇಕಾದ್ರೆ ವಿದ್ಯಾವತಂ ಭಾಗವತೆ ಸಂಪರೀಕ್ಷಾ ಅಂದರು. ಭಾಗವತ ಕೊಡ್ರಿ, ಭಾಗವತದಲ್ಲಿ ಸುಮಾರು ಪ್ರಮೇಯಗಳಿವೆ, ಅದನ್ನು ಕೊಡ್ರಿ, ಅವ ಅದಕ್ಕೆ ಅರ್ಥ ಮಾಡಿದ ಅಂದರೆ ಅವನು ವಿದ್ಯಾವಂತ ಅಂತ ಅರ್ಥ. ಭಾಗವತವನ್ನು ಆಚಾರ್ಯರ ತಾತ್ಪರ್ಯ ನಿರ್ಣಯವಿಲ್ಲದೆ, ವಿಜಯಧ್ವಜ ತೀರ್ಥರ ನಿರ್ಣಯವಿಲ್ಲದೆ, ಅವರದು ವ್ಯಾಖ್ಯಾನವಿಲ್ಲದೆ, ವಾದಿರಾಜರ ಗ್ರಂಥಗಳ ಆಧಾರವಿಲ್ಲದೆ, ರುಕ್ಮಿಣೀಶ ವಿಜಯ ಮೊದಲಾದ ಗ್ರಂಥಗಳ ಆಧಾರವಿಲ್ಲದೆ, ಯಾದವಾರ್ಯರ ಗ್ರಂಥಗಳು, ಶ್ರೀನಿವಾಸ ತೀರ್ಥರ ಗ್ರಂಥಗಳು, ಸತ್ಯಧರ್ಮ ತೀರ್ಥರ ಗ್ರಂಥಗಳು, ಇವೆಲ್ಲ ಏನೇನಿವೆ, ಇವು ಯಾವುದನ್ನು ನೋಡದೆ ಹಾಗೆ ಭಾಗವತವನ್ನು ನೋಡುತ್ತೇವೆ ಅಂದರೆ ಯಾವ ಭಾಗವತ ನಮಗೆ ಮೋಕ್ಷ ಕೊಡಿಸಬೇಕೋ ಅದೇ ಭಾಗವತ ಅಂಧತಮಸ್ಸನ್ನು ಕೊಡಿಸಿಬಿಡ್ತದೆ. ಅಂಥ ಶ್ಲೋಕಗಳು ಭಾಗವತದಲ್ಲಿವೆ. ಅದಕ್ಕೋಸ್ಕರವಾಗಿ ಇಲ್ಲದನ್ನು ಹೇಳಿದ್ದು. ಹಾಗಾಗಿ ಈ ಭಾಗವತದಲ್ಲಿ ಅಂಥ ಅಪೂರ್ವವಾಗಿರ್ತಕ್ಕಂತಹ ಸಾರರೂಪವಾಗಿರ್ತಕ್ಕಂಥ ಗ್ರಂಥ ಸಾಕ್ಷಾತ್ ಭಾಗವತೋದಿತ, ಭಾಗವಂತನೇ ಹೇಳಿದ ಗ್ರಂಥ. ಬೇರೆ ಎಲ್ಲ ಮತದವರಿಗೂ ಭಗವಂತನ ಬಗ್ಗೆ ಹೇಳಿದ ಗ್ರಂಥ ಸಿಗ್ತದೆ, ಭಗವಂತನೇ ಹೇಳಿದ ಗ್ರಂಥ ಅಂತ ಸಿಗುವುದು ಹಿಂದೂ ಧರ್ಮದಲ್ಲಿ ಮಾತ್ರ. ನಮ್ಮ ಧರ್ಮ ಸನಾತನ ಧರ್ಮ ದೇವರೇ ಹೇಳಿದ ಗ್ರಂಥಗಳು ಸಿಕ್ಕಿರುವುದು ನಮಗೆ ಮಾತ್ರ. ಮಿಕ್ಕವರಿಗೆಲ್ಲೂ ದೇವರ ಬಗ್ಗೆ ಹೇಳಿದ ಗ್ರಂಥಗಳು ಸಿಗ್ತವೆ. 12 ಸ್ಕಂದ ಸಂಯುಕ್ತ ಶತವಿಚ್ಛೇದ ಸಂಯುತ, 12 ಸ್ಕಂದಗಳಿಂದ ಕೂಡಿರ್ತಕ್ಕಂಥದ್ದು, 343 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥದ್ದು, 18,000 ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು ಗ್ರಂಥ. 18 ಮಹಾಭಾಗವತ ಅಭಿಧ, ಅದನ್ನು ಭಾಗವತ ಅಂತ ಕರೀತಾರೆ ಅಂತ ಹೇಳ್ತಾ ರುದ್ರದೇವರು ಪಾರ್ವತೀದೇವಿಗೆ ಭಾಗವತದ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ಹೇಳ್ತಾ ಕೃಷ್ಣನ ಪ್ರತಿಮೆ ಎನ್ನುವುದು ಭಾಗವತ ಅಂತ ಹೇಳ್ತಾರೆ. ಕೃಷ್ಣನ ಪ್ರತಿಮೆ ಪ್ರಥಮಶ್ಚ ದ್ವಿತೀಯಶ್ಚ ಚರಣೌ ದ್ವೌ ಪ್ರಕೀರ್ತಿತೌ. ಮೊದಲನೇ ಸ್ಕಂದ, 2ನೇ ಸ್ಕಂದ ಅದು ಭಗವಂತನ ಪಾದವನ್ನು ಹೇಳುತ್ತದೆ. ಕನಕದಾಸರ ಕೇಶವನಾಮವನ್ನು ನೋಡ್ರಿ, ಇಲ್ಲಿ ಏನು ರುದ್ರದೇವರು ಹೇಳಿದ್ದಾರೆ ಹಾಗೆ ಕೇಶವನಾಮ ಇದೆ. 24 ನುಡಿಗಳಿದೆಯಲ್ಲ, 2 ನುಡಿಗಳು ಅಂತ ಮಾಡಿಕೊಂಡ್ರೆ ನಿಮಗೆ 12 ಸ್ಕಂದ ಬರ್ತದೆ. ಮೊದಲು 2 ನುಡಿ ಮೊದಲನೇ ಸ್ಕಂದವನ್ನು ಹೇಳುತ್ತದೆ. ಇಲ್ಲಿ 2 ಚರಣಗಳು ಅಂದರೆ ಅದೇ ಭಗವಂತನ ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನೋ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಚರಣ. 2 ಚರಣಗಳು ಮೊದಲನೇ ಸ್ಕಂದ 2ನೇ ಸ್ಕಂದವನ್ನು ಹೇಳುತ್ತದೆ. ದೋ ಪ್ರಕೀರ್ತಿತವು. ತೃತೀಯಶ್ಚ ಚತುರ್ಥಶ್ಚ ದ್ವಾವೂರು ಸಮುದೀರಿತವು. ಮತ್ತು 3 ಮತ್ತು 4ನೇ ಸ್ಕಂದ ಇದೆಯಲ್ಲ, ಅದು ಕೃಷ್ಣನ ತೊಡೆಗಳು. ಕೃಷ್ಣನ ತೊಡೆಗಳಿಂದ ನಡೆದಂತಹ ಮಹಿಮೆಗಳನ್ನು ಅಲ್ಲಿ ನಾವು ನೋಡ್ಬೋದು. ಏನು ಅನ್ನುವುದನ್ನು ಆಮೇಲೆ ನೋಡೋಣ. 5ನೇ ಸ್ಕಂದ ಅನ್ನುವುದು ಪಂಚಮ ಸ್ಕಂದ, ಭಗವಂತನ ನಾಭಿಪ್ರದೇಶ. ಪಂಚಮ ನಾಭಿದೇಶಶ್ಚ ನೋಡಿ, ಅದಕ್ಕೆ ಭೂಮಂಡಲದ ಎಲ್ಲ ವರ್ಣನೆ, ಭೂಗೋಳದ ವರ್ಣನೆ ಬರ್ತದೆ 5ನೇ ಸ್ಕಂದದಲ್ಲಿ. ಆ ಭೂಗೋಳದ ವರ್ಣನೆ ಬರುವಾಗ ಭಾರತ ಎಲ್ಲಿದೆ ಅಂತ ಹೇಳುವಾಗ ಅಲ್ಲಿ ಹೇಳುತ್ತಾರೆ ಶುಕಾಚಾರ್ಯರು, ಭಗವಂತನ ನಾಭಿಪ್ರದೇಶದ ಹತ್ತಿರ ಇದೆ. ಭಗವಂತನ ನಾಭಿಪ್ರದೇಶದ ಹತ್ತಿರ ಭೂಮಂಡಲ ಬರ್ತದೆ, ಅಂದರೆ ನಮ್ಮ ಭೂಮಿ, ನಾವಿರುವಂಥ ಭೂಮಿ ಬರ್ತದೆ, ಭೂಲೋಕ ನೋಡಿ. ಅದಕ್ಕೆ ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗ್ರಿ, ಭಗವಂತ ನೇರವಾಗಿ ವೈಕುಂಠದಿಂದ ಬಂದವ, ಹುತ್ತದೊಳಗೆ ಪ್ರವೇಶ ಮಾಡಿದ. ಯಾಕೆ ಹುತ್ತದೊಳಗೆ ಪ್ರವೇಶ ಮಾಡಿದವ, ಬೇರೆ ಕಡೆ ಎಲ್ಲೂ ಕೂಡಲಿಲ್ಲ ಯಾಕೆ ಅಂತ ಕೇಳಿದರೆ, ಅದು ನಾಭಿ ಇದೆಯಲ್ಲ, ನಮ್ಮ ನಾಭಿ ಪ್ರದೇಶದ ಪಕ್ಕದಲ್ಲಿ ಕುಂಡಲಿನಿ ಶಕ್ತಿ ಇದೆ. ಅಲ್ಲಿ ಮೂಲಾಧಾರ ಅನ್ನುವ ಚಕ್ರ ಇದೆ, ಮೂಲಾಧಾರದ ಚಕ್ರದ ಪಕ್ಕದಲ್ಲಿ ಕುಂಡಲಿನಿ ಎನ್ನುವ ಶಕ್ತಿ ಇದೆ. ಕುಂಡಲಿನಿ ಶಕ್ತಿ, ಆ ಕುಂಡಲಿನಿ ಗತವಾಗಿರುವಂಥವನೇ ನಾರಾಯಣ. ಅವ ತೋರಿಸ್ತಾನೆ ನಮಗೆ ನಾನು ಎಲ್ಲಿದ್ದೇನೆ ಅಂತ. ಹಾವು ಸುತ್ತುಕೊಂಡು ತಲೆಯನ್ನು ಕೆಳಗೆ ಹಾಕಿ ಮಲಗಿದಂಥ ಅವಸ್ಥೆಯಲ್ಲಿದೆ ಕುಂಡಲಿನಿ ಶಕ್ತಿ. ಅದು ಜಾಗೃತವಾದರೆ ಊರ್ಧ್ವರೇತಸ್ಕನಾಗ್ತಾನೆ ಭಗವಂತ, ಒಬ್ಬ ಮನುಷ್ಯ ಭಗವಂತನ ಅನುಗ್ರಹದಿಂದ. ಆವಾಗ ಅವನಿಗೆ ಭಾಗವತ ಸರಿಯಾಗಿ ಅರ್ಥವಾಗ್ತದೆ. ಇದು ಪಂಚಮಸ್ಕಂದದಲ್ಲಿ ಕೊಟ್ಟಿರುವುದು. ಮೊದಲು ಮೂಲಾಧಾರದಲ್ಲಿ ನೋಡ್ರಿ, ಅವ ಹುತ್ತದಲ್ಲಿ ಕೂತಿದ್ದ ಭಗವಂತನನ್ನ ಬ್ರಹ್ಮದೇವರು ಗೋವಿನ ರೂಪದಲ್ಲಿ ಬಂದು ಲಕ್ಷ್ಮೀದೇವಿಯ ಸಹಾಯದಿಂದ ಅವನಿಗೆ ಹಾಲನ್ನಿಂದ ಅಭಿಷೇಕವನ್ನು ಮಾಡಿ ಭಗವಂತನನ್ನು ಜಾಗೃತಗೊಳಿಸಿದರು. ಅಂದರೆ ಭಗವಂತ ನಮ್ಮ ಮೇಲೆ ಅನುಗ್ರಹೋನ್ಮುಖವಾಗಿ ಮಾಡುವಂತೆ ಮಾಡಿದರು. ಕ್ಷೀರ ಅಂದ್ರೇನು? ಕ್ಷಯಿಸುತ್ತಿರುವವನಿಗೆ ಮತ್ತೆ ಜೀವನವನ್ನು ಕೊಡುವುದು, ಕ್ಷಯಿಸುವವನನ್ನು ರಮಿಸುವಂತೆ ಮಾಡುವುದಕ್ಕೆ ಕ್ಷೀರ ಅಂತ ಕರೀತಾರೆ. ಅಂದರೆ ಏನು ಅಂದರೆ ಜ್ಞಾನ ಅಂತ ಅರ್ಥ. ಪ್ರಪಂಚದಲ್ಲಿ ನಾಗೇ ಹೋಯಿತು, ನನ್ನ ಕತೆ ಏನೂ ಇಲ್ಲ, ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿರುವವನಿಗೆ ಬದುಕಿನಲ್ಲಿ ಮತ್ತೆ ಸ್ಫೂರ್ತಿಯನ್ನು, ಚೈತನ್ಯವನ್ನು ತುಂಬುವುದಕ್ಕೆ ಭಾಗವತ ಅಂತ ಕರೀತಾರೆ ಅಲ್ವಾ. ಅದನ್ನೇ ಗೋಪಿಗೀತೆಯಲ್ಲಿ ಹೇಳಿದ್ದು, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ
ಕಲ್ಮಷಾಪಹಂ. ಇನ್ನು ನನಗೆ ಬದುಕಬೇಕು ಅಂತ ಆಸೆ ಇಲ್ಲ, ನಾನು ಪ್ರಾಣ ಕಳ್ಕೊಂಡ್ಬಿಡ್ತೇನೆ, ನಾನು ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನೊಂದಿದ್ದೇನೆ, ನಾನು ನೇಣು ಹಾಕ್ಕೊಂಡ್ಬಿಡ್ತೇನೆ ಅನ್ನುವವನಿಗೆ ಭಾಗವತವನ್ನು ಕೇಳಿಸ್ರಿ. ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾ ಜನಾಹ. ಅವನು ಇನ್ನೊಮ್ಮೆ ಜೀವನದಲ್ಲಿ ಆತ್ಮಹತ್ಯೆ ವಿಚಾರವನ್ನೇ ಮಾಡುವುದಿಲ್ಲ ಅಂತ ಅದು ಇಲ್ಲಿ ಹೇಳೋದು. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲವೂ ಕೂಡ ಸಾಧನೆ ಅಧೋಮುಖವಾಗಿದೆ. ಬ್ರಹ್ಮದೇವರದಕ್ಕೆ ಕ್ಷೀರ ಅಂದರೆ ಜ್ಞಾನ, ಜ್ಞಾನದಿಂದ ಭಗವಂತನನ್ನು ಸಂತೃಪ್ತಿ ಪಡಿಸಲಿಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿದ ಮೇಲೆ ಸ್ವಾಮಿ ಮೇಲೆದ್ದನಲ್ಲ, ಎದ್ದವ ಎಲ್ಲಿ ಬಂದ? ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರವನ್ನು ದಾಟಿ ಹೃದಯಕ್ಕೆ ಬಂದ. ಹೃದಯದಲ್ಲಿ ಆಕಾಶ ಇದೆ, ಹೃದಯಾಕಾಶ. ಅಲ್ಲಿರುವುದು ವರಾಹದೇವರು, ಅಲ್ಲಿರ್ತಕ್ಕಂಥದ್ದು ಅನಾಹತ ಅನ್ನುವ ಚಕ್ರ. ಆ ವರಾಹದೇವರ ಸಂದರ್ಶನವಾಯಿತು ಶ್ರೀನಿವಾಸನಿಗೆ, ಅವರಿಬ್ಬರ ಸಂದರ್ಶನವಾಯಿತು. ಆಕಾಶರಾಜನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳಲಿಕ್ಕೆ ಅಲ್ಲಿಂದ ಭಗವಂತ ಪ್ರಾರಂಭ ಮಾಡಿದ ಅಲ್ವಾ. ಆಕಾಶ ಅಂದ್ರೇನು? ಶಬ್ದಗಳು ಅಂತ ಅರ್ಥ. ಹೃದಯದಲ್ಲಿ ಹುಟ್ಟಿ ಬರುವಂಥ ಪ್ರತಿಯೊಂದು ಶಬ್ದದಿಂದ ಭಗವಂತನನ್ನು ಅರ್ಚನೆ ಮಾಡುವುದೇ ಪದ್ಮಾವತಿ ಕಲ್ಯಾಣ. ನೋಡ್ರಿ, ನಮ್ಮಲ್ಲಿ ಶಬ್ದಗಳು 3 ಕಡೆ ಹುಟ್ಟುತ್ತವೆ. ಅಲ್ಲಿ ಭಗವಂತ ಈ ವಿಚಾರವನ್ನು ವಾದಿರಾಜಗುರು ಸಾರ್ವಭೌಮರು ಯುಕ್ತಿಮಲ್ಲಿಕ ಗ್ರಂಥದಲ್ಲಿ ಇದನ್ನು ಸೂಚನೆ ಮಾಡುತ್ತಾರೆ. ನಾಭಿ ಪ್ರದೇಶದಿಂದ ಹುಟ್ಟುವಂತಹ ಶಬ್ದಗಳಿವೆ. ವೇದಗಳನ್ನು ಉಪಾಸನೆ ಮಾಡುವುದು, ವೇದದಿಂದ ಭಗವಂತನನ್ನು ಉಪಾಸನೆ ಮಾಡ್ತೇವಲ್ಲ, ಭಗವಂತನನ್ನು ಕೊಂಡಾಡುವಾಗ ಶಬ್ದಗಳೆಲ್ಲ ನಾಭಿಯಿಂದ ಬರಬೇಕಂತೆ. ಅದೇ ಮೂಲಾಧಾರದಿಂದ ಎದ್ದು ಬರುವುದು ಅಂತ ಅರ್ಥ. ಅದಕ್ಕೆ ವೇದ ತೆಗೆದುಕೊಳ್ಳ್ರಿ, ನಾದ ತೆಗೆದುಕೊಳ್ಳ್ರಿ. ನೀವು ಹಾಡುವ ಹಾಡಾಗಲಿ, ಮಾಡುವ ವೇದ ಪಠಣಿಯಾಗಲಿ, ನೀವು ಕಣ್ಮುಚ್ಚಬೇಕಾದರೆ ಅನುಭವಕ್ಕೆ ತೆಗೆದುಕೊಳ್ಳ್ರಿ. ನಾಭಿ ಪ್ರದೇಶದಿಂದ ಹುಟ್ಟಬಹುದಾದಂಥ ಶಬ್ದಗಳನ್ನೇ ಹಾಕಿರ್ತಾರಲ್ಲಿ. ಹೃದಯ ಪ್ರದೇಶ ಇದೆಯಲ್ಲ, ಇದು ಗುರುವಿನ ಸ್ಥಾನ. ವರಾಹದೇವರು ಗುರುವಿನಂತೆ ಬಂದಿದ್ದಲ್ಲಿ ಗುರುವಿನ ಸ್ಥಾನ. ಅದಕ್ಕೆ ಅಲ್ಲಿ ಬೃಹಸ್ಪತಿ ಆಚಾರ್ಯರು ಬಂದು ಭಗವಂತನಿಗೆ ಹಣೆಗೆ ಪಟ್ಟೆ ಕಟ್ಟುಕೋಪ್ಪ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಬೃಹಸ್ಪತಿ ಆಚಾರ್ಯರ ದರ್ಶನ ಅಂತ. ಅದಕ್ಕೆ ಗುರುಗಳನ್ನು ಹೊಗಳುವಾಗ ಹೃದಯದಿಂದ ಮೂಡಿ ಬರ್ತವಂತೆ ಶಬ್ದಗಳು. ನೀವು ಯಾವ ಗುರುಗಳ ಗಾನ ಅಂತ ದಾಸರು ಮಾಡಿದ್ದಾರಲ್ಲ, ಗುರುಸ್ತುತಿಗಳು ಜ್ಞಾನಿಗಳು ಮಾಡಿದ್ದಾರೆ, ಅದನ್ನು ಬೇಕಾದರೆ ಗಮನಿಸಿ. ಹೃದಯದಿಂದ ಹುಕ್ಕಿ ಬರುವಂತಹ ಮಾತುಗಳಿರ್ತವೆ. ನಮ್ಮ ತಂದೆ ತಾಯಿಗಳನ್ನು ಕುರಿತು ಮಾತಾಡ್ತೀವಲ್ಲ, ಪೋಷಕರ ಬಗ್ಗೆ, ಅವಾಗ ಅದು ಕಂಠದಿಂದ ಹುಟ್ಟಿ ಬರುವ ಶಬ್ದಗಳದು. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಾಗ ಗಂಟ್ಲು ಹಿಡಿತದ ಆಚಾರ್ಯರೇ, ಗಂಟ್ಲಿಂದ ಶಬ್ದ ಬರಲ್ಲ ಅಂತಾನೆ. ಕೊರಳೌಕಿತು, ಅದಕ್ಕೆ ಸೆರೆ ಗೊರಳಿ ಗೌಕಿದದು ಅಳಲಿ ನಬ್ಧಿಯೊಳದ್ದಳ ಕುಂತಿ ಅಂತ ಕುಮಾರವ್ಯಾಸ ಹೇಳ್ದಂಗೆ, ಸೆರೆ ಗೊರಳಿ ಗೌಕಿದುದು ಅದು ಕಂಠದಿಂದ ಶಬ್ದವೇ ಹೊರಗೆ ಬರುವುದಿಲ್ಲ ಅಂತ, ಕಂಠದಿಂದ ಬರುವ ಶಬ್ದ. ಇನ್ನು ನಮ್ಮಂಥವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ಅದು ಮೇಲ್ಮೇಲೆ ಬರುವ ಶಬ್ದಗಳು ಅಂತ, ನಾಲಿಗೆ ಮೇಲೆ ಶಬ್ದ. ಅದಕ್ಕೇನಂತ ಮಹತ್ವ ಇರುವುದಿಲ್ಲ. ನಮ್ಮ ಬಗ್ಗೆ ಸುಮಾರು ಎಲ್ಲ ಉಪನ್ಯಾಸ ಮಾಡಿದಾಗಲೂ ಮಾತಾಡ್ತಾರಲ್ಲ, ನಮ್ಮನ್ನು ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಅವರು ಸುಳ್ಳು ಅನ್ನೋದು ಅವ್ರಿಗೂ ಗೊತ್ತಿರ್ತದೆ, ನಮಗೂ ಗೊತ್ತಿರುತ್ತೆ. ಸುಮ್ಮನೆ ಅವರು ಮಾತಾಡ್ತಾರೆ, ನಾವು ಮಾತು ಕೇಳಿಸ್ಕೊಂಡು ಹೋಗ್ತೇವೆ. ಏನ್ರಿ ಆಚಾರ್ಯರ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡಿದ್ರೆ ನಿಮ್ಗೇನು ಗೊತ್ತು? ಏನೂ ಗೊತ್ತಿಲ್ಲ, ಎಲ್ಲ ಆಚಾರ್ಯರ ಬಗ್ಗೆ ಏನು ಮಾತಾಡೋದು ಅದೇ ಮಾತಾಡದೆ ಅಂತಾರೆ. ನಾವು ಏನು ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಏನೋ ಹೇಳಿದ್ರು ಅಂತ, ಅದಕ್ಕಂತ ಮಹತ್ವ ಇಲ್ಲ ಅಂತ ನೋಡಿ. ಅದಕ್ಕೋಸ್ಕರವಾಗಿ ಭಾಗವತ ಅನ್ನುವುದು ಭಗವಂತನ ಗುಣಗಾನವನ್ನು ಮಾಡುವಂಥದ್ದು. ನಾಭಿಗಳಿಂದ ಹೊರಟಂತಹ ಶಬ್ದಗಳಲ್ಲಿ, ಹೃದಯದಲ್ಲಿ ಹೊರಟ ಶಬ್ದಗಳ ಜೊತೆಯಲ್ಲಿ ಅದನ್ನು ಮೇಳೈಸಿ ಕಂಠದಿಂದ ಅದನ್ನು ಹೊರಹೊಮ್ಮುವಂತೆ ಮಾಡಿ ಭಗವಂತನ ಮಹಿಮೆಯನ್ನು ನಮಗದು ತಿಳಿಸಿಕೊಡ್ತದೆ ಅಂತ. ಅದಕ್ಕೋಸ್ಕರವಾಗಿ ಇಲ್ಲಿ ನಾಭಿ ಪ್ರದೇಶ, ಹೃದಯ ಪ್ರದೇಶಕ್ಕೆ ಭಗವಂತ ಬಂದಲ್ಲ. ಭಗವಂತ ಬಂದು ಅಲ್ಲಿ ಪದ್ಮಾವತಿಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡ. ಅನಾಹತ ಚಕ್ರ, ಅದಾದ ಮೇಲೆ ವಿಶುದ್ಧಿ, ಅದಾದ ಮೇಲೆ ಆಜ್ಞ, ಅದಾದ ಮೇಲೆ ಸಹಸ್ರಾರ. ಆ 3 ಹತ್ತಿ ಭಗವಂತ ತಾನು 7 ಬೆಟ್ಟದ ಒಡೆಯನಾಗಿ ಇವತ್ತು ತಿರುಪತಿ ಬೆಟ್ಟದ ಮೇಲೆ ನಿಂತಿದ್ದಾನೆ. ಅದೇ ಶ್ರೀನಿವಾಸ ಕಲ್ಯಾಣ, ಅದೇ ಭಾಗವತ. ಅದಕ್ಕೆ ಇಲ್ಲದನ್ನು ಹೇಳುತ್ತಾರೆ. ನಾಭಿ ಪ್ರದೇಶದಲ್ಲಿ ಪಂಚಮಸ್ಕಂದವನ್ನು ನೋಡಬೇಕಂತೆ. ಪಂಚಮಸ್ಕಂದ ಅನ್ನುವುದು ಕೃಷ್ಣನ ನಾಭಿ ಪ್ರದೇಶ. 6ನೇ ಸ್ಕಂದ ಅನ್ನುವುದು ಹೃದಯ ಪ್ರದೇಶ. ಇದಕ್ಕೆ ಹೇಳಿ, 6ನೇ ಸ್ಕಂದದಲ್ಲಿ ಏನಿದೆ? ಅಜಾಮಿಳನ ಕಥೆ ಇದೆ ಅಲ್ವಾ. ನಾವು ಮಾಡಬಾರದ ಪಾಪಗಳನ್ನು ಮಾಡಿದರೂ ಕೂಡ ಭಗವಂತನ ಕರುಣೆಯಾದರೆ ಹೇಗೆ ಭಗವಂತ ಅವನ ಹೃದಯಪೂರ್ವಕವಾಗಿರ್ತಕ್ಕಂತಹ ಸತ್ವವನ್ನು ಕೊಟ್ಟು ಮಹತ್ವವನ್ನು ನಮಗೆ ಒದಗಿಸಿಕೊಡ್ತಾನೆ ಅಂತ ತೋರಿಸ್ತದೆ 6ನೇ ಸ್ಕಂದ ಭಾಗವತದಲ್ಲಿ. ಅದು ಅಪೂರ್ವವಾದದ್ದು. 7 ಮತ್ತು 8ನೇ ಸ್ಕಂದ ಕೃಷ್ಣನ ಬಾಹುಗಳು. ಅದಕ್ಕೆ ಅದೇ ಶ್ಲೋಕ ಬಂದಿದೆ ಅಲ್ಲಿ. 7 ಮತ್ತು 8ನೇ ಸ್ಕಂದ ಕೃಷ್ಣನ ಬಾಹುಗಳು ಅಂತ ಹೇಳ್ತಾರೆ ಇಲ್ಲಿ ರುದ್ರದೇವರು. ಭಗವಂತ ಅವರಿಗೆ ಸನಕಾದಿಗಳಿಗೆ ಅವನು ವರ ಕೊಟ್ಟನಲ್ಲ, ದ್ವಾರಪಾಲಕರು ನಿಮ್ಮನ್ನು ತಡೆದಿದ್ದರ ಪ್ರಯುಕ್ತವಾಗಿ ಅವರು ಹಸುರು ಯೋನಿಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ. ಹಸುರು ಯೋನಿಯಲ್ಲಿ ಹುಟ್ಟಲಿ ಬಿಡ್ರಿ. ಅದಕ್ಕೆ ಸನಕಾದಿಗಳು ಹೇಳಿದರು, ಸ್ವಾಮಿ ಅಮುಕ್ತ ಸ್ಥಾನವಾದ ವೈಕುಂಠಕ್ಕೆ ಬಂದು ನಾವು ಕೋಪ ಮಾಡ್ಕೊಂಡ್ಬಿಟ್ಟವಲ್ಲೋ, ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ. ಅವರು ಅಜ್ಞಾನ ಒಳಗಾದರು, ನಾವು ಅಜ್ಞಾನಕ್ಕೆ ಒಳಗಾದ್ವಿ. ಅವರು ನಮ್ಮನ್ನು ತಿರಸ್ಕಾರ ಮಾಡಿದರು, ನಾವು ಅವ್ರ ಮೇಲೆ ಕೋಪಗೊಂಡ್ವಿ.
ನಾವು ಕೂಡ ಹೀಗೆ ಮಾಡಿಬಿಟ್ವಲ್ಲ ಅಂತ ಕೇಳಿದಾಗ ಭಗವಂತ ಒಂದು ಮಾತು ಹೇಳ್ತಾನೆ, ತುಂಬ ಅದ್ಭುತವಾದ ಮಾತದು. ಏನು ಅಂದರೆ, ಬರೀ ದ್ವಾರಪಾಲಕರಲ್ಲ, ನಿಮ್ಮನ್ನೇನಾದರೂ ಕೂಡ ಬೇರೆಯವರು ಯಾರು ಕೂಡ ಅಲ್ಲ, ನನ್ನ 2 ಬಾಹುಗಳು ಕೂಡ ನಿಮ್ಮನ್ನು ವಿರುದ್ಧವಾದ ಕೆಲಸ ಮಾಡಿದರೆ ಕಡ್ದು ಹಾಕಿಬಿಡ್ತೇನೆ ಎಂದ ಸ್ವಾಮಿ. ಚಿಂದ್ಯಾಂ ಸ್ವಭಾವಂ ಯತ್ ಪ್ರತಿಕೂಲ ವೃತ್ತಿನ್ ಅಂತಾನೆ ಪ್ರಭು. ನನ್ನ ಇವೆರಡು ಕೈಗಳು ಕೂಡ ನಿಮಗೆ ವಿರುದ್ಧವಾದ ಕೆಲಸ ಮಾಡಿದರೆ ಜ್ಞಾನಿಗಳಿಗೆ ನನ್ನ 2 ಕೈಗಳನ್ನು ಕಡ್ದಾಕ್ಬಿಡ್ತೇನೆ ಎಂದ. ಕೇಳಿಬಿಟ್ಟು ಚಪ್ಪಾಳೆ ತಟ್ಟು ಬಿಡ್ತೇವೆ, ಆದರೆ ಯೋಚನೆ ಮಾಡಿದ್ದೇವಾ? ಭಗವಂತನ ಕೈ ಅಂದರೆ ಏನದು? ಭಗವಂತ ಅಂತಲ್ವಾ? ಭಗವಂತನ ಕೈ ಅಛೇದ್ಯ ಅಭೇದ್ಯವಾದದ್ದು, ಅವನ ಕೈಯನ್ನು ಕಡಿಯುತ್ತೇನೆ ಅಂದರೆ ಅರ್ಥ ಏನು? ದೇವರೇ ಹೇಳಿರ್ಬೋದು ಆ ವಿಚಾರವನ್ನು ಬೇರೆ. ಚಿಂದ್ಯಾಂ ಸ್ವಬಾಹುಂ ಯತ್ ಪ್ರತಿಕೂಲ ವೃತ್ತಿನಂದ, ಭಗವಂತನ ಬಾಹುಗಳನ್ನು ಕಡಿಲಿಕ್ಕಾಗ್ತದ? ನೋಡಿ, ಇಲ್ಲಿ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಭಗವಂತನ ಕೈ ಅಂದ್ರೆ ಏನು ಗೊತ್ತಾ? ಪುರುಷ ಸೂಕ್ತಕ್ಕೆ ಹೋಗ್ರಿ. ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹೋ ರಾಜನ್ಯ ಕೃತಃ. ಭಗವಂತನ 2 ಬಾಹುಗಳು ಅಂದ್ರೆ ರಾಜರು ಅಂತ ಅರ್ಥ. ಅಂದ್ರೆ ಬ್ರಹ್ಮಜ್ಞಾನಿಗಳಿಗೆ ದ್ರೋಹ ಮಾಡಿದರೆ ರಾಜರನ್ನೂ ಬಿಡುವುದಿಲ್ಲ ಅಂತ ಸ್ವಾಮಿ ಪರಶುರಾಮಾವತಾರದಲ್ಲಿ ತೋರಿಸಿಕೊಟ್ಟು ಬಿಟ್ಟ, ರಾಮಾವತಾರದಲ್ಲಿ ತೋರಿಸಿಕೊಟ್ಟ, ಕೃಷ್ಣಾವತಾರದಲ್ಲಿ ತೋರಿಸಿಕೊಟ್ಟ. ಅದನ್ನ ಇಲ್ಲಿ ತಿಳಿಸ್ಕೊಡ್ರಿ ಅಂತ. ಅದಕ್ಕೆ 7 ಮತ್ತು 8, 8ನೇ ಸ್ಕಂದ ಕೃಷ್ಣನ ಬಾಹುಗಳನ್ನು ಹೇಳ್ತವೆ. ನಿಮಗೆ 7, 8ನೇ ಸ್ಕಂದದಲ್ಲಿ ಇರೋದೇ ಅದು. ಒಂದು ಪ್ರಹ್ಲಾದರಾಜನ ಚರಿತ್ರೆ, ಗಜೇಂದ್ರ ಮೋಕ್ಷ ಇವೆಲ್ಲ ಬರುವುದು 7, 8ನೇ ಸ್ಕಂದದಲ್ಲಿಯೇ ಅಲ್ವಾ? ಆಮೇಲೆ 9ನೇ ಸ್ಕಂದ ಭಗವಂತನ ಕಂಠ ಪ್ರದೇಶವನ್ನು ಹೇಳ್ತದೆ. ನೋಡಿ, ನಾವು ಕಂಠ ಪ್ರದೇಶದಲ್ಲಿ ಹುಟ್ಟಿ ಬರುವಂತಹ ಮಾತುಗಳು ನಮ್ಮ ತಂದೆ ತಾಯಿಗಳನ್ನು ಹೇಳುವಂತಹ ಮಾತುಗಳು ಅಂತ ಹೇಳಿದ್ದೀವಲ್ಲ, ಅದು ಸೂರ್ಯವಂಶ ಮತ್ತು ಚಂದ್ರವಂಶವನ್ನು ಹೇಳುವಂಥ ನವಮಸ್ಕಂದ. ಅದು ಆ ನವಮಸ್ಕಂದದಲ್ಲಿ ಬರುವವರೆಲ್ಲ ನಮ್ಮ ಪೂರ್ವಿಕರೇ. ಅದಕ್ಕೆ ಅದನ್ನು ಗುಣಗಾನ ಮಾಡುವಾಗ ಗಂಟ್ಲು ಹಿಡಿಯುತ್ತದೆ. ಅಂಬರೀಷ ಚಕ್ರವರ್ತಿಯ ಚರಿತ್ರೆ, ಮಾಂಧಾತನ ಚರಿತ್ರೆ, ಮುಚುಕುಂದನ ಚರಿತ್ರೆ, ಎಷ್ಟು ಚರಿತ್ರೆಗಳಿವೆ ನಮ್ಮಲ್ಲಿ. ಅವೆಲ್ಲ ಚರಿತ್ರೆಗಳನ್ನು ಕೇಳುವಾಗ ಗಂಟಲು ಉಬ್ಬಿ ಬರ್ತದೆ. 9ನೇ ಸ್ಕಂದ ಭಗವಂತನ ಕಂಠ ಪ್ರದೇಶ. 10ನೇ ಸ್ಕಂದ ಭಗವಂತನ ಮುಖ, ದಶಮ ಸ್ಕಂದ. ಅದಕ್ಕೆ ಭಗವಂತನ ಗುಣಗಾನ ಎಲ್ಲ ನಿಮಗೆ ಹೆಚ್ಚು ಕಮ್ಮಿ ಬಾಲ್ಯದಿಂದ ಹಿಡಿದು ಪ್ರಬುದ್ಧಮಾನಕ್ಕೆ ಭಗವಂತ ಬರುವವರೆಗೆ ಲೋಕದ ದೃಷ್ಟಿಯಿಂದ ಎಲ್ಲ ಲೀಲೆಗಳು ಕೂಡ ನಾವು ದಶಮಸ್ಕಂದದಲ್ಲಿ ನೋಡುತ್ತೇವೆ. ಭಗವಂತನ ಹಣೆ 11ನೇ ಸ್ಕಂದವನ್ನು ಹೇಳ್ತದೆ ಅಂತಾರೆ. ಲಲಾಟಂ, ಅದಕ್ಕೆ ಏಕಾದಶೋ ಲಲಾಟಂಚ. ಭಗವಂತನ ಹಣೆ ಎನ್ನುವುದು 11ನೇ ಸ್ಕಂದ. ಹಣೆಯಲ್ಲಿ ಏನು ಹಣೆ ಬರಹ ಅಂತೇವಲ್ಲ, ನಮ್ಮ ಹಣೆ ಬರಹ ಸರಿ ಮಾಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಉಪದೇಶಗಳಿರಬೇಕು. 11ನೇ ಸ್ಕಂದ ಪೂರ್ತಿ ಉಪದೇಶವೇ, ಭಗವಂತನ ಉಪದೇಶಗಳು, ಉದ್ಧವ ಗೀತಾದಿಗಳು ಬರ್ತವೆ. ಇನ್ನು 12ನೇ ಸ್ಕಂದ ಏನು ಅಂದರೆ ದ್ವಾದಶಸ್ತು ಶಿಖೋಚ್ಯತೆ. 12ನೇ ಸ್ಕಂದ ಕೃಷ್ಣ ಪರಮಾತ್ಮನ ಶಿಖೆ ಅಂತೆ ಅಲ್ವಾ? ಅದಕ್ಕೆ ಇದನ್ನ ರುದ್ರದೇವರು ಹೇಳ್ತಾರೆ, ಏವಂ ಸರ್ವಂ ಭಾಗವತಂ ಶ್ರೀ ಹರೇಹೇ ಅಂಗಮುಚ್ಯತೆ. ಇಡೀ ಭಾಗವತ ಅನ್ನುವುದು ಕೃಷ್ಣನ ಅಂಗಮುಚ್ಯತೆ, ಕೃಷ್ಣನ ವಿಗ್ರಹ ಅಂತ ತಿಳಿಯಿರಿ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಯಾವ್ಯಾವ ಸ್ಕಂದವನ್ನು ನಾವು ಕೇಳಬೇಕಾದರೂ ಕೂಡ ಭಗವಂತನದೇ ಅಪೂರ್ವವಾಗಿರ್ತಕ್ಕಂತಹ ಮೂರ್ತಿಯನ್ನು ಧ್ಯಾನ ಮಾಡ್ತಿದ್ದೇವೆ ಅನ್ನುವ ಎಚ್ಚರಿಕೆ ನಮ್ಮಲ್ಲಿರಲಿ ಅಂತ. ಅದಕ್ಕೆ ಇಲ್ಲಿ ಭಾಗವತವನ್ನು ಕೇಳಿದವನಿಗೆ ಮಾತ್ರ ಮಿಕ್ಕ ಎಲ್ಲ ಗ್ರಂಥಗಳಲ್ಲಿ ಇರುವಂತಹ ಅರ್ಥಾನುಸಂಧಾನವಾಗ್ತದೆ ಅಂತ ಅವರೇ ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂಗಣೆ ಯಾವನ್ನ ದೃಶ್ಯಂತೆ ಸಾಕ್ಷಾ ಶ್ರೀಮತ್ ಭಾಗವತಂ ಪರಂ ಅಂತ ಭಾಗವತವನ್ನು ಕೇಳಿದವರಿಗೆ ಮಿಕ್ಕೆಲ್ಲ ಗ್ರಂಥಗಳಲ್ಲಿ ಬರುವಂತಹ ಅರ್ಥಾನುಸಂಧಾನವಾಗುತ್ತೆ. ಭಾಗವತವನ್ನು ಬಿಟ್ಟವರಿಗೆ ಯಾವ ಪುರಾಣವೂ ಅರ್ಥವಾಗುವುದಿಲ್ಲ ಅಂತ ಇಲ್ಲಿ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಕಾಲವ್ಯಾಲ ಮುಖಾಲೀಡ ಜಗತ್ರಾಣ ವಿಧಾಯಕಂ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಸಾವು ಅನ್ನುವಂಥ ಹಾವು ಬಾಯಿ ತೆರೆದುಕೊಂಡು ನಿಂತಿದೆ. ಜಗತ್ತಿನಲ್ಲಿರುವ ಎಲ್ಲ ಜೀವರು ಅಸಹಾಯಕರಾಗಿ ಅದರೊಳಗೆ ಸಾಕ್ತಾ ಇದ್ದಾರೆ. ಆ ಹಾವಿನಿಂದ, ಸಾವು ಅನ್ನುವ ಹಾವಿನಿಂದ ಪಾರಾಗಬೇಕಾದ್ರೆ ಇರುವುದು ಒಂದೇ ಒಂದು ಅಮೃತ. ಆ ಯಾವ ಅಮೃತ ಅಂದರೆ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಅದೊಂದು ಮಾತ್ರ ಇದೆ. ಅಂದರೆ ಅವ್ರದ್ದು ಕೇಳಿದವ್ರಿಗೆ ಸಾವು ಬರಲ್ವ ಆಚಾರ್ಯ ಅಂತ ಕೇಳಬಹುದು. ಸಾವು ಬರಲ್ಲ ಅಂತ ಹೇಳಲಿಲ್ಲ ಇಲ್ಲಿ, ಒಳ್ಳೆ ಸಾವು ಬರ್ತದೆ ಅಂತ. ನಿರಾಯಾಸೇನ ಮರಣಂ, ನಮ್ಮ ವಿಜಯಧ್ವಜ ತೀರ್ಥರು ಹೇಳಿದ್ರಲ್ಲ, ಆ 3 ಆಗಬೇಕಾದ್ರೆ ಭಾಗವತವನ್ನು ಕೇಳ್ರಿ. ನಿರಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಶ್ರೀಪತಿರೇವ ಸಾಯುಜ್ಯಂ ದೇಹಿನೇ. ಆಯಾಸ ಇನ್ನೊಬ್ಬರಿಗಾಗಬಾರ್ದಂತೆ, ನಮಗಾಯಾಸ ಆದರೂ ತೊಂದರೆ ಇಲ್ಲ. ನಮ್ಮ ಸಾವು ನಮಗೆ ಆಯಾಸ ಕೊಟ್ಟರೆ ಸಮಸ್ಯೆ ಇಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಆಯಾಸವಾಗಬಾರದು. ನಿರಾಯಾಸೇನ ಮರಣಂ. ಪರೀಕ್ಷಿತ ರಾಜನಿಗೆ ಎಂಥ ಸಾವು ಬಂತು ನೋಡ್ರಿ. ಭಾಗವತದಲ್ಲಿ ಬಂದಿರುವಂಥ ಎಲ್ಲ ರಾಜರುಗಳಿಗೂ ಎಂಥೆಂಥ ಸಾವು ಬಂತು ನೋಡ್ರಿ. ನ್ಯಾಸ ದೇವ ನಿರಾಂಕುಶೇಶ್ವರ ದಯಾ ನಿರ್ಲೂನ ಮಾಯಾನ್ಮಯ ಹಾರ್ದಾನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ. ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ತೆಗೆದು ಕಟ್ವಂಗ ಮಹಾರಾಜ ಮನಸ್ಸಿನಲ್ಲಿಟ್ಟ, ಮನಸ್ಸನ್ನು ತೆಗೆದು ಬುದ್ಧಿತತ್ವದಲ್ಲಿಟ್ಟ, ಬುದ್ಧಿತತ್ವವನ್ನು ತೆಗೆದು ಪ್ರಾಣದೇವರ ಪಾದದಲ್ಲಿಟ್ಟ, ತನ್ನ ಜೀವಾತ್ಮನನ್ನು
ಪ್ರಾಣದೇವರ ಪಾದದಲ್ಲಿ ಸಮರ್ಪಣೆ ಮಾಡಿದ. ಪ್ರಾಣದೇವರು ಅವನನ್ನು ಕೈಯಲ್ಲೆತ್ತುಕೊಂಡ್ರು, ಅವನ ಬಿಂಬಮೂರ್ತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡ್ರು, ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೊರಗಡೆ ಹೋಗಿಬಿಟ್ರು. ಯಾರು ತಮ್ಮ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಜೀವವನ್ನು ಬಿಡ್ತಾರಲ್ಲ, ದೇಹವನ್ನು ತೊರೀತಾರೆ, ಅವರಿಗೆ ಮತ್ತೆ ಜನ್ಮ ಇಲ್ಲ. ಅದಕ್ಕೆ ಮುಕ್ತಃ ಅರ್ಚಿಹಿ ದಿನ ಪೂರ್ವ ಪಕ್ಷ ಷಡುದುನ್ ಮಾಸಾಬ್ದ ವಾತಾಂಶವತ್ ಗ್ಲೌ ವಿದ್ಯುತ್ ವರ್ಣೇಂದ್ರ ಧಾತೃಮಹಿತಃ ಸೀಮಾಂತ ಸಿಂಧು ಆಪ್ಲುತಃ ಶ್ರೀ ವೈಕುಂಠಂ ನಿತ್ಯಂ ಅಜಡಂ ಉಪೇತ್ಯಂ ಶ್ರೀಮದ್ ಪರಬ್ರಹ್ಮಣೆ ಸಾಯುಜ್ಯಂ ಸಾಮವಾಪ್ಯ ನಂದತಿ ಸಮಂ ತೇನೈವ ಧನ್ಯ ಪುಮಾನ್ ಅಂತ ನಮ್ಮ ಗೌಡಗೆರೆ ಆಚಾರ್ಯರು ಪುರುಷಾರ್ಥ ಶ್ಲೋಕದ್ವಯದಲ್ಲಿ ಅದನ್ನು ತಿಳಿಸಿ ಹೇಳ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಗತಿ ನಮಗೆ ಬರಬೇಕಾ? ಭಾಗವತವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಇದನ್ನು ಹೇಳುತ್ತಾರೆ. ಭಾಗವತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು ಸುಮಾರು ಜನ ಇದ್ದಾರೆ. ಅದರಲ್ಲೊಬ್ಬರು ಯಾದವಾರ್ಯರು. ಸುಮ್ಮನೆ ಅವರು ಯಾದವಾರ್ಯರು ಸ್ಮರಣೆ ಮಾಡಿಕೊಂಡು ಭಾಗವತಕ್ಕೆ ಯಾವತ್ತೂ ಹೋಗಬೇಕು ಅಂತ. ಯಾವ ಮಟ್ಟಿಗೆ ಭಾಗವತವನ್ನು ಅಧ್ಯಯನ ಮಾಡುತ್ತಾ ಉಪಾಸನೆ ಮಾಡಿದ್ರು ಯಾದವಾರ್ಯರು ಅಂತ ಕೇಳಿದರೆ, ಅವರು ದೇಹ ಬಿಟ್ಟ ಮೇಲೆ ಅವರ ಅಸ್ಥಿ ಸಂಚಯನಕ್ಕೆ ಅಂತ ಅವರ ಅಸ್ಥಿಯನ್ನು ಮೂಳೆಯನ್ನು ಬಿಡಬೇಕಲ್ಲ ಗಂಗೆಯಲ್ಲಿ, ಅದಕ್ಕೆ ಅಂತ ತೆಗೆದುಕೊಂಡು ಹೋಗುವಾಗ ಆ ಮೂಳೆಗೆ ಕಿವಿ ಕೊಟ್ಟರೆ ಭಾಗವತದ ಶ್ಲೋಕ ಬರ್ತಿತ್ತಂತೆ ಅದರೊಳಗೆ. ಆ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದರು. ನಮಗೆ ಆ ಮಟ್ಟದಲ್ಲೆಲ್ಲ ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ ಸೆಕೆಂಡ್ರಿ, ಅದಾಗುತ್ತೋ ಇಲ್ವೋ. ನಮಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬಂದರೆ ಸಾಕು, ಭಾಗವತ ಕೇಳಿದ್ದಕ್ಕೆ ಸಾರ್ಥಕ. ಅಂತ್ಯಕಾಲೇಶು ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾಂತಿ ತ್ಯಜಾನ್ ದೇಹಾನ್ ಸಯಾತಿ ಪರಮಾಂ ಗತಿಂ. ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ನೀವು ನೋಡಿ, ನಮಗೆಷ್ಟು ಅರ್ಥವಾಗ್ತದೋ ಬಿಡ್ತದೋ. ತಾತ್ಪರ್ಯನಾಥ ಅಂತ ಮಹಾರಾಷ್ಟ್ರದ ಸಂತರಿದ್ದಾರೆ. ಆಚಾರ್ಯರ ದ್ವಾದಶ ಸ್ತೋತ್ರವನ್ನು ಅವರು ಮರಾಠಿಗೆ ತರ್ಜುಮೆ ಮಾಡಿದ್ದಾರೆ. ಅವರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಆಚಾರ್ಯರ ಮಾತಿದೆಯಲ್ಲ, ಅದನ್ನು ಅವರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಕನ್ನಡೀಕರಿಸ್ತಾರೆ. ಅಲ್ಲಿ ಅವರು ಮರಾಠಿಗೆ ಅದನ್ನು ತರ್ಜುಮೆ ಮಾಡ್ತಾರೆ ಅಂತ ಕೇಳಿದರೆ, ಅವರು ನಿನಗೆ ಅಂತ್ಯಕಾಲದಲ್ಲಿ ಅಂತ್ಯಕಾಲೇ ಜೋಮಪಿ ತೇಚಿ ಪ್ರಾಣೀಯ ಸಿದ್ಧಾಣುಗತಿ ತ್ಯಾರನೆ ಶ್ರೀಕೃಷ್ಣ ಚಿತ್ತಂ ಅಹೋರಾಪಿ ಸ್ಮರಾವ. ಅವ್ರ ಮಾತಿದೆ. ಅಂತ್ಯಕಾಲದಲ್ಲಿ ನಮಗೆ ಏನು ಗತಿ ಇರ್ತದೆ, ಮತಿ ಇರುತ್ತೆ, ಅದಕ್ಕೆ ಸರಿಯಾದ ಗತಿ ಕೊಡ್ತಾರಂತೆ ದೇವರು. ಅಂತ್ಯಕಾಲದಲ್ಲಿ ನಮ್ಮ ಮತಿ ಹೇಗಿರುತ್ತೆ ಅದಕ್ಕೆ ಸರಿಯಾದ ಗತಿ. ಸಮಸ್ಯೆ ಇರೋದೇನು ಅಂದರೆ ಅಂತ್ಯಕಾಲ ಯಾವಾಗ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ಅದಕ್ಕೆ ಆಚಾರ್ಯರು ಹೇಳಿದರು, ಸಂತತವಾಗಿ ಯಾರು ಚಿಂತನೆ ಮಾಡ್ತಿರ್ತಾನೆ ಅವನಿಗೆ ಅಂತ್ಯಕಾಲ ಬಂದಾಗ ವಿಶೇಷವಾಗಿ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಸಂತತವಾಗಿಯೂ ಕೂಡ ಹರಿ ನಾರಾಯಣ ಗೋವಿಂದ ವಿಠ್ಠಲ ಮುಕುಂದ ಮುರಾರೆ ಮುರವರ್ಧನ ಒಂದಷ್ಟು ಹೆಸರುಗಳನ್ನು ನಾವು ಯಾವಾಗಲೂ ಕೂಡ ಬಾಯಲ್ಲಿ ಹೋಗುವಂತೆ, ಬಾಯಲ್ಲಿ ಹೊಳೆಯುವಂತೆ, ಬಾಯಲ್ಲಿ ಮೂಡಿ ಬರುವಂತೆ ಮಾಡಿಕೊಳ್ಬೇಕಂತೆ. ಸುಮ್ಮನೆ ಇದು ಭಾಗವತಾದಿಗಳನ್ನು ಕೇಳುವುದರಿಂದ, ಅದಕ್ಕೆ ಬಕಾರೋ ಭಗವದ್ಭಕ್ತಿ ಭಾಗವತ ಅಲ್ವಾ, ಒಂದೊಂದು ಅಕ್ಷರ ಒಂದೊಂದನ್ನು ಕೊಡ್ತದೆ ಎಂದರು. ಬಕಾರೋ ಭಗವದ್ಭಕ್ತಿ, ಭಗವಂತನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಗೊತ್ತಾಗಬೇಕಾ? ಭಾಗವತವನ್ನು ನೋಡು. ಗಕಾರೋ ಗರ್ವನಾಶಿನಃ, ನಮ್ಮಲ್ಲಿರುವ ಅಹಂಕಾರ ಹೋಗಬೇಕಾ? ಭಾಗವತವನ್ನು ನೋಡು. ಎಂಥೆಂಥವರಿಗೋ ಭಗವಂತ ಅಹಂಕಾರ ಕಳೆದು ಬಿಟ್ಟಿದ್ದಾನೆ. ಅಂಥವರು ಮಾಡಿದ ಸಾಧನೆ ಮುಂದೆ ನಮ್ಮದೇನೂ ಅಲ್ಲ. ಪರೀಕ್ಷಿತ ರಾಜ ಮಾಡಿದ ಸಾಧನೆ ಮುಂದೆ, ಮಚುಕುಂದ ಮಹಾರಾಜ ಮಾಡಿದ ಸಾಧನೆ ಮುಂದೆ, ಮಾಂಧಾತ ಚಕ್ರವರ್ತಿಯ ಮುಂದೆ, ಅವರೆಲ್ಲ ದೊಡ್ಡ ದೊಡ್ಡವರು ಏನು ಸಾಧನೆ ಮಾಡಿದ್ರಲ್ಲ, ಆ ಸಾಧನೆ ಮುಂದೆ ನನ್ನ ಸಾಧನೆ ಸಾಸಿವೆ ಕಾಳಿನಲ್ಲಿ ಕಾಲಭಾಗದಷ್ಟು ಅಲ್ಲ. ಮತ್ತೇನು ಗರ್ವ ಏನಕ್ಕೆ? ಗರ್ವ ವ್ಯಾತಕ ನಿನಗೆ ಪಾಮಾರ ಮನುಜ ಅಂತ ಪುರಂದರದಾಸರು ಹೇಳ್ದಂಗೆ, ಧರೆಯೊಳಗೆ ಹಲದರೆಗೆ ಸಮನೇನೋ ನೀನು ಅಂತಾರ ಅವರು. ಹಾಗೆ ಅದಕ್ಕೋಸ್ಕರವಾಗಿ ಅದನ್ನು ನೋಡಬೇಕಂತೆ. ವಕಾರೋ ವಾಕ್ಪುಟತ್ವಂಚ, ವಾಕ್ಪುಟತ್ವಂಚ, ಬಾಯಲ್ಲಿ ನಿರರ್ಗಳವಾಗಿ ಮಾತುಗಳು ಬರಬೇಕಾದ್ರೆ ಭಾಗವತವನ್ನು ಉಪಾಸನೆ ಮಾಡಬೇಕಂತೆ. ಅದಕ್ಕೆ ನಮ್ಮ ವಾದಿರಾಜರು ಹೇಳ್ತಾರೆ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೆ ತಸ್ಯ ನಿಸ್ಸರತೆ ವಾಣಿ ಹಿ ಜುಕ್ನು ಕನ್ಯಾ ಪ್ರವಾಹವತ್. ಗಂಗಾ ಪ್ರವಾಹದಂತೆ ಅಸ್ಖಲಿತವಾಗಿ ಬಾಯಿಂದ ಮಾತುಗಳು ಬರಬೇಕಾ? ಹಯಗ್ರೀವ 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 ಅಂತ ಉಪಾಸನೆ ಮಾಡ್ತಾ ಇರು, ಬಂದುಬಿಡ್ತದೆ. ಹಯಗ್ರೀವ ಹಯಗ್ರೀವ ಅಂತ ಉಪಾಸನೆ ಮಾಡೋದು ಹೇಗೆ ಅಂತ ತಿಳಿಬೇಕಾದ್ರೆ ಭಾಗವತವನ್ನು ನೋಡಬೇಕಲ್ಲ. ಯಾಕಂದರೆ ಹಯಗ್ರೀವ ಸ್ವಾಮಿ ಕೊಟ್ಟದ್ದು ಭಾಗವತ ಬ್ರಹ್ಮದೇವರಿಗೆ. ಅದಕ್ಕೋಸ್ಕರ ನಿರರ್ಗಳವಾಗಿ ಬರ್ತದ, ನಿರರ್ಗಳವಾಗಿ ಬರುತ್ತೆ ಮಾತುಗಳು. ಈಗ ಮಾತುಗಳನ್ನು ಆಡುವಾಗ ಅಲ್ಲಿ ಇಲ್ಲಿ ಅಡೆತಡೆ ಇಲ್ಲದೆ ನಿರರ್ಗಳವಾಗಿ ಬರುತ್ತೆ. ಈಗ ಒಂದು ಪ್ರಕೃತಿಯ ವರ್ಣನೆಯನ್ನು ಮಾಡಬೇಕು ಅಂತ ಇಟ್ಕೊಳ್ಳೋಣ. ಒಂದು ಪ್ರಕೃತಿ ವರ್ಣನೆಯನ್ನು ಮಾಡಿದ್ರೆ ಹೆಂಗೆ ವರ್ಣನೆ ಮಾಡೋದು? ಭಗವಂತನನ್ನು ಎಲ್ಲ ಕಡೆ ಕಂಡ್ರು, ವ್ಯಾಪ್ತೋಪಾಸನೆ. ನಮ್ಮ ಶುಕಾಚಾರ್ಯರು ಭಗವಂತನನ್ನು ಎಲ್ಲ ಕಡೆ ಕಂಡವರು, ವ್ಯಾಪ್ತೋಪಾಸಕರು. ಎಲ್ಲವನ್ನ ದೇವರನ್ನು ಹೇಗೆ ನೋಡ್ತಿದ್ರು ಅಂತ ಅದಕ್ಕೆ ಒಬ್ಬ ಜ್ಞಾನಿಗಳು ವ್ಯಾಪ್ತೋಪಾಸನೆಯನ್ನು ಹೇಳಿಕೊಟ್ಟಿದ್ದಾರೆ. ಫಲಂ ಬಿಡುವ ಜಂಬು ಜಂಬೂರ ಪಾಟಲಿಪಾಲ ಸಭೂಗ ಪುನ್ನಾಂಗ ಕದಲಿ ಕಾಂಕಲ್ಯ ನಾರಿಂಗ ನಾರೀಕೇಳ ಪವಿತ್ರ ಅಶ್ವತ್ಥ ಮುಖಪಾದವಂಗಳು
ಕುಸುಮಗಳ ವಾಸನೆಯಂ ಜಗಜಸೆಗೆ ಪಸರಿಸುವ ಪದಳಿ ಪಾರಿಜಾತ ನಂದಕ ಚಂಪಕ ಮೊದಲಾದ ಪುಷ್ಪಗಳು, ಎಲಲ ಬಂಡನುಡ್ಡು ಮಿಂಡೆದ್ದು ಬಂಡುಳಿಪ ಬಂಡುಳಿಗಳ ತಂಡಗಳು, ಕುಕಿಲ್ವ ಕೋಗಿಲಗಳು, ರಾಮಕೀರ್ತಿಯನ್ನು ಗಡಿಪ ತಪೋಂಗಳು, ಕಪೋತಂಗಳು, ಕಮನೀಯವಾಗಿ ಕಂಗೊಳಿಪ ಕಾಸಾರಗಳು, ಸುಮಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಗಳಿಗೆ ಮದನಮಲಾಪವನ್ನು ಹೆಚ್ಚು ಮಾಡುತ್ತಿರುವ ನಂದ ಕಂದ ಸಿಂಧು ಶಯನ ಆಡಂಬಲವನ್ನಾಗಿ ಮಾಡಿಕೊಂಡಿರುವಂತಹ ಯಮುನಾ ತೀರದಲ್ಲಿ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ದೇವಿಯರ ಜೊತೆಯಲ್ಲಿ ವಿಹಾರ ಮಾಡ್ತಿದ್ದ ಅಂತ ಇವೆಲ್ಲ ಮಾತುಗಳಿದೆಯಲ್ಲ. ಹೆಂಗೆ ಬರ್ತದೆ ಆಚಾರ್ಯ ಅಂದರೆ ಭಾಗವತ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ರೆ ಬರ್ತದೆ. ಹೇ ದೇವದೇವ ಸಪ್ತಗಿರೀಶ ಮುಕ್ತ ಮುಕ್ತ ಸೇವಿತ ಅನಂತ ಕಲ್ಯಾಣ ಗುಣಭರಿತ ಶುಭಚರಿತ ಕಮಲಾಲಯ ಕಮಲಭವ ಶರ್ವಾದಿ ಗಿರ್ವಾಣಿ ಗಣಾರಾಧ್ಯ ಅಭೇದ್ಯ ವೇದವೇದ್ಯ ನಿರ್ವೇದ್ಯ ಭಕ್ತರಕ್ಷ ಸುಜನಪಕ್ಷ ಲಕ್ಷ್ಮೀವಕ್ಷ ಲತಪಾಲಕ್ಷ ಭಾಗವತ ಜನರಕ್ಷ ಬಭ್ಯುದೀಕ್ಷ ಪೂರ್ಣಕಾಮ ಆಪ್ತಕಾಮ ಅನಂತ ಕಲ್ಯಾಣ ಗುಣಗಣಧಾಮ ತ್ರಿಧಾಮ ನಿಖಿಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವಶುದ್ಧ ವಾಕ್ಯ ಸರ್ವಜ್ಞ ಸರ್ವೋತ್ತಮ ಜ್ಞಾನ ರೂಪ ಬಲ ಧೈರ್ಯ ಸ್ಥೈರ್ಯ ಔದಾರ್ಯಾದಿ ಅನಂತ ಅನಂತ ಕಲ್ಯಾಣ ಗುಣ ಗಣ ಪರಿಪೂರ್ಣ. ಎಲ್ಲಿಂದ ಬರ್ತದೆ ಮಾತು? ಭಾಗವತ ಉಪಾಸನೆ ಮಾಡಿದರೆ ಬರ್ತದೆ ಅಂತ. ವಕಾರೋ ವಾಕ್ಪುಟತ್ವಂಚ ತಕಾರೋ ತತ್ವದರ್ಶಿನಃ. ತಾಯಿದೆಯಲ್ಲ ಭಾಗವತ ತತ್ವವನ್ನು ತಿಳಿಸಿಕೊಡ್ತದೆ, ತತ್ವದರ್ಶಿನಃ. ಅದಕ್ಕೆ ಭಾಗವತ ಅನ್ನುವುದು ಕೊಡುತ್ತೆ ಇವೆಲ್ಲವನ್ನ ಅಂತ ಅಪೂರ್ವವಾಗಿರ್ತಕ್ಕಂಥ ಗ್ರಂಥ ಭಾಗವತ ಅಂತ ಹೇಳ್ತಾ, ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನಿಮಿಷಾರಣ್ಯದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನವಿದೆ. ಶೌನಕಾದಿಗಳು ಸಾವಿರಾರು ದಿನಗಳ ಯಜ್ಞ ಅಂತ ಕೆಲವು ಕಡೆ, ಸಾವಿರಾರು ವರ್ಷಗಳ ಯಜ್ಞ ಅಂತ ಕೆಲವು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಎರಡೂ ಹೌದು. ಯಾಕೆಂದರೆ ಅವರೆಲ್ಲ ಸಾವಿರಾರು ವರ್ಷಗಳ ಕಾಲ ಬದುಕುವವರು. ಅದರಿಂದ ಭಗವಂತನ ಉಪಾಸನೆ ಮಾಡ್ತಾ ಇದ್ರು, ಸತ್ರಯಾಗ ಮಾಡ್ತಾ ಇದ್ರು. ಯಾವುದೇ ಯಾಗ ಮಾಡ್ರಿ, ಯಾವುದೇ ವ್ರತ ಮಾಡ್ರಿ, ಅಲ್ಲಿ ಜ್ಞಾನಯಜ್ಞ ಇಲ್ಲ ಅಂದರೆ ಅದು ಪರಿಪೂರ್ಣ ಅಲ್ಲ ಅಂತ ಅರ್ಥ. ಒಂದು ಉಪನ್ಯಾಸ ಇರಲೇಬೇಕು ಅಂತ. ಅದಕ್ಕೋಸ್ಕರವಾಗಿ ಯಾವ ವ್ರತ ಮಾಡಿದ್ರು ವ್ರತಕಥಾರ್ಥ ಅಂತ ಅಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಇನ್ನೊಬ್ಬರನ್ನು ಕರೆಸ್ತಾರೋ ಬಿಡ್ತಾರೋ ಅವರೇ ಓದ್ಕೊಳ್ಳಿ ಅಂತ. ನೀವು ಸತ್ಯನಾರಾಯಣ ದೇವರ ಪೂಜೆ ಮಾಡಿದ್ರು ಸತ್ಯನಾರಾಯಣ ದೇವರ ಕಥೆ ಇದೆ, ನೀವೇನು ಪೂಜೆ ಮಾಡಿದ್ರು ಒಂದು ವ್ರತಕಥಾರ್ಥ ಅಂತ ಇರ್ತದೆ. ಅದಕ್ಕೆ ಅಂತ ಅಲ್ಲಿ ಯಾರು ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಞಾನಯಜ್ಞ ಮಾಡಬೇಕಾದವರು ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ. ತಯೇಕ ಧಾತು ಮುನಿಯಃ ಪ್ರಾತರುಹುತ ಹುತಾಶನಾಹ ಸತ್ಕೃತಂ ಸೂತಮಾಸೀನಂ ಪ್ರಪೃಚ್ಯುಹು ಇದಮಾವೃತಃ. ತಕ್ಷಣದಲ್ಲೇ ಅವರು ಬೆಳಗ್ಗೆ ಉಪಾಸನಾದಿಗಳನ್ನು ಮುಗಿಸಿಕೊಂಡು ಯಜ್ಞಗಳನ್ನು ಅವರು ಪರಿಪೂರ್ಣ ಮಾಡುವಂಥ ಸ್ಥಿತಿಯಲ್ಲಿದ್ದಾಗ ಭಗವಂತ ಅವರಿಗೆ ಜ್ಞಾನವನ್ನು ಪಡೆಯಲಿಕ್ಕೆ ಅನುಕೂಲವಾಗಲಿ ಅಂತ ಸೂತಾಚಾರ್ಯರನ್ನು ಕಳಿಸಿದನಂತೆ. ಸೂತಾಚಾರ್ಯರು ವೇದವ್ಯಾಸ ದೇವರ ಮೊಮ್ಮಕ್ಕಳು. ವೇದವ್ಯಾಸ ದೇವರ ರೋಮಹರ್ಷಣದಿಂದ ಹುಟ್ಟಿದವ ರೋಮಹರ್ಷಣ. ಆ ರೋಮಹರ್ಷಣ ಅನ್ನುವವನ ಮಕ್ಕಳು ಸೂತಾಚಾರ್ಯರು. ಇದಕ್ಕೆ ಅವರಿಗೆ ರೌಮಹರ್ಷಿಣಿ ಅಂತ ಹೆಸರು. ನೋಡಿ, ಪುರಾಣ ಹೇಳುವಾಗ ಒಂದು ತಪ್ಪು ಮಾಡಬಾರದು ಅನ್ನುವುದಕ್ಕೆ ರೋಮಹರ್ಷಣನ ಕಥೆ ಅನ್ನುವುದು ಸಾಕ್ಷಿ ಭಾಗವತದಲ್ಲೇ ಇದೆ. ರೋಮಹರ್ಷಣ ವೇದವ್ಯಾಸ ದೇವರ ಮಗ ಅನ್ನುವ ಸೂರ ಅಹಂಕಾರ. ಎಲ್ಲ ಪುರಾಣಗಳನ್ನು ಹೇಳುವಂತಹ ಅಧಿಕಾರವನ್ನು ನನಗೇ ಕೊಟ್ಟಿದ್ದಾರೆ ಎನ್ನುವಂಥದ್ದು ಒಂಚೂರು ಅಹಂಕಾರ. ಇವೆರಡೂ ಕೂಡ ಒಳಗಿತ್ತು. ಭಗವಂತನ ಕಥೆಯನ್ನು ಹೇಳ್ತಾ ಕೂತಿದ್ರು. ಬಲರಾಮದೇವರು ಬರ್ತಾರೆ ಅಲ್ಲಿಗೆ. ಬಲರಾಮದೇವರು ಬಂದರೆ ಹೇಳಬೇಕೋ ಇಲ್ವೋ? ನಮಗಿಂತ ಜ್ಞಾನದಲ್ಲಿ ದೊಡ್ಡವರಾದವರು ಬಂದಾಗ ಹೇಳಬೇಕು. ಇವತ್ತು ನಾನೇನಾದರೂ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಅಂದರೆ ಶೇಷದೇವರ ಅನುಗ್ರಹದಿಂದ ಮಾತಾಡ್ತಿದ್ದೇನೆ ಅಂತಲೇ ಅರ್ಥ. ಶೇಷೋ ವ್ಯಾಖ್ಯಾನ ಗೋಚರ. ನೋಡಿ, ವೇದಗಳ ಮೇಲೆ ವೇದಾಂತದ ಮೇಲೆ ನಮಗೆ ಆಸಕ್ತಿ ಬರಬೇಕು ಅಂದರೆ ಗರುಡದೇವರ ಅನುಗ್ರಹ ಇರಬೇಕು, ಇಲ್ಲ ಆಸಕ್ತಿ ಬರುವುದಿಲ್ಲ. ಉಡಾ ಅಂದರೆ ಮೇಲಕ್ಕೇರಿಸುವುದು ಅಂತ, ಉಡಾವಣೆ ಅಂತ ಕೇಳಿದ್ದೀವಲ್ಲ. ಗರುಡ ಉತ್ಕೃಷ್ಟವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮೇಲಕ್ಕೇರಿಸುವವ, ಆದ್ದರಿಂದ ಅವನಿಗೆ ಗರುಡ, ವಾದಿರಾಜರ ಮಾತು. ಹಾಗಾಗಿ ನಮಗೆ ಮೇಲಕ್ಕೆ ಏರಿಸುವಂಥ ವಿದ್ಯೆಯ ಮೇಲೆ ನಮಗೆ ಆಸಕ್ತಿ ಉಂಟಾಗಬೇಕು, ಗರುಡದೇವರ ಅನುಗ್ರಹ ಬೇಕು. ಆಮೇಲೆ ಎರಡನೆಯದು, ಕೇಳಿದ್ದು ಉಳಿಬೇಕಲ್ಲ ತಲೆಯಲ್ಲಿ. ಕೇಳಿದ್ದೆಲ್ಲ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಹೋಗಿಬಿಟ್ರೆ, ಕೇಳಿದ್ದು ಸ್ವಲ್ಪವಾದರೂ ನಮ್ಮ ಯೋಗ್ಯತಾನುಸಾರವಾಗಿ ಮನಸ್ಸಿನಲ್ಲಿ ಉಳಿಯಬೇಕಲ್ಲ. ಸ್ಮೃತಿ ಕೊಡುವವರು ಮುಕುತಿ ಪಥಕ್ಕೆ ಮನವೀವ ರುದ್ರದೇವರು. ರುದ್ರದೇವರ ಅನುಗ್ರಹವಿದ್ದರೆ ತಲೆಯಲ್ಲಿ ಚೂರು ಉಳಿತದಂತೆ ಕೇಳಿದ್ದು, ಗುರುಗಳ ಮುಖೇನವಾಗಿ ಬಂದ ವಿದ್ಯೆ. ಅದಾದ ಮೇಲೆ ಅದಕ್ಕಿಂತ ಏನು ಅಂದರೆ ನಾನು ತಿಳಿದುಕೊಂಡದ್ದು ನಿಮಗೆ ಹೇಳಬೇಕಲ್ಲ. ತುಂಬ ದೊಡ್ಡ ವಿದ್ಯೆ ಅದು. ಎಲ್ಲ ವಿದ್ವಾಂಸರಿದ್ದಾರೆ, ನಾನು ನೋಡಿದ್ದೇನೆ, ನನಗಿನ್ನ ಚೆನ್ನಾಗಿ ನೀವು ನೋಡಿರ್ತೀರಿ. ಒಳ್ಳೆ ವಿದ್ಯಾವಂತರು, ಆದರೆ ಅವರು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರಲ್ಲ. ನಾನಂಥವ್ರನ್ನ ಭಾಳಷ್ಟು ಜನ ನೋಡಿದ್ದೇನೆ. ಪಾಪ ತುಂಬ ದೊಡ್ಡ ವಿದ್ವಾಂಸರು, ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅವರಿಗೆ ಈ ಹೇಗೆ ವಿಚಾರಗಳನ್ನು ಇನ್ನೊಬ್ಬರಿಗೆ ಮುಟ್ಟಿಸಬೇಕು ಅನ್ನುವುದು ಕೊರತೆ ಇರ್ತದೆ, ಅವ್ರಿಗೆ ಗೊತ್ತಾಗುವುದಿಲ್ಲ. ಅವರು ಮಾತಾಡುವುದು ನಮಗೆ ಅರ್ಥ ಆಗಲ್ಲ, ನಮ್ಮ ಭಾಷೆಗೆ ಅವರು ಹೇಳಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಸಾಮಾನ್ಯರಾಗಿರ್ತಕ್ಕಂಥವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸರಳೀಕರಿಸಿ ವೇದಾಂತವನ್ನು ಮುಟ್ಟಿಸುವುದು ಹೇಗೆ ಅನ್ನೋದು ಪಾಪ ಅವ್ರಿಗೆ ಅರ್ಥವಾಗುವುದಿಲ್ಲ. ವಿದ್ಯೆ ಅವರಲ್ಲೇ ಉಳಿದು ಬಿಡುತ್ತದೆ.
ಅದು ನಮಗೆ ಬರಬೇಕಾದ್ರೆ ಶೇಷದೇವರ ಅನುಗ್ರಹ ಬೇಕು. ಶೇಷೋ ವ್ಯಾಖ್ಯಾನ ಗೋಚರ ಅಂತಾರೆ ಆಚಾರ್ಯರು. ನಮಗೆ ತಿಳಿದ ವಿದ್ಯೆಯನ್ನು ವ್ಯಾಖ್ಯಾನ ಮಾಡಿ ಇನ್ನೊಬ್ಬರಿಗೆ ಮುಟ್ಟಿಸುವಂತಹ ಕೆಲಸ ನಮ್ಮಿಂದ ದೇವರು ಮಾಡಿಸಬೇಕಾದ್ರೆ ಶೇಷದೇವರ ಅನುಗ್ರಹವನ್ನು ಕೊಟ್ಟು ಮಾಡಿಸ್ತಾನೆ. ಅಂಥ ಶೇಷದೇವರೇ ಬಲರಾಮ ದೇವರಾಗಿ ಬಂದಿದ್ದಾರೆ, ಏಳಲಿಲ್ಲ ಮೇಲಕ್ಕೆ. ಅಹಂಕಾರ ಒಳಗಿನಿಂದ ಇತ್ತಲ್ಲ, ಅದಕ್ಕೆ ಬಲರಾಮ ದೇವರು ಬಂದರು, ನೇಗಿಲನ್ನು ತೆಗೆದು ತಲೆ ತೆಗೆದು ಬಿಟ್ಟರು, ಮುಗಿದೋಯ್ತಷ್ಟೇ. ಅದಕ್ಕೆ ಪುರಾಣ ಹೇಳ್ತಾ ಇದ್ದೇವೆ ಅನ್ನುವಂಥ ಅಹಂಕಾರ ಏನಾದರೂ ತಲೆಗೆ ಹೋದರೆ ನಮಗೆ ತಲೆ ಹೋಗ್ತದೆ ಅಂತ ಅರ್ಥ. ಕೇಳುವವರಿಗೆ ಎಷ್ಟು ಅದರ ಮೇಲೆ ಶ್ರದ್ಧೆ ಇರ್ತದೋ, ಎಷ್ಟು ಕೇಳುವವರು ಅದನ್ನು ಅನುಷ್ಠಾನ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಶ್ರದ್ಧೆ, ಹೆಚ್ಚು ಅನುಷ್ಠಾನಾದಿಗಳನ್ನು ಮಾಡಿಕೊಳ್ಳಬೇಕಾದದು ಪುರಾಣಿಕರು. ಅವರಲ್ಲಿ ಹೆಚ್ಚು ವಿನೀತ ಭಾವ ಇರಬೇಕು, ಇಲ್ಲ ತಲೆ ಹೋಗುತ್ತೆ ಅಂತಲೇ ಅರ್ಥ. ಅದಕ್ಕೋಸ್ಕರವಾಗಿ ರಾಮಾಯಣದಲ್ಲೊಂದು ಮಾತಿದೆ ನೋಡ್ರಿ, ಪುರಾಣರ್ಥಂ ವದನ್ಯಾಪಿ. ಸರಿಯಾಗಿ ಪುರಾಣಗಳನ್ನು ಹೇಳಲಿಲ್ಲ ಅಂದರೆ ಶ್ವಾನಯೋನಿಂ ಸಮಷ್ಣುತೆ, ನಾಯಿಯಾಗಿ ಹುಟ್ಟುತ್ತಾನೆ ಅಂತ ಇದೆ. ಅಲ್ಲಿ ನಾಯಿಯಾಗಿ ಮುಂದೆ ಹುಟ್ಟಬೋದೋ ಏನೋ, ಅದು ತಪ್ಪಿ ನಿಮ್ಮತ್ತ ಅವ್ರ ಮನೆ ಹತ್ರಕ್ಕೆ ನಾನು ನಾಯಿಯಾಗಿ ಹುಟ್ಟಿದಾಗ ಬಂದರೆ ಒಂಚೂರು ಅನ್ನ ಇನ್ನು ಹಾಕ್ರಿ, ಹಾಗೆ ಹೊಡೆಸು ಬಿಡಬೇಡ್ರಿ. ಗೊತ್ತಿಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ವ್ಯಾಖ್ಯಾನವಿಲ್ಲದೆ ಮಾತ್ರ ಪುರಾಣಗಳಿಗೆ ಕೈ ಹಾಕಬೇಡ. ವ್ಯತ್ಯಾಸವಾಯಿತು, ನಾಯಿ ಜನ್ಮ ಗ್ಯಾರಂಟಿ ಅದು. ಶ್ವಾನಯೋನಿಂ ಸಮಷ್ಣುತೆ. ಅದಕ್ಕೋಸ್ಕರ ಪುರಾಣಾರ್ಥಂ ಸರಿಯಾಗಿ ಪುರಾಣಾರ್ಥಗಳನ್ನು ಹೇಳಲಿಲ್ಲ, ನಾಯಿಯಾಗಿ ಹುಟ್ಟೋದೆ. ಬಹಳ ಡೇಂಜರ್ ಆಗಿರ್ತಕ್ಕಂತಹ ಈ ಸ್ಥಿತಿ, ಸ್ಥಾನಮಾನಗಳು ಇವೆಲ್ಲವೂ ಕೂಡ ಅಂದ್ಕೊಂಡಿದ್ದಾರೆ ಆಚಾರ್ಯ. ನಿಮಗೇನು ಆಚಾರ್ಯ, ಹೋಗ್ತೀರಿ ಅಲ್ಲಿ 2 ಕಡೆ 3 ಕಡೆ ಹೇಳಿಬಿಡ್ತೀರಿ, ಆರಾಮಾಗಿ ಬಂದುಬಿಡ್ತೀರಿ. ನಮ್ಮ ಕಾರ್ ಡ್ರೈವರ್ ಒಬ್ಬ ಇದ್ದ ಇಲ್ಲಿ, ನಿಮ್ಮ ಥರ ಅವ್ರು ಕರೆಸ್ದಂಗೆ ಇನ್ನೊಂದು ಕಡೆ ಉಪನ್ಯಾಸ ಕರೆಸಿದ್ರು ನನಗೆ ಸುಮಾರು ಒಂದು 7-8 ವರ್ಷದ ಹಿಂದೆ, ಇದೇ ಅಧಿಕ ಮಾಸಕ್ಕೆ. ಅವನು ಪ್ರತಿ ಸತಿ ನನ್ನನ್ನು ಕರ್ಕೊಂಡು ಹೋಗುವಾಗ ಹೇಳುವ, ನಿಮ್ಮದೇ ಸಲೀಸ್ ಆಚಾರ್ಯ, ಹೋಗ್ತೀರಿ 1.5 ಗಂಟೆ 2 ಗಂಟೆ ಹೇಳ್ತೀರಿ, ಏನೋ ಒಂದಷ್ಟು ದುಡ್ಡು ಕೊಡ್ತಾರೆ ತೊಗೊಂಬಂದ್ಬಿಡ್ತೀರಿ. ನಾವಿದ್ದೀವಲ್ಲ ಬೆಳಗಿನಿಂದ ಸಾಯಂಕಾಲದವ್ರಿಗೆ ಓಡಿಸಿದ್ರು ನೀವು ಏನು ದುಡಿತೀರಲ್ಲ ಅದು ನಮಗೆ ಬರೋದಿಲ್ಲ, ನಿಮ್ಮದೇ ಆರಾಮು ಅಂದ. ನಾನು ಅವ್ನಿಗೆ ಒಂದೇ ಮಾತು ಹೇಳಿದೆ, ನಾನು ಏನು ಬರ್ಕೊಂಡಿದ್ದೀನಲ್ಲ, ನೋಟ್ಸ್ ಮಾಡ್ಕೊಂಡಿದ್ದೀನಿ, ಗುರುಗಳ ಹತ್ರ ನಾನು ಏನು ಬರ್ಕೊಂಡಿದ್ದೀನಿ ಎಲ್ಲ ನಿನಗೆ ಕೊಟ್ಬಿಡ್ತೇನೆ. ಒಂದಿನ ನಾನು ನಿನ್ನ ಬದಲಾಗಿ ಕಾರ್ ಓಡಿಸ್ತೇನೆ ಬೆಳಗಿನಿಂದ ಸಾಯಂಕಾಲದವರೆಗೂ, ನನ್ನ ಬದಲಾಗಿ ನೀನು ಒಂದಿನ ಉಪನ್ಯಾಸ ಮಾಡ್ಕೊಂಡು ಬಂದ್ಬಿಡು ಅಂದೆ. ಅಂತಾವ 1 ಗಂಟೆ 1.5 ಗಂಟೆ ನಿಮ್ಮ ಎದುರುಗಡೆ ಉಪನ್ಯಾಸ ಮಾಡುವುದು ನನಗೆ ಕಾಣ್ತದೆ. ಅದರ ಹಿಂದೆ 8 ಗಂಟೆಗಳ ಅವಿಶ್ರಾಂತವಾಗಿರ್ತಕ್ಕಂಥದ್ದೇನಿರ್ತದೆ ಯಾರಿಗೂ ಕಾಣಿಸುವುದಿಲ್ಲ. ಅದು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತಾರೆ. ಒಬ್ಬ ವಿದ್ವಾಂಸನಿಗೆ ಮಾತ್ರ ಇನ್ನೊಬ್ಬ ವಿದ್ವಾಂಸನ ಕಷ್ಟ ಗೊತ್ತಾಗ್ತದೆ, ಮಿಕ್ಕದವ್ರು ಗೊತ್ತಾಗುವುದಿಲ್ಲ. ನಹಿವಂದ್ಯ ವಿಜಾನಾತಿ ಗುರುವಿ ಪ್ರಸವ ವೇದನಂ ಅಂತಿದೆ. ಮಕ್ಕಳ ಹೆತ್ತವರಿಗೆ ಮಾತ್ರ ಪ್ರಸವ ವೇದನೆ ಅರ್ಥವಾಗ್ತದೆ, ಬಂಜೆಗೇನು ಗೊತ್ತಾಗತ್ತೆ ಅಂತ ಅದರ ಮಾತು. ಒಂದು ವಿದ್ಯೆ 1.5 ಗಂಟೆ 2 ಗಂಟೆ ಕೂತು ಮಾತಾಡಬೇಕು ಅಂದರೆ ಅದರ ಹಿಂದ್ಗಡೆ 8 ಗಂಟೆಗಳ ಸತತವಾದ ಅಧ್ಯಯನ ಇರಬೇಕು, ಇಲ್ಲಾಂದ್ರೆ ಆಗುವುದಿಲ್ಲ. ಅದಕ್ಕಿಲ್ಲಿ ಹೇಳಿದ್ದು, ಇದೇನು ಮಹಾಭಾಗವತ 1000 ಬಾರಿ ಹೇಳಿದ್ದೇನೆ ನಾನು ಅಂತ ಹಾಗೆ ಹೋಗಬೇಡ, ಅಧ್ಯಯನ ಮಾಡಿಕೊಂಡು ಹೋಗು ಅಂತ ಇಲ್ಲಿ ಹೇಳ್ತಾ ಇರೋದು. ಅದು ಪ್ರತಿ ಬಾರಿ ಮಾಡುವಂತಹ ಜ್ಞಾನ ಯಜ್ಞ ದೇವರು ನಾಲಿಗೆಯನ್ನು ಹೊರಳಿಸಿ ಬಿಡ್ತಾನೆ, ಹಾಗಾಗಬಾರದು. ಅದಕ್ಕೆ ಗರುಡದೇವರ, ರುದ್ರದೇವರ ಮತ್ತು ಶೇಷದೇವರ ಅನುಗ್ರಹ ಇರಬೇಕು ಅಂತಲೇ ಈ ಕಥೆ ಬಂದದ್ದು. ನೋಡಿ, ಅವರಿಂದ ಬರಬೇಕಾಗಿತ್ತು, ಭಗವಂತ ಅವರ ಮಕ್ಕಳಿಂದ ಬರೆಸಿದ. ರೋಮಹರ್ಷಿಣಿ ಅವರು ಸೂತಾಚಾರ್ಯರಾಗಿ ಬಂದು ಅವರಿಂದ ಶೌನಕಾದಿಗಳಿಂದ ಪುರಸ್ಕೃತರಾದರು. ನೋಡಿ, ಪುರಸ್ಕೃತರಾಗಿ ಅವರೆಲ್ಲ ಋಷಿಗಳೆಲ್ಲ ಕೇಳ್ತಾರೆ. ನೋಡಿ, ಬಂದವರಿಗೆ ಭಾಳ ಅಪರೂಪಕ್ಕೆ ಬಂದಿದ್ದೀರಿ ಆಚಾರ್ಯ, ನಮಗೆಲ್ಲ ಹೇಳ್ತಾ ಇರ್ತಾರೆ, ಭಾಳ ಅಪರೂಪಕ್ಕೆ ಬಂದಿದ್ದೀರಿ ಆಚಾರ್ಯ, ಇನ್ನೊಂದು ಸತಿ ಹಿಂಗೆ ಮಾಡಬೇಡಿ, ಫೋನ್ ಮಾಡಿ ಬನ್ನಿ, ಯಾರೋ ಮಠದಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಗ ನಮ್ಮ ಮನೆಗೆ ಬನ್ನಿ ಅಂತ ಸುಮ್ಮನೆ ಬಾಯಿ ಮಾತು ಹೇಳಿರ್ತೀವಿ, ನಿಜವಾಗ್ಲೂ ಬಂದ್ಬಿಡೋದು ಆಚಾರ್ಯ. ಅವೆಲ್ಲ ಬಾಯಿ ಮಾತು, ನಿಮ್ಗೆ ಅರ್ಥ ಆಗಲ್ವಾ, ಇಷ್ಟು ವಯಸ್ಸಾಯಿತು, ಇಷ್ಟು ಪುರಾಣ ಹೇಳಿದ್ದೀರಿ, ಇನ್ನೊಂದು ಸತಿ ಬರಬೇಕಾದ್ರೆ ಫೋನ್ ಮಾಡಿ ಬನ್ನಿ, ಈ ಕಡೆ ಬಂದಾಗೆಲ್ಲ ಬರ್ಲಿಕ್ಕೆ ಹೋಗಬೇಡಿ ಅಂತೇಳಿ 4-5 ವಿಳ್ಳೆದಲ್ಲೇ 5 ಅಡಿಕೆ 10 ರೂಪಾಯಿ ದಕ್ಷಿಣೆ ಇಟ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟಿದ್ದಿದ್ರೆ, ಅದೇ ರೀತಿ ಋಷಿಗಳೇನಾದರೂ ಶೌನಕಾದಿಗಳು ಸೂತಾಚಾರ್ಯರಿಗೆ ಮಾಡಿಬಿಟ್ಟಿದ್ದಿದ್ರೆ ಅವರು ಉದ್ಧಾರ ಆಗಿಬಿಡ್ತಿದ್ರು. ನಮ್ಮಂಥವರ ಗತೆ ಏನೋ, ಅವರು ಬಂದವರನ್ನು ಕೂಡಿಸಿ ಪ್ರಶ್ನೆ ಮಾಡದೆ ಹೋಗಿದ್ರೆ ಭಾಗವತವೇ ಬರ್ತಿರಲಿಲ್ಲ, ಮಹಾಭಾರತವೇ ಬರ್ತಿರಲಿಲ್ಲ. ಅದಕ್ಕೆ ಅವರಿಂದ ನಾವು ತಿಳಿಯಬೇಕಂತೆ. ಯಾರಾದರೂ ಮನೆಗೆ ಜ್ಞಾನಿಗಳು ಬಂದರೆ ಮೊದಲು ಮಾಡಬೇಕಾದದ್ದು ಏನು ಅಂದರೆ, ಏನಾದರೂ 1-2 ಭಗವಂತನ ವಿಚಾರಗಳನ್ನು ಹೇಳ್ರಿ. ಯಾರಿಗೂ ಗೊತ್ತು, ನಮಗೆ ಯಾವುದು ಹೃದಯಕ್ಕೆ ಮುಟ್ಟತ್ತೆ ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದು ಯಾವುದೋ 1-2 ತತ್ವಗಳು ಹೃದಯಕ್ಕೆ ಮುಟ್ಟಿ ಹೃದಯದ ವಿಕಸನ ಅನ್ನುವುದಾಗಿ, ನಮ್ಮಲ್ಲಿಯೂ ಕೂಡ ಒಳಗಿನಿಂದ ಸಾಧನೆ ಅನ್ನುವುದು ಪಕ್ವವಾಗಬಹುದು, ನಮಗೆ ಗೊತ್ತಿಲ್ಲ. ಈಗ ಎಲ್ಲರೂ ಬಂದಾಗಲೂ 1-2 ಮಾತು ಕೇಳಬೇಕು. ಏನೇನೋ ಕೇಳ್ತೀವಂತೆ, ಸೀರಿಯಲ್ ಮುಂದೆ ಕೂತ್ಕೊಂಡು 24 ಗಂಟೆ ಕಳೀತೀವಂತೆ, 2 ಭಾಗವತದ ಶ್ಲೋಕ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡಿಬಿಟ್ರೆ ಹಿಂಗೆ. ಅದಕ್ಕಿಲ್ಲಿ ನೋಡ್ರಿ, ಅದಕ್ಕೆ ತ್ವಯಾ ಖಲು ಪುರಾಣಾನಿ ಸ ಇತಿಹಾಸಾನಿ ಚಾನಗ ಆಖ್ಯಾತಾನಪಿ ಅಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ.
ಇತಿಹಾಸವನ್ನು ಚೆನ್ನಾಗಿ ತಿಳಿದವರು ನೀವು. ಪುರಾಣಗಳನ್ನು, ಉಪಪುರಾಣಗಳನ್ನು, ಧರ್ಮಶಾಸ್ತ್ರಗಳನ್ನು ಎಲ್ಲವನ್ನ ವೇದವ್ಯಾಸ ದೇವರಿಂದಲೇ ಚೆನ್ನಾಗಿ ತಿಳಿದಿದ್ದೀರಿ. ಕಲಿಯುಗ ಅತ್ಯಂತ ಮಹಾಘೋರವಾದ ಯುಗ. ಇಲ್ಲಿ ನಾವು ತಿಳಿಯಬೇಕಾದದ್ದೇನು ಅಂತ ಉಪಾಸನೆ ಮಾಡ್ರಿ. ಪ್ರಾಯಶೋ ಅಲ್ಪ ಆಯುಷೋ ಮರ್ತ್ಯ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಹ ಸುಮಂದಮತಯೋ ಮಂದಭಾಗ್ಯ ಹಿ ಉಪದ್ರುತಾಃ. ಕಲಿಯುಗದಲ್ಲಿ ಎಷ್ಟು ಆಯಸ್ಸಿದೆ ಎನ್ನುವುದು ನಮಗೆ ಗೊತ್ತಿಲ್ಲ. ಬೇರೆ ಯುಗದಲ್ಲಾದರೂ ಆಯುಸ್ಸಿಷ್ಟು ಅಂತ ಗ್ಯಾರಂಟಿ ಇತ್ತು, ಕಲಿಯುಗದಲ್ಲಿ ಗ್ಯಾರಂಟಿ ಇಲ್ಲ. ನೋಡ್ತಾ ಇದ್ದೀರಿ ನೀವೆಲ್ಲ, 47ಕ್ಕೆ ಹೋದರು, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ರು. 22 ವರ್ಷದ ಹುಡುಗ ಹೋಗಿಬಿಟ್ಟ. ಆ ಕಣ್ಣೆದುರುಗಡೆ ದಿನ ಬೆಳಗಾದ್ರೆ ಇದೇ ಕತೆ. ನಮಗಂತೂ ಫೋನ್ ಬಂದೇ ಬರ್ತದಲ್ಲ, ಆಚಾರ್ಯ ಫ್ರೀ ಇದ್ದೀರಾ ಗರುಡ ಪುರಾಣಕ್ಕೆ? ಬೆಳಗ್ಗೆ ಕೂಡ ಒಂದು ಫೋನ್ ಬಂದಿತ್ತು, ಇಲ್ಲಪ್ಪ ಅಧಿಕ ಮಾಸಕ್ಕೆ ಹೋಗ್ತಾ ಇದ್ದೀನಿ ಬರಲ್ಲ ಅಂತ ಹೇಳಿದೆ. ಈ ಥರ ಕಥೆಗಳು ಯಾರು ಗೊತ್ತಾಗುತ್ತೋ ಇಲ್ವೋ ನಮಗೆ ಗೊತ್ತಾಗುತ್ತೆ. ಎಷ್ಟು ವರ್ಷ ಅಂತ ಕೇಳ್ತೇನೆ. ಬರೀ 32 ವರ್ಷ ಆಚಾರ್ಯ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಹೋಗಿಬಿಟ್ಟ. ಯಾಕೆ? ಪ್ರಾಯೇಣ ಅಲ್ಪ ಆಯುಷೋ ಮರ್ತ್ಯ. ಅದಕ್ಕೆ ನಮ್ಮ ಗೌಡಗೆರೆ ಆಚಾರ್ಯ ಹೇಳ್ತಾರೆ, ಸಾವು ಅನ್ನುವುದು ಯಾವತ್ತೋ ಒಂದಿನ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಪ್ರತಿಕ್ಷಣಂ ಯಾತಿಕ್ಷಯಂ ಯೌವನಂ ಪ್ರತ್ಯೇಯಾಂತಿಗತಾಯ ಪುನರ್ನದಿವಸಾಯ ಕಾಲೋ ಜಗದ್ಭಕ್ಷಕಃ. ಆಯುಸ್ಸು ಅನ್ನುವುದು ಪ್ರತಿದಿನ ಪ್ರತಿಕ್ಷಣ ಹೋಗ್ತಲೇ ಇದೆ, ಹೋಗ್ತಲೇ ಇದೆ, ಹೋಗ್ತಲೇ ಇದೆ. ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಘಟಾಂಬುವತ್ ಅಂತ ಅನ್ನೊಂದು ಮಾತಿದೆ ಭಾಗವತದಲ್ಲಿ. ಭಿನ್ನ ಘಟಾಂಬುವತ್. ತೂತು ಬಿದ್ದ ಮಡಕೆಯಲ್ಲಿ ಹೇಗೆ ನೀರು ಹರಿದು ಹೋಗ್ತದೋ, 9 ತೂತಿರುವಂಥ ಈ ಮಡಕೆ ದೇಹದಿಂದ ಆಯುಸ್ಸು ಅನ್ನುವ ನೀರು ಹರ್ಕೊಂಡು ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ನಮ್ಗೆ ಗೊತ್ತಾಗಲ್ಲ. ಯಾವತ್ತೋ ಒಂದು ದಿನ ನಿಲ್ಲತ್ತೆ, ಗೊತ್ತಾಗ್ತದಷ್ಟೇ. ಆಯುರ್ನಶ್ಯತಿ ಪ್ರತಿದಿನಂ ಪ್ರತಿಕ್ಷಣಂ ಯಾತಿಕ್ಷಯಂ ಯೌವನಂ ಪ್ರತ್ಯೇಯಾಂತಿ ಗತಾಯ ಪುನರ್ನದಿವಸಾಯ. ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಹಿಂತಿರುಗಿ ಪಡೆಯಬಹುದು, ಆಯುಸ್ಸನ್ನು ಹಿಂತಿರುಗಿ ಪಡೆಯುವುದಕ್ಕಾಗುವುದಿಲ್ಲ. 1 ಕೋಟಿ ರೂಪಾಯಿ ಕೊಡ್ತೀನಿ ಆಚಾರ್ಯ, 17ನೇ ತಾರೀಕು ಭಾನುವಾರ ಬೆಳಗ್ಗೆ 5 ಗಂಟೆ ವಾಪಸ್ ಕೊಟ್ಟುಬಿಡಿ ಅಂದರೆ ಕೊಡ್ಲಿಕ್ಕಾಗಲ್ಲ. ಮುಗಿದೋಯ್ತು. ನಾನಿಲ್ಲಿ ಕೂತಾಗಿ ಏನು ಹೋಯ್ತಲ್ಲ, ಗತಂ ಗತಂ ನೈವಾಯಾತಿ, ಹೋಯ್ತು ಒಂದೇ ಸತಿ, ಹಿಂತಿರುಗಿ ವಾಪಸ್ ಬರುವುದಿಲ್ಲ. ಕಾಲ ಅನ್ನುವುದು ಒಮ್ಮೆ ಹೋದರೆ ಆಯಿತು. ಪ್ರತ್ಯೇಯಾಂತಿ ಗತಾಯ ಪುನರ್ನದಿವಸಾಯ. ಒಂದು ದಿನ ಅಲ್ಲ, ಒಂದು ಕ್ಷಣವನ್ನು ಹಿಂತಿರುಗಿಸಿ ತರಲಿಕ್ಕೆ ನಮ್ಮ ಕೈಲಾಗುವುದಿಲ್ಲ. ಕಾಲೋ ಜಗದ್ಭಕ್ಷಕ. ಕಾಲ ಅನ್ನುವುದು ಜಗತ್ತನ್ನು ಭಕ್ಷಣೆ ಮಾಡ್ತಾ ಇದೆ. ಇದು ಅರ್ಥವೇ ಆಗುವುದಿಲ್ಲ ಮನುಷ್ಯನಿಗೆ ಅಂತ ಇಲ್ಲಿ ಹೇಳ್ತಾರೆ ಅಲ್ವಾ. ಅದು ಯಾವಾಗ ಮನುಷ್ಯ ಹೋಗಿಬಿಡ್ತಾನೋ ಗೊತ್ತಾಗಲ್ಲ. ಅದಕ್ಕೆ ಪ್ರತಿದಿನವೂ ದೇಹ ವಿಕಾರ ಹೊಂದುತ್ತಾ ಇರ್ತದಂತೆ. ನಮಗೆ ಅರ್ಥ ಆಗಲ್ಲ ನೋಡ್ರಿ. ಯಾಕೆ ಅಂದರೆ ದಿನಾ ಕನ್ನಡಿ ನೋಡ್ಕೋತಾ ಇರ್ತೇವೆ ನಾವು, ಮೇಲಿಂದ ಕೆಳಗಿನವರೆಗೂ ಕನ್ನಡಿ ನೋಡ್ಕೊಂಡು ದೇಹದಲ್ಲಿ ಏನು ವಿಕಾರವಾಗಿದೆ ಅಂತ ಅರ್ಥ ಆಗಲ್ಲ. ಯಾರಿಗೆ ಅರ್ಥ ಆಗ್ತದೆ ಗೊತ್ತಾ? ಒಂದು 4-5 ವರ್ಷ ಬಿಟ್ಟ ಮೇಲೆ ನಮ್ಮನ್ನು ನೋಡ್ತಾರಲ್ಲ, ಆಚಾರ್ಯ ಹೋದ ಸತಿ ಬಂದಾಗ ಸಣ್ಣ ಇದ್ರಿ, ಯಾಕಾಚಾರ್ಯ ಹಿಂಗಾಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾರ ಅವ್ರು. ಅವ್ರಿಗೆ ಅರ್ಥ ಆಗ್ತದೆ, ನಮಗೆ ಅರ್ಥ ಆಗಲ್ಲ. ಯಾಕೆ? ಅವರು ಆದಮೇಲೆ ನೋಡ್ತಾರಲ್ಲ. ಅದಕ್ಕೆ ಪ್ರಾಯೇಣ ಅಲ್ಪ ಆಯುಷೋ ಮರ್ತ್ಯ. ಕಲಿಯುಗದಲ್ಲಿರುವಂತಹ ಜನರಿಗೆ 120 ವರ್ಷ ಆಯುಸ್ಸು ನಿಜವಾಗಿರೋದು. ಆದರೆ ಇವತ್ತು 20 ವರ್ಷವೂ ನೆಟ್ಲಿಗೆ ಬದುಕ್ತಾ ಇಲ್ಲ ಮನುಷ್ಯ. ಅದನ್ನು ಇಲ್ಲಿ ಹೇಳ್ತಾರೆ, ಕಲಾವಸ್ಮಿನ್ ಯುಗೇ ಜನಾಃ. ಅದು ಕಲಿಯುಗ ಅನ್ನುವುದು ಮಹಾ ಸೋಂಬೇರಿಗಳ ಊರದು. ಕಲಿಯುಗದಲ್ಲಿ ಬೇರೆದೆಲ್ಲ ಬಿಟ್ಬಿಡ್ರಿ, ಸಕಾಲಕ್ಕೆ ಕೇಳುವುದಿಲ್ಲ, ಮಿಕ್ಕಿದೆಲ್ಲ ದೂರ ಉಳೀತು. ನಾನು ಅದಕ್ಕೆ ಪಾಠ ಹೇಳುವಾಗ ನಮ್ಮ ಹುಡುಗರು ಕೇಳ್ತಾ ಇದ್ದೆ, ನಾನು 3:15 ಹೇಳ್ತೇನೆ, ಯಾರೆಲ್ಲ 3:15 ಹೇಳ್ತೀರಪ್ಪ ಬೆಳಗ್ಗೆ? ಒಂದು 7-8 ಜನ ಕೈ ಎತ್ತಿದ್ರು. ಭಾಳ ಸಂತೋಷ ಆಗಿಬಿಡ್ತು. ಪರವಾಗಿಲ್ಲವೇ, ನನ್ನ ಮಾತನ್ನು ಕೇಳಿ ಸುಮಾರು 8-9 ಜನ ಬೆಳಗ್ಗೆ ಬೇಗ ಹೇಳುವುದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದೀರಲ್ಲ ಅಂತ ಸಂತೋಷ ಆಯಿತು. ಅದಕ್ಕೆ ಅವ್ರನ್ನ ಕೇಳಿದೆ, ಎದ್ದೇನು ಮಾಡ್ತೀರಪ್ಪ ಅಂದೆ. ಆ ಕಡೆ ತಿರ್ಕೊಂಡು ಮಲ್ಕೋತೀವಿ ಆಚಾರ್ಯ. ಅಷ್ಟೇ. ಎಷ್ಟು ಮೇಲಕ್ಕೆ ಏರಿಸಿದ್ನೋ ದೇವರು ಅಷ್ಟೇ ಕೆಳಗಡೆ ಆರಿಸ್ಬಿಡ್ತಾನೆ. ಸಕಾಲಕ್ಕೆ ಏಳಲಿಕ್ಕೆ ಬರುವುದಿಲ್ಲ ಮೊದಲನೇದು. ಅದಕ್ಕೆ ಎಲ್ಲ ಆಚಾರ ವಿಚಾರಗಳಲ್ಲೂ ಕೂಡ ಮಹಾ ಆಲಸಿಗಳು ಯಾರು ಅಂದರೆ ಕಲಿಯುಗದ ಜನ. ಅದಕ್ಕೆ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಹ ಸುಮಂದ ಮತಯೋಹೋ. ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗುವುದಿಲ್ಲ. ಕೋಟ್ಯಾಂತರ ಶಾಸ್ತ್ರಗಳನ್ನು ತಲೆಯಲ್ಲಿ ಇಟ್ಕೊಂಡವರು ನಮ್ಮ ಪೂರ್ವಿಕರು. ಇವತ್ತು 18,000 ಶ್ಲೋಕ ಅಲ್ಲ, 1,000 ಶ್ಲೋಕವೂ ತಲೆಯಲ್ಲಿ ಉಳಿಯುವುದಿಲ್ಲ. ಯಾಕೆ ಅಂದರೆ ಶಿಕ್ಷಾಂಕ್ಷಯಂಗಚ್ಚತಿ ಕಾಲ ಪರ್ಯಾತ್ ಅಂತಾನೆ ಬಾಣಭಟ್ಟ. ಕಲಿಯುಗದ ಮಹಿಮೆಯೇ ಹಾಗೆ. ನೀವು ಅಭ್ಯಾಸಾನುಗತಾ ವಿದ್ಯಾ. ನೀವು ಅಭ್ಯಾಸ ಮಾಡ್ತಿದ್ರೆ ವಿದ್ಯೆ ಉಳಿತದೆ. ಅಭ್ಯಾಸ ಬಿಟ್ಬಿಟ್ರೆ ಮುಗಿದೋಯ್ತಷ್ಟೇ. ನಾವು ಪುರಾಣಗಳನ್ನು ಹೇಳ್ತಾ ಇರ್ತೇವೆ, ಆದ್ದರಿಂದ ಸ್ವಲ್ಪ ಶ್ಲೋಕಗಳಿವೆ. ನಾವು ಹೇಳೋದು ಬಿಟ್ಟರೆ ನಮ್ಮ ಕಥೆನೂ ಅದೇ. ಕರೋನಾ ಟೈಮಲ್ಲಿ ಅನುಭವಿಸಿದ್ದೇವೆ. ಕರೋನಾ ಟೈಮಲ್ಲಿ ಎಲ್ಲವನ್ನು ಅನುಭವಿಸ್ಬಿಟ್ಟಿದ್ದೇವೆ. ಅದಕ್ಕೆ ಹಂಗಾಗಬಾರದು ಅಂತ ದಿನಂಪ್ರತಿ ಯಾರು ಕೇಳ್ತಾರೋ ಬಿಡ್ತಾರೋ ದೇವರ ಮುಂದೆ ಕೂತು 2 ಗಂಟೆ ಉಪನ್ಯಾಸ ಮಾಡಿಯೇ ಮುಂದಕ್ಕೆ ಹೋಗ್ತಿದ್ದಿದ್ದಿಲ್ಲ. ಶ್ಲೋಕ ಮರ್ತೋಗತ್ತಷ್ಟೇ. ಆ ಓಘವೂ ಹೋಗಿಬಿಡ್ತದೆ. ನಾನು ಕೂತ್ಕೊಂಡು ಯೋಚನೆ ಮಾಡಬೇಕಾಗ್ತದೆ. 44ನೇ ವರ್ಷ ಇದು ನಂದು.
ನಾನು ಪ್ರವಚನ ರಂಗಕ್ಕೆ ಬಂದು 44ನೇ ವರ್ಷ ನಡೀತಾ ಇದೆ, ಭಗವಂತ ನಡೆಸ್ತಾ ಇದ್ದಾನೆ. ಆದರೆ 44 ವರ್ಷವೂ ಕೂಡ ಏನೂ ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಅನ್ನಿಸಿದಂತಹ ಬೇಕಾದಷ್ಟು ಉದಾಹರಣೆಗಳಿವೆ ನಮ್ಮಲ್ಲಿ. ತಲೆ, ಬುದ್ಧಿ, ಶಕ್ತಿ, ವಾಕ್ಚಾತುರ್ಯ, ವಾಗ್ವೋಘ ಅವನು ಕೊಟ್ಟರು ಉಂಟು, ಇಲ್ಲ ಅಂದ್ರೆ ಇಲ್ಲ. ಒಂದು 5 ನಿಮಿಷ ಅವನು ಆಫ್ ಮಾಡಿಬಿಟ್ಟ ಸ್ವಿಚ್ಚು ಅಂದರೆ ಮುಗಿದೋಯ್ತು. ಸುಮಂದ ಮತಯೋಹೋ ಮುಗಿದೋಯ್ತಟ್ಟು. ಏನು ಹೇಳಬೇಕು ಗೊತ್ತಾಗುವುದಿಲ್ಲ, ಎಲ್ಲಿಗೆ ನಿಲ್ಲಿಸಿದ್ದೇ ಗೊತ್ತಾಗುವುದಿಲ್ಲ, ಬಾಯಲ್ಲಿ ಶಬ್ದಗಳು ಬರುವುದಿಲ್ಲ. ಹಂಗಾಗ್ತದೆ ಕಲಿಯುಗದಲ್ಲಿ. ಅದಕ್ಕೆ ಮಂದಭಾಗ್ಯ ಹಿ ಉಪದ್ರುತ, ಅತ್ಯಂತ ಮಂದಭಾಗ್ಯರಾದವರು ಕಲಿಯುಗದ ಜನ. ಭೂರೀಣಿ ಭೂರಿಶಾಸ್ತ್ರಾಣಿ ಶ್ರೋತವ್ಯಾನಿ ವಿಭಾಗಶಃ. ಹೇಳಲಿಕ್ಕೆ ಕೋಟ್ಯಾಂತರ ಶಾಸ್ತ್ರಗಳಿವೆ. ಯಾರಾದರೂ ನಾನು ಓದು ಮುಗಿಸಿದ್ದೇನೆ ಅಂದರೆ ಅವನಂತ ಮೂರ್ಖ ಇನ್ನೊಬ್ಬ ಜಗತ್ತಿನಲ್ಲಿಲ್ಲ ಅಂತ ಅರ್ಥ. ಏನನ್ನ ಓದಿ ಮುಗಿಸಿದ್ದೀರಿ? ಒಂದು ಭಾಗವತ ಬಿಟ್ಟುಬಿಟ್ರಿ, ನಿಮಗೆ ಒಂದು ಸಾಧಾರಣವಾಗಿರ್ತಕ್ಕಂತಹ ಲೌಕಿಕವಾದ ಓದನ್ನೇ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಫಿಸಿಕ್ಸ್ ಓದಿದ್ದೇನೆ ಅಂದರೆ ಎಲ್ಲ ಓದ್ಲಿಕ್ಕೆ ಆಗುವುದಿಲ್ಲ ಫಿಸಿಕ್ಸ್ನಲ್ಲಿ. ಇವತ್ತಿಗೂ ರಿಸರ್ಚ್ ನಡೀತಲೇ ಇದೆ. ಹೃದಯ ಎಷ್ಟಿದೆ ರೀ? ಒಂದು ಅಂಗೈ ಎಷ್ಟು ಅಗಲ ಇದೆ, ಹೀಗೆ ಮುಷ್ಟಿ ಮಾಡಿದರೆ ಎಷ್ಟಿದೆಯೋ ಹೃದಯ ಇದೆ ಅಲ್ಲ. ಒಂದು ಹೃದಯದ ಮೇಲೆ ಎಷ್ಟು ರಿಸರ್ಚ್ ಆಗಿದೆ ಇಲ್ಲಿವರೆಗೆ, ಎಷ್ಟು ರಿಸರ್ಚ್ ನಡೀತಾ ಇದೆ. ಇವತ್ತು ಬೆಳಗ್ಗೆ ತಾನೇ ಅದರದ್ದು ಓದ್ತಾ ಇದ್ದಾರೆ ರಿವ್ಯೂ. 10 ಕೋಟಿ ಜನ ರಿಸರ್ಚ್ ಮಾಡಿದ್ದಾರೆ. 10 ಕೋಟಿ ಜನ ರಿಸರ್ಚ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಹೃದಯದ ಮೇಲೆ. ಇನ್ನೂ ನಮಗೆ ಹೃದಯವೇ ಅರ್ಥವಾಗಲಿಲ್ಲ. ಒಂದು ನಮ್ಮೊಳಗಿರುವ ಹೃದಯ ಹೇಗೆ ಕೆಲಸ ಮಾಡ್ತದೆ ಅಂತ ಪರಿಪೂರ್ಣವಾಗಿ ನಮ್ಗೆ ಅರ್ಥ ಆಗಿಲ್ಲ. ಇನ್ನು ದೇವರನ್ನು ಅರ್ಥ ಮಾಡ್ಕೊಳ್ತೇವೆ ಅಂದರೆ ಮೂರ್ಖತನ ಅಂತ ಅಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಾರೆ. ಹಾಗಾಗಿ ಶಾಸ್ತ್ರಗಳು ವಿಪರೀತ ಇವೆ, ಎಲ್ಲ ಶಾಸ್ತ್ರಗಳನ್ನು ಓದ್ಲಿಕ್ಕಾಗಲ್ಲ. ಅತಃ ಸಾಧು ಅತ್ರ ಯತ್ಸಾರಂ ಸಮುದ್ರತ್ಯ ಮುನೀಶಯ. ಆದ್ದರಿಂದ ಅದರ ಸಾರಭೂತವಾಗಿರ್ತಕ್ಕಂಥದ್ದನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು. ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮಾಶು ಪ್ರಸೀದತಿ. ಅದರ ಸಾರ ಸರ್ವಸ್ವ ಏನು ಅನ್ನುವುದನ್ನು ಅರ್ಥ ಮಾಡಿಸುವಂಥ ಗುರುಗಳು ಬೇಕು, ಸರಿಯಾಗಿ ಅರ್ಥ ಆಗಬೇಕು. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ, ಅದನ್ನು ಹೇಳ್ರಿ. ಅದರಲ್ಲೂ ಭಗವಂತನ ಅವತಾರಗಳು ತ್ವಮ್ನಃ ಶುಶ್ರೂಷಮಾಣಾನಂ ಅರ್ಹಸ್ಯಂಗ ಅನುವರ್ಣಿತಂ ಯಸ್ಯಾವತಾರ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ನಮಗೆ ಅರ್ಥ ಆಗಲಿ ಅಂತ ಭಗವಂತ ದಶಾವತಾರಗಳನ್ನು ಕೊಟ್ಟಿದ್ದಾನೆ. ಒಟ್ಟು 26 ಅವತಾರಗಳನ್ನು ಭಾಗವತ ವರ್ಣನೆ ಮಾಡ್ತದೆ. 26 ಅವತಾರಗಳನ್ನು ನೋಡೋಣ, ಎಷ್ಟು ಸಮಯ ಸಿಗ್ತದೆ ಅಷ್ಟರ ಮೇಲೆ. ಆದ್ದರಿಂದ ಎಲ್ಲ 26 ಅವತಾರಗಳಲ್ಲಿ ಭಗವಂತ 24 ಅಕ್ಷರಗಳು ಗಾಯತ್ರಿ ಮಂತ್ರಕ್ಕೆ, ಅದಕ್ಕೆ ಪ್ರತಿಪಾದ್ಯವಾದ 24 ಅವತಾರಗಳು ಇವೆ. 10 ಅವತಾರಗಳನ್ನು ಗಾಯತ್ರಿ ಮಂತ್ರದಿಂದಲೇ ನಾವು ಉಪಾಸನೆ ಮಾಡಬಹುದು. ಇವೆಲ್ಲವನ್ನ ದಯವಿಟ್ಟು ನಮಗೆ ಹೇಳ್ರಿ. ಕೋವಾ ಭಗವತಃ ತಸ್ಯ ಪುಣ್ಯ ಶ್ಲೋಕೇಡ್ಯ ಕರ್ಮಣಃ ವಿಶುದ್ಧಿ ಕಾಮವನ ಶೃಣುಯಾತ್ ಯಶಃ ಕಲಿಮಲಾಪಹಂ. ಯಾವ ಭಗವಂತನ ಸ್ತೋತ್ರವನ್ನು ಮಾಡುವುದರಿಂದ, ಸ್ತೋತ್ರವನ್ನು ಕೇಳುವುದರಿಂದ, ಕಥಾ ಶ್ರವಣ ಮಾಡುವುದರಿಂದ ಕಲಿಕಾಲ ನಿಮಿತ್ತವಾದ ದೋಷಗಳು ಹೋಗಿ ಕಂಸಮರ್ಧನನಾಗಿರ್ತಕ್ಕಂಥ ಭಗವಂತನ ಕರುಣೆ, ಅಂತಃಕರಣ ಶುದ್ಧಿ ನಮಗಾಗ್ತದೋ, ಭಗವಂತನ ಕರುಣಾಪಾತ್ರರಾಗಿ ನಾವು ಆಗ್ತೇವೋ ಅಂತ ಕಥೆಗಳನ್ನು ಹೇಳ್ರಿ. ಅತಾಕ್ಯ ಹಿ ಹರೇ ಧೀಮಾನ್ ಅವತಾರ ಕಥಾಶುಭ ಲೀಲಾ ವಿದದ್ಯತಃ ಸೈರಂ. ನಮಗೆ ಅರ್ಥವಾಗುವಂತೆ ಹೇಳ್ರಿ ಅಂತ ಅರ್ಥ. ನಮಗೆ ಅರ್ಥವಾಗದೇ ಇದ್ದರೆ ಪ್ರಯೋಜನ ಏನು ಅಲ್ವಾ? ಬ್ರಹ್ಮಸೂತ್ರ ಭಾಷ್ಯದ ಪಾಠ ಇದ್ದಂಗೆ ಇದ್ದುಬಿಟ್ರೆ ನಾಳೆಯಿಂದ ಯಾರು ಬರುವುದಿಲ್ಲ. ಅದು ಹೇಳುವಾಗಲೇ ಅದ ಕಠಿಣವಾಗಿರ್ತಕ್ಕಂಥ ಶಬ್ದಗಳನ್ನೇ ಹಾಕ್ಕೊಂಡು ಹೇಳ್ಕೊಂಡು ಹೋಗಿಬಿಟ್ರೆ ಯಾರು ಕೇಳೋದು? ಸೌಹಿತ ವೃತ್ಯ ಭಕ್ತ್ಯ ಭಗವದಾರಾಧನಾಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಹೇಳ್ಕೊಂಡು ಹೋಗ್ತಾರೆ. ನೀವು ಹೇಳ್ತಾ ಇರಿ ಆಚಾರ್ಯ, ನಾವು ಕೂಡ ಬರ್ತೇವೆ ಅಂತ ಹೋಗಿಬಿಡ್ತಾರೆ. ಹಂಗಾಗಬಾರದು. ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕು, ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು. ಲೀಲಾ ವಿದದತ ಸೈರಂ ಈಶ್ವರಸ್ಯಾತ್ಮಮಾಯೆಯ. ಅವತಾರಗಳನ್ನು ಯಾವ ಜ್ಞಾನಿಗಳಾದಂಥ ಬ್ರಹ್ಮದೇವರು ಹೇಗೆ ಭಕ್ತಿಯಿಂದ ಗಾನ ಮಾಡಿದ್ದಾರೋ ಆ ಬ್ರಹ್ಮದೇವರ ಒಂದು ಅಪೂರ್ವವಾಗಿರ್ತಕ್ಕಂತಹ ಭಕ್ತಿಯ ಭಾವ ಏನು ಅಂತ ನಮಗೂ ನಮ್ಮ ಯೋಗ್ಯತಾನುಸಾರವಾಗಿ ಅರ್ಥವಾಗಬೇಕು. ಅದಕ್ಕೆ ವಯಂತೂ ವಿತೃಪ್ಯಾಮಹ. ನೋಡಿ, ಇಲ್ಲೊಂದು ವಿಶೇಷ ಇದೆ. ಭಗವಂತನ ಕತೆ ಹೇಳುವುದರಲ್ಲಿ ನಿಮಗೆ ತೃಪ್ತಿ ಇಲ್ಲ ಅಂತ ಕೇಳ್ತಾ ಇದ್ದೇವೆ ಅಂತ ಅರ್ಥ ನೋಡಿ. ಅದಕ್ಕೆ ವಯಂತೂ ವಿತೃಪ್ಯಾಮಹ, ನಮಗೂ ಕೇಳುವುದರಲ್ಲಿ ತೃಪ್ತಿ ಇಲ್ಲ, ಹೇಳುವುದರಲ್ಲಿ ನಿಮಗೂ ತೃಪ್ತಿ ಇಲ್ಲ. ಉತ್ತಮ ಶ್ಲೋಕ ವಿಕ್ರಮೈಹಿ ಯಶೃಣ್ವತಾಂ ರಸಜ್ಞಾನಂ ಸಾಧು ಸ್ವಾದು ಪದೇ ಪದೇ. ಹೇಗೆ ಊಟ ಮಾಡುವಾಗ ಪ್ರತಿಯೊಂದು ಅಗಳಿಗೂ ಕೂಡ ಹೊಟ್ಟೆ ಹಸಿವನ್ನುವುದು ಮುಚ್ಚಿ ಹೋಗ್ತದೋ ಹಾಗೆಯೇ ಭಗವಂತನ ಕಥಾಶ್ರವಣ ಮಾಡ್ತಾ 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 ಇದು ಹಸಿವು ಮುಚ್ಚಿ ಹೋಗುವುದಿಲ್ಲ, ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಂತ ನಮ್ಮ ವಾಲ್ಮೀಕಿಗಳಿಗೊಂದು ನಮಸ್ಕಾರ ಹಾಕಿದ್ದಾರೆ. ಅದು ವಾಲ್ಮೀಕಿಗಳಿಗೂ ನಮಸ್ಕಾರ ಹೌದು, ನಮ್ಮ ಪರೀಕ್ಷಿತ ರಾಜನಿಗೂ ನಮಸ್ಕಾರ ಹೌದು. ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ. ಪ್ರತಿ ದಿನ ಪ್ರತಿ ಕ್ಷಣ ವಾಲ್ಮೀಕಿಗಳು ರಾಮದೇವರ ಕಥೆಯನ್ನು ಅಮೃತ ಸಾಗರವನ್ನು ಪಾನ ಮಾಡುತ್ತಾ ಇದ್ದಾರಂತೆ. ಅತೃಪ್ತ, ಆದರೂ ತೃಪ್ತಿಯಾಗಲಿಲ್ಲ. ಅತೃಪ್ತಸ್ಥ ಮುನಿಂ ಬಂದೇ. ಅಂಥ ಅತೃಪ್ತರಾದ ವಾಲ್ಮೀಕಿಗಳಿಗೆ ನಮಸ್ಕಾರ ಅಂತಾರೆ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿ ಇರಬೇಕು ನೋಡ್ರಿ. ಇಲ್ಲಿ ವಿತೃಪ್ಯ, ವಯಂತು ವಿತೃಪ್ಯಾಮಹ.
ಆಚಾರ್ಯ ಏನು ಚೆನ್ನಾಗಿ ಹೇಳಿದ್ರಿ ಆಚಾರ್ಯ ಭಾಗವತ, ಎಷ್ಟು ಚೆನ್ನಾಗಿ ಹೇಳಿದ್ರಿ 7 ದಿನ ಅಂದರೆ ನಿನ್ನ ಜೀವನದಲ್ಲಿ ಭಾಗವತ ಕೇಳಬಾರ್ದು ಅನ್ನಿಸ್ಬಿಡ್ತು ಅಂದರೆ ಹೇಳಿದ್ದಕ್ಕೂ ದಂಡ ಕೇಳಿದ್ದಕ್ಕೂ ದಂಡ. ಅದಕ್ಕೆ ಇನ್ನಷ್ಟು ಕೇಳಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಉಳಿಯುವಾಗಲೇ ಮಂಗಳ ಆಗಬೇಕು. ಅದಕ್ಕೆ ಇವತ್ತಿಗೂ ಕೂಡ ಯಾರು ಹೇಳಿದವರೆಗೂ ನಮಗೂ ಮಂಗಳವಾಗಿಲ್ಲ, ಇದುವರೆಗೂ ಕೂಡ ಸರಿಯಾಗಿ ತೃಪ್ತಿ ಆಗಲಿಲ್ಲ, ಕೇಳಿದವರಿಗೆ ತೃಪ್ತಿ ಆಗುವುದೇ ಇಲ್ಲ. ಯಾಕೆಂದರೆ ಒಂದೊಂದು ಎಲ್ಲವನ್ನು ಕೂಡ ನಾನು ಅದಕ್ಕೆ ಭಾಗ ಮಾಡಿ ಎತ್ಕೊಂಡಿದ್ದು. ಒಂದು ಗಜೇಂದ್ರ ಮೋಕ್ಷ 15 ದಿನ ಬೇಕು, ಒಂದು ಜಡಭರತನ ಕತೆ 1 ತಿಂಗಳು ಬೇಕು, ಆಯಿತಾ. 4 ವರ್ಷ ಹೇಳಿದ್ದೇನೆ ಹರಿವಂಶ ಆದರೂ, ಸೂರ್ಯವಂಶ ಮತ್ತು ಚಂದ್ರವಂಶದಲ್ಲಿ ಬರುವ ರಾಜರುಗಳ ಕಥೆ 4 ವರ್ಷ. ದಶಮಸ್ಕಂದ ರುಕ್ಮಿಣೀಶ ವಿಜಯ ಇಟ್ಟುಕೊಂಡು ಹೇಳಿರೋದು 5 ವರ್ಷ ಹೇಳಿದ್ದೇನೆ. ಭಗವಂತ ಹೇಳಿಸಿದ್ದಾನೆ ಅಂತ ಅರ್ಥ, ನಂದೇನಿಲ್ಲ ಅಲ್ಲಿ. ಹಾಗೆ ಒಂದೊಂದು ಭಗವಂತನ ಕಥೆಗಳನ್ನು ಕೇಳಬೇಕಾದರೂ ಕೂಡ ಗಂಟಾನುಗಟ್ಟಲೆ ಬೇಕು, ವರ್ಷಾನುಗಟ್ಟಲೆ ಬೇಕು. ಪಿತೃಪ್ಯಾಮಹ, ಅದಕ್ಕೆ ತೃಪ್ತಿ ಇಲ್ಲ. ಅದನ್ನು ಸಂಗ್ರಹ ಮಾಡಿ ಕೇಳ್ತಾ ಇದ್ದೇವೆ. ಇನ್ನಷ್ಟು ಕೇಳಬೇಕು ಅನ್ನೋ ಆಸಕ್ತಿ ಬರಬೇಕು. ಹಾಗೆ ಆಸಕ್ತಿ ಬರುವಂತೆ ನೀವು ಹೇಳ್ತೀರಿ, ಆದ್ದರಿಂದ ನಿಮ್ಮನ್ನು ನಾವು ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವು ನಮಗೆ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಆಗ ಸೂತಾಚಾರ್ಯರು ಯಾರಿಂದ ಭಾಗವತ ಬಂತೋ ಅಂತ ಶುಕಾಚಾರ್ಯರನ್ನು ಸ್ಮರಣೆ ಮಾಡಿ ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರುವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ದೇಹಾಭಿಮಾನವನ್ನು ಸಂಪೂರ್ಣವಾಗಿ ತೊರೆದಂತಹ, ಹಿಂಸೆಯನ್ನು ಪರಿಪೂರ್ಣವಾಗಿ ತ್ಯಜಿಸಿದಂತಹ, ನಿಜವಾದ ವೈರಾಗ್ಯವನ್ನು ಹೊಂದಿ ಸನ್ಯಾಸ ಆಗಲಿಕ್ಕೆ ಅಂತ ಹೊರಟಂತಹ ಶುಕಾಚಾರ್ಯರನ್ನು ಪುತ್ರೇತಿ ತನ್ಮಯತಯಾ ತರುವೋಪಿ ನೇತುಹು, ಮಗನೇ ಅಂತ ಕರೆದಾಗ ಎಲ್ಲ ಶುಕಾಚಾರ್ಯರು ತಮ್ಮನ್ನು ಬಿಟ್ಟು, ವೇದವ್ಯಾಸ ದೇವರನ್ನು ಬಿಟ್ಟು ಹೊರಟಾಗ ಲೋಕದ ಜನರು ಮಗನನ್ನು ಕಳೆದುಕೊಂಡಾಗ ಮಾಡುವ ರೋಧನದಂತೆ ಅನುಕರಿಸ್ತಾ ವೇದವ್ಯಾಸ ದೇವರು ಪುತ್ರಾಯತಯ ತನ್ಮಯತಯ ತರುವೋಪಿ ನೇದುಹು ಪುತ್ರೇತಿ, ಮಗನೇ ಮಗೂ ಅಂದಾಗ ಅಪ್ಪ ನಾನೆಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೇನೆ ಅಂತ ಮರಗಳಲ್ಲಿದ್ದಂಥ ರುದ್ರದೇವರು ಅಲುಗಾಡಿದ್ರಂತೆ. ತರುವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಸರ್ವಭೂತರ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವಂತಹ ಶುಕರೂಪಿಯಾಗಿರ್ತಕ್ಕಂಥ ರುದ್ರದೇವರಿಗೆ ನಮಸ್ಕಾರ ಅಂತ ಹೇಳ್ತಾ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಸರ್ವಜ್ಞರಾದ ವೇದವ್ಯಾಸ ದೇವರು ವೇದಗಳಿಗೆ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಂವಾದಿಯಾದಂತಹ ಭಾಗವತವನ್ನೇನು ನಮಗೆ ಕೊಟ್ಟಿದ್ದಾರೆ, ಆ ಭಾಗವತವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾರೆ. ಇಷ್ಟು ಪೂರ್ವಭಾವಿಯಾದ ಭಾಗ. ನಾಳೆಯಿಂದ ನೇರವಾಗಿ ಭಾಗವತಕ್ಕೆ ಪ್ರವೇಶ ಮಾಡುತ್ತೇನೆ. ಸ್ವಲ್ಪ ಸಾಧ್ಯವಾದರೆ 10:15 ಬರಲಿಕ್ಕೆ ಆಗ್ತದೆ ನೋಡ್ರಿ. ಇರುವ ಸಮಯ ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. 7 ದಿನಕ್ಕೆ ಭಾಗವತ ಹೇಳುವುದು ಅಂತಂದರೆ ಅದು ಸಾಧ್ಯವಾಗದೇ ಇರುವ ಮಾತು. ಆದರೆ ನಮಗೂ ಸಮಯ ಇಲ್ಲ, ಕೇಳಲಿಕ್ಕೆ ನಿಮಗೂ ಸಮಯ ಇಲ್ಲದೆ ಇರಬಹುದು. ಆದ್ದರಿಂದ ಎಷ್ಟು ಸಾಧ್ಯವಾಗುತ್ತೋ, ಎಷ್ಟು ನಮಗೆ ಅದನ್ನು ಅನುಸಂಧಾನ ಮಾಡಲಿಕ್ಕಾಗತ್ತೋ ಅಷ್ಟನ್ನು ಅನುಸಂಧಾನ ಮಾಡಲಿಕ್ಕೆ ನಾಳೆಯಿಂದ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ. ನನ್ನಲ್ಲಿ ಕೂತು ಶುಕಾಚಾರ್ಯರು ಹೇಳಿಸಲಿ, ನಿಮ್ಮಲ್ಲಿ ಕೂತು ಪರೀಕ್ಷಿತ ರಾಜ ಕೇಳಲಿ. ಕೇಳುವವರು ಶುಕಾಚಾರ್ಯರು, ಕೇಳುವವರು ಪರೀಕ್ಷಿತ ರಾಜರಾದ ಮೇಲೆ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಅವ ಹೇಗೆ ಕೇಳಿದ ಮೇಲೆ ಖಗಧ್ವಜಪಾದ ಮೂಲಂ, ಖಗಧ್ವಜಪಾದ ಮೂಲಂ, ಪಕ್ಷಿರಾಜನಾದ ಗರುಡನ ಧ್ವಜವನ್ನು ಹೊಂದಿರುವಂತಹ ಭಗವಂತನ ಪಾದಾರವಿಂದವನ್ನು ಹೇಗೆ ಪರೀಕ್ಷಿತ ರಾಜ ಸೇರಿದನೋ, ಆ ಯೋಗ ಯೋಗ್ಯತೆ ಎರಡೂ ಕೂಡ ಅಧಿಕ ಮಾಸದ ಫಲದ ಸ್ಮೃತಿಯಾಗಿ ನಮಗೆ ಭಗವಂತ ಕೊಡುವಂತಹ ಅನುಗ್ರಹ ಮಾಡಲಿ ಅಂತ ಕೇಳ್ತಾ, ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು.